ನಮಸ್ತೆ ಎಲ್ಲರಿಗೂ. ಕಲರ್ ಥೆರಪಿ ಆಕಾಶ ತತ್ವ 3ನೇ ದಿನದ ಕ್ಲಾಸಿಗೆ ಸ್ವಾಗತ. ಕಳೆದ ಕ್ಲಾಸ್ಗಳಲ್ಲಿ ಸುಜೋಕೋ ರಿಫ್ಲೆಕ್ಸಾಲಜಿಯನ್ನ ಓದಿದ್ವಿ ಮತ್ತೆ ಕಲ್ತಿದ್ವಿ. ಸುಜೋಕೋ ರಿಫ್ಲೆಕ್ಸಾಲಜಿಯಲ್ಲಿ ನಮಗೆ ಲಿವರ್ ರಿಫ್ಲೆಕ್ಸು ಮತ್ತೆ ಲಂಗ್ ರಿಫ್ಲೆಕ್ಸು ಆಲ್ಮೋಸ್ಟ್ ಬೆಸ್ಟಾಗೆ ಕಲ್ತಿದ್ದೀರಿ, ಹೌದಲ್ವಾ? ಎಲ್ಲ ರಿಫ್ಲೆಕ್ಸ್ ಗೊತ್ತಾಗಿದೆ ನಿಮಗೆ. ಲಿವರು, ಗಾಲ್ಬಡ್ರು, ಸ್ಪ್ಲೀನು, ಸ್ಟಮಕ್ಕು, ಲಂಗು, ಲಾರ್ಜ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು ಮತ್ತು ಕಣ್ಣು, ಕಿವಿ, ಮೂಗು. ಈ ಫೇಸ್ ರಿಫ್ಲೆಕ್ಸ್ ಅನ್ನ ತಂಬಲ್ಲಿ ನಾವು ಹೇಳಿದ್ವಿ. ಈ ತಂಬಲ್ಲಿ ಈ ರಿಫ್ಲೆಕ್ಸಾಲಜಿಯನ್ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ನೀವು ಎಲ್ಲರೂ ಕಲ್ತಿದ್ದೀರಿ. ಮತ್ತೆ ಸಾಕಷ್ಟು ಜನ ನಾನು ಹೇಳಿದ್ದೆ ವಿಡಿಯೋ ಮಾಡಿಕೊಡಿ, ವಿಡಿಯೋಸು ಮಾಡಿ ನಮಗೆ ಸೆಂಡ್ ಮಾಡಿ. ಸುಜೋಕೋ ರಿಫ್ಲೆಕ್ಸಾಲಜಿಯಲ್ಲಿ ನೀವು ಮಾಡಿರುವ ಟ್ರೀಟ್ಮೆಂಟ್ ಹೇಗಿದೆ ಅನ್ನೋದನ್ನ ಅಥವಾ ನೀವು ಸರಿಯಾಗಿ ಮಾಡಿದ್ದೀರಾ ಅನ್ನೋದನ್ನ ನಮಗೆ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋ ಮಾಡಿಕೊಡಿ ಅಂತ ಹೇಳಿದ್ದೆ. ಒಂದು 200 ಜನ ಕಳಿಸಿದಿರಿ. 200 250 ಜನ ವಿಡಿಯೋ ಮಾಡಿಬಿಟ್ಟು ನಮಗೆ ಸೆಂಡ್ ಮಾಡಿದ್ದೀರಿ. ಎಲ್ಲ ವಿಡಿಯೋಸ್ಗಳನ್ನ ನೋಡಿದೀವಿ. ನಾವೇನ್ ಮಾಡ್ತೀವಿ ಗೊತ್ತಾ, ಬೆಸ್ಟ್ ಬಂದಿರೋ ವಿಡಿಯೋವನ್ನ ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಂತೀವಿ. ಮತ್ತೆ ಕೆಲವೊಬ್ರು ಸ್ವಲ್ಪ ಅಲ್ಲಿ ತಪ್ಪು ಮಾಡಿದ್ರು, ಅದನ್ನು ಕೂಡ ಸರಿ ಮಾಡ್ಲಿಕ್ಕೆ ನಮಗೆ ಮೆಸೇಜ್ ಮಾಡಿದ್ವಿ ನಾವು. ಯಾರ್ಯಾರು ವಿಡಿಯೋ ಮಾಡಿ ಕಳಿಸಿರ್ತೀರಲ್ವಾ ಅವ್ರಿಗೆ ಗೊತ್ತಿರುತ್ತೆ ವಿಡಿಯೋ ನೋಡ್ಬಿಟ್ಟು ಸರಿ ಇದೆನಾ ತಪ್ಪಿದೆನಾ, ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದನ್ನ ನಾವು ಟೆಲಿಗ್ರಾಮ್ ಅಲ್ಲಿ ನಿಮಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ವಿ, ಹೌದಲ್ವಾ? ಆ ವಿಡಿಯೋಗಳಲ್ಲಿ ಬೆಸ್ಟ್ ಆಗಿ ಯಾರು ಮಾಡಿಕೊಟ್ಟಿದಾರಪ್ಪ ಅಂದ್ರೆ ಶ್ವೇತಾ ಪ್ರದೀಪ್ ಅವರು. ಆ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಹಾಕೊಂಡಿದೀವಿ ನಾವು. ಅವರು ಬೆಸ್ಟ್ ಆಗಿ ಆ ವಿಡಿಯೋವನ್ನ ಮಾಡಿಬಿಟ್ಟು ನಮಗೆ ಕಳಿಸಿದ್ದಾರೆ, ಹೌದಲ್ವಾ? ಆತರ ಎಫರ್ಟ್, ಯಾರು ವಿಡಿಯೋ ಬೆಸ್ಟ್ ಆಗಿ ಬಂದಿರುತ್ತೆ, ಇನ್ನೊಬ್ರಿಗೆ ಕನ್ಫ್ಯೂಸ್ ಆಗಬಾರ್ದು. ಅನ್ನೋನ್ ಪರ್ಸನ್ ಇದನ್ನ ನೋಡಿದಾನೆ, ಅದನಿಗೆ ಸುಜೋಕೋ ರಿಫ್ಲೆಕ್ಸೇ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ ವಿಡಿಯೋ ನೋಡಿದ ನಂತರ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಆ ತರ ವಿಡಿಯೋವನ್ನ ಒಂದು 200 250 ವಿಡಿಯೋದಲ್ಲಿ ಶ್ವೇತಾ ಪ್ರದೀಪ್ ಅವರು ಬೆಸ್ಟ್ ಆಗಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ಮಾರ್ನಿಂಗ್ 7 ಗಂಟೆಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡೆ. ಒಂದೇ ದಿನದಲ್ಲಿ 1500 ಜನ ನೋಡಿದ್ದಾರೆ, ಹೌದಲ್ವಾ? ಮತ್ತೆ ಬೆಸ್ಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದೀರಾ ಅಂತ ಕೂಡ ಮೆಸೇಜ್ ಹಾಕಿದ್ದಾರೆ. ಹಾಗಾಗಿ ಈ ತರ ನೀವು ಆಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರ ಕಲಿತಾ ಬರ್ತೀರಾ. ನಿಮ್ಗೆ ಇವತ್ತು ಸಣ್ಣ ಪುಟ್ಟ ಒಂದು 10 ಮಿನಿಟಿನ ಕೆಲಸ ಅಪ್ಪ ಅದು ವರ್ಕ್. ಇವತ್ತು ಅದನ್ನ ಮಾಡಿದಿರಿ ಅಂತಂದ್ರೆ ಮುಂದೆ ನೀವು ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ, ಬೆಸ್ಟ್ ಆಗಿ ಹೇಳ್ಕೊಡೋದ್ರಲ್ಲಿ, ಬೆಸ್ಟ್ ಆಗಿ ಜನನ ರೀಚ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿರಲ್ಲ. ಹಾಗಾಗಿ ಯಾವುದೇ ಆಕ್ಟಿವಿಟಿ ಹೇಳಿದಾಗ ಅದನ್ನ ಮಾಡ್ತಾ ಬನ್ನಿ. ಮಾಡ್ತಾ ಬಂದಾಗ ಏನಾಗುತ್ತೆ ಅಂತಂದ್ರೆ ಸಣ್ಣ ಪುಟ್ಟ ಮಾಡ್ತಾ 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 ನಿಮ್ಗೆ ರೂಢಿ ಬೀಳುತ್ತೆ. ಅದೇ ತರ ಟ್ರೀಟ್ಮೆಂಟ್ ಕೂಡ ಸಣ್ಣ ಪುಟ್ಟ ನಿಮ್ ಕೈಯಾಗ ಎಷ್ಟಾಗುತ್ತೆ ಅಷ್ಟು ಟ್ರೀಟ್ಮೆಂಟ್ ಮಾಡಿ, ಮಾಡ್ತಾ ಬರ್ಬೇಕು. ಯಾವಾಗ ನೀವು ಟ್ರೀಟ್ಮೆಂಟ್ ಮಾಡ್ತಾ ಬರ್ತೀರಲ್ವಾ, ಆಕಾಶ ತತ್ವ ಹೆಚ್ಚಳ ಆಗ್ತಾ ಬರುತ್ತೆ. ಇವತ್ತು ಆಕಾಶ ತತ್ವ ಹೇಳ್ಬೇಕಲ್ವಾ, ಆಕಾಶ ತತ್ವವನ್ನ ಹೇಳೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಬೆಸ್ಟ್ ಆಗಿ ಮಾಡಿಕೊಟ್ಟವರು ಯಾರಪ್ಪ ಅಂದ್ರೆ ಶ್ವೇತಾ ಪ್ರದೀಪ್ ಅವರು. ಅವರನ್ನ ಮಾತಾಡ್ಸೋಣ. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ ವಿಡಿಯೋ ನೋಡಿದೆ, ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿ ಬಂದಿದೆ. ತುಂಬಾ ಎಫರ್ಟ್ ಹಾಕ್ಬಿಟ್ಟು ಎಕ್ಸ್ಪ್ಲನೇಷನ್ ಕೂಡ ಬೆಸ್ಟ್ ಆಗಿ ಕೊಟ್ಟಿದ್ದೀರಾ ನೀವು, ಹೌದಲ್ವಾ? ಸರ್, ನಿಮ್ಮಿಂದ ಸರ್, ನಿಮ್ಮಿಂದ. ಅಷ್ಟ್ ಅರ್ಥ ಆಗ್ಬೇಕು ಅಂದ್ರೆ ನೀವ್ ಅಷ್ಟ್ ಚೆನ್ನಾಗ್ ಮಾಡಿದ್ದೀರಾ. ಕಲರ್ ಥೆರಪಿ ವೆರಿ ಫಸ್ಟ್ ಕ್ಲಾಸ್ ನೀವು ಗೆಸ್ಟ್ ಆಗಿ ಬಂದಿದ್ರಿ ಅಲ್ಲಿ ಬೇರೆ ಹತ್ರ. ತುಂಬಾ ತುಂಬಾ ಇಷ್ಟ ಆಗೋಯ್ತು. ಆ ಕ್ಲಾಸ್ ತುಂಬಾ ಇಂಪ್ರೆಸಿವ್ ಇತ್ತು ಸರ್. ಸುಮ್ನೆ ಹಿಂಗ್ ಹೇಳಿದ ತಕ್ಷಣ ಹಿಂಗ್ ಬರ್ಕೊಂಡ್ಬಿಟ್ಟಿದ್ದೆ ಅವತ್ತೇ ನಾನು. ನಾನು ಎಲ್ಲಿ ಯಾರ ಹತ್ರ ಹೋಗಿ ಕ್ಲಾಸ್ ಮಾಡಿದೀನಿ ಅಂದ್ರೂ ಕೂಡ ನನ್ನ ಹತ್ರ ಹೌದು ಏನಿದೆ ಅದನ್ನ ಹೇಳ್ಕೊಂಡ್ ಬಿಡ್ತೀನಿ. ಒಂದ್ ಹೌದು ಸ್ವಲ್ಪ ಸರ್, ಇಟ್ಕೊಂಡು ಅದ್ ಒಂದ್ ನಿಜ. ಸ್ವಲ್ಪ ಹೇಳಲ್ಲ. ಫ್ರೀ ಕ್ಲಾಸ್ ಹೌದು ಮಾಡಿದ್ದೀನಿ, ಪೇಡ್ ಕ್ಲಾಸ್ ಮಾಡಿದ್ದಾರೆ, ಏನೇ ಮಾಡಿದ್ದಾರೆ, ನಾನು ದುಡ್ಡು ಕೊಟ್ಟಿದಾರೋ ಬಿಟ್ಟಿದಾರೋ ಅಂತಂದ್ರು ಕೂಡ ಅವ್ರಿಗೆ ಬೆಸ್ಟ್ ಆಗಿ ಹೇಳ್ಕೊಡ್ತೀನಿ ನಾನು, ಹೌದಲ್ವಾ? ಎಸ್ ಎನರ್ಜಿ ಸರ್. ಅಂತಂದಾಗ ಇಲ್ಲಿ ದುಡ್ಡಿನ ವಿಷಯ ಬರೋದೇ ಇಲ್ಲ. ಹೌದು ಫ್ರೀ ಕ್ಲಾಸ್ ಅಲ್ಲಿ ಕೂಡ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಪೇಡ್ ಕ್ಲಾಸ್ ಅಲ್ಲಿ ಕೂಡ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಫ್ರೀ ಕ್ಲಾಸ್ ಅಲ್ಲಿ ಥಿಯರಿಯನ್ನ ಹೇಳಲ್ಲ. ಯಾಕಂದ್ರೆ ಏನು ಕೆಲವೊಂದ್ಸಲ ಏನ್ ಮಾಡ್ಬಿಡ್ತಾರೆ, ಒಂದು ವಿಡಿಯೋ ನೋಡ್ತಾರೆ, 2ನೇ ವಿಡಿಯೋ ನೋಡಲ್ಲ, 3ನೇ ವಿಡಿಯೋ ನೋಡ್ತಾರೆ. ಎಕ್ಸಾಂಪಲ್ ಇದು ಆಕಾಶ ತತ್ವ ಇವತ್ತು ಹೇಳಿದೆ, ಫ್ರೀ ಕ್ಲಾಸ್ ಅಲ್ಲಿ ಕೊಟ್ಟೆ, ನಾಳೆ ಅವರು ಅಗ್ನಿ ನೋಡಲ್ಲ, ಜಲಕ್ಕೆ ಹೋಗ್ಬಿಡ್ತಾರೆ.
ಆಕಾಶ ಕಲ್ತೆ, ಅಗ್ನಿ ಕಲ್ತಿಲ್ಲ, ಜಲ ಎರಡು ಕೋರಿಲೇಟ್ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ. ಹಾಗಾಗಿ ಫೀಸ್ ಅಂತ ಹೇಳ್ಬಿಟ್ಟು ಈ ಥಿಯರಿ ಕ್ಲಾಸ್ಗಳನ್ನ ಫೀಸ್ ಅಲ್ಲಿ ಮಾಡ್ತಾ ಇರ್ತೀವಿ. Yes, sir. ಎಲ್ಲ ನನಗೆ ನಾನು ಹೇಳಿದ್ನಲ್ವಾ ವಿಡಿಯೋ ಮಾಡಿಕೊಡಿ ಅಂತ ಹೇಳಿ 250 ಬಂದಿತ್ತು. ಒಬ್ರು 30 ಮಿನಿಟ್ ಮಾಡಿದ್ದಾರೆ, ಕೆಲವೊಬ್ರು ಕೆಲವೊಬ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ 10 ಮಿನಿಟ್ ಮಾಡಿದ್ದಾರೆ, ಇನ್ನು ಕೆಲವೊಬ್ರು ತಮ್ಗೆ ಹೆಂಗ್ ಅನುಕೂಲ ಆಗತ್ತಲ್ವಾ ಆ ತರ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ದ ಬೆಸ್ಟ್ ವಿಡಿಯೋ ಬಂದಿರೋದಂದ್ರೆ ನಿಮ್ದು. ಹಾಗಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನ ಹಾಕೊಂಡೆ. ಎಷ್ಟು ಜನಕ್ಕೆ ಬೇಕಾಗಿದೆ ಸುಜೋಕೋ ರಿಫ್ಲೆಕ್ಸಾಲಜಿ ಅನ್ನೋದು ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಹಾಕೊಂಡ್ಬಿಟ್ಟು ಈಗ ಒಂದು 12 ಅವರ್ ಆಯ್ತಲ್ವಾ, 12 ಗಂಟೆ ಆಯ್ತು. 12 ಗಂಟೆಯಲ್ಲೇನೆ 1200 1600 ಜನ ನೋಡಿದಾರಂದ್ರೆ ಈ ರಿಫ್ಲೆಕ್ಸಾಲಜಿ ಜನಕ್ಕೆ ಬೇಕಾಗಿದೆ. ಯಾಕಂದ್ರೆ ಕೆಲವೊಬ್ರು ವರ್ಕಿಂಗ್ ಇರ್ತಾರೆ, ಕೆಲವೊಬ್ರು ಸ್ಕೂಲಿಗೆ ಹೋಗ್ತಿರ್ತಾರೆ, ಕೆಲವೊಬ್ರು ಕಂಪ್ನಿಗೆ ಹೋಗ್ತಿರ್ತಾರೆ. ಪೂರ್ತಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಕ್ ಆಗದೆ ಇರ್ಬೋದು ಅವ್ರಿಗೆ. ನೀವೇನ್ ಮಾಡಿದಿರಿ ಗೊತ್ತಾ, ಜಸ್ಟ್ 10 ಮಿನಿಟ್ ಅಲ್ಲಿ ಏನ್ ಮಾಡಿದಿರಪ್ಪ ಅಂದ್ರೆ ಆ ರಿಫ್ಲೆಕ್ಸ್ ಅನ್ನ ತೋರಿಸ್ಬಿಟ್ಟಿದ್ದೀರಿ 10-15 ನಿಮಿಷದಲ್ಲಿ, ಹೌದಲ್ವಾ? ಈ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೂ ಕೂಡ ಅಥವಾ ಜಸ್ಟ್ ರಿಫ್ಲೆಕ್ಸಾಲಜಿಯನ್ನ ನೋಡ್ಬಿಟ್ಟೇನೆ ಕಲಿಬಹುದು, ಹೌದಲ್ವಾ? ಥ್ಯಾಂಕ್ ಯು. ನಿಮ್ ವಿಡಿಯೋ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. Thank you, sir. ಇದೇ ತರ Thank you. ಆಕ್ಟಿವಿಟಿ ಮಾಡ್ತಾ ಬನ್ನಿ ನೀವು, Yes, sir. ಬೆಳವಣಿಗೆ ಆಗ್ತಾ ಬರುತ್ತೆ, Yes, sir. ಹೌದಲ್ವಾ? Sure. Sure, ಎಸ್, sir. ಓಕೆ ಮಾ, Sir, ಥ್ಯಾಂಕ್ ಯು. yes, sir. Thank you. ಸರ್ ಏನು ಅಂದ್ರೆ ನೀವು ಕಲರ್ ನಲ್ಲಿ ಅದು ವರ್ಮಾ ಥೆರಪಿ ಮಿಕ್ಸ್ ಮಾಡ್ತಾ ನಂಗೆ ಅದು ವರ್ಮಾ ಥೆರಪಿ ಇಂಟ್ರೆಸ್ಟೇ ಬರ್ತಾ ಇಲ್ಲ. ನಾ ಕಲರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ ಅಥವಾ ಇಲ್ಲ ಮಸ್ಟ್ ಶುಡ್ ಅದನ್ನ ಕಲಿ? ಕಲರ್ ನಾನು ಇವತ್ತು ಹೇಳ್ತಾ ಇರೋದು ಕಲರ್ ಥೆರಪಿ ಓನ್ಲಿ. ಇದು ಓಕೆ ಸರ್. ಎಲ್ಲೋ ಒಂದು ಮರ್ಮ ಹೇಳ್ತೀನಿ, ಅದು ನನ್ ಪ್ರಾಕ್ಟಿಕಲಿ ವರ್ಕ್ ಆಗಿತ್ತು. ಇಲ್ಲ ಸರ್ ಕಲರ್ ಹಾಕೊಂಡ್ಮೇಲೆ ಇದ್ರ ಜೊತೆಗೆ ಇದನ್ನ ಹಾಕೋಬಹುದಾ ಅಂತಂದಾಗ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಆಕ್ಚುಲಿ ಮರ್ಮ ಥೆರಪಿ ಹೇಳ್ಕೊಡೋ ಮೆಥಡಾಲಜಿ ಬೇರೆ ಇದೆ. ಅದು ಹೌದಾ ABCD ಅಂತ ಹೇಳ್ಕೊಟ್ಟಾಗನೇ ನಿಮ್ಗೆ ಗೊತ್ತಾಗಲ್ಲ. ಸುಮ್ನೆ ಹೌದು. ಮಿಡಲ್ ಅಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀನಲ್ವಾ, ಓ ಇವ್ರಿಗೆ ಈ ಮರ್ಮ ಹೇಳ್ಬೇಕು ಅಂತ ಮೈಂಡ್ ಅಲ್ಲಿ ಬಂದ್ರೆ ಹೇಳಿರ್ತೀನಿ ಅಷ್ಟೇನೆ. ಅದು ಓಕೆ ಓಕೆ. ಪೂರ್ತಿ ಸೈಂಟಿಫಿಕ್ ಲೆವೆಲ್ ಅಲ್ಲಿ, ಥಿಯರಿ ಲೆವೆಲ್ ಅಲ್ಲಿ ಹೇಳಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓ ಆ ತರ ಅದಕ್ಕೆ ನಮಗೆ ಹಂಗ್ ಕನ್ಫ್ಯೂಸ್ ಆಗ್ತಿರೋದು. ಕನ್ಫ್ಯೂಸ್ ಆಗುತ್ತೆ. ಆ ವಿದುರ ಅಂತ, ಯಾ ಶಂಕ ಅಂತ, ಯಾವದೇನೋ ಏನೋ ಅಂತ ಹೌದು. ನನಗದು ಇಂಟ್ರೆಸ್ಟೇ ಅನ್ಸುತ್ತಲ್ವಾ? ಬರ್ತಾ ಇಲ್ಲ. ನನಗೆ ಓಕೆ. ಥಿಯರಿ ಹೇಳ್ಬೇಕದು. ಮರ್ಮ ಥೆರಪಿಯಲ್ಲಿ ಥಿಯರಿ ಹೇಳೋದಿದೆ. ಪ್ರೆಸ್ ಮಾಡೋದು ಹೇಗೆ, ಪಂಚಭೂತಗಳು ಕನ್ವರ್ಟ್ ಮಾಡೋದು ಹೇಗೆ. ಈಗ ನಾನು ಒಂದಿಷ್ಟು ಕಳೆದ ಕ್ಲಾಸ್ಗಳಲ್ಲಿ ಕಲರ್ ಥೆರಪಿ ಫ್ರೀ ಆಗಿ ಹೇಳ್ಕೊಟ್ನಿ ಅಲ್ವಾ, ಅಲ್ಲಿ ಕಲರ್ ಥೆರಪಿ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಸ್ವಲ್ಪ ಗೊತ್ತಿದೆ ಅಲ್ಲಿ ಆಕಾಶ, ವಾಯು, ಅಗ್ನಿ, ಜಲ. ಸ್ವಲ್ಪ ನಾನು ಸ್ವಲ್ಪ ಹೇಳ್ತೀನಲ್ವಾ, ಉರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗೆ. ಮರ್ಮ ಏನಾಗಿದೆಯಪ್ಪ ಅಂದ್ರೆ ಇನ್ನು ಬೆಂಕಿನೇ ಹತ್ತಿಲ್ಲ, ನೀವು ತುಪ್ಪ ಹಾಕಕ್ ಹೋಗ್ತೀರಿ, ಎಲ್ಲಿ ಹತ್ತಬೇಕದು? ಹೌದೌದು ಹಂಗೆ ಆಗಿದೆ ಸರ್. ಇಂಟ್ರೆಸ್ಟೇ ಬರ್ತಾ ಇಲ್ಲ. ಮರ್ಮ ಥೆರಪಿನ ಇಂಟ್ರೆಸ್ಟ್ ಬರ್ಬೇಕಪ್ಪ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್. ಅದು ನಾನೇ 6 ತಿಂಗಳು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ. ಓಕೆ ಓಕೆ. ಹಾಗಾಗಿ ಅದು ಎಷ್ಟೇ 108 ಪಾಯಿಂಟ್ಗಳು ಡಿಫಿಕಲ್ಟ್ ಇದ್ರೂ ಕೂಡ ಅದು ಈಸಿ ಲೆವೆಲ್ ಅಲ್ಲಿ. ಇವಾಗ ನನಗೆ ಇಲ್ಲೊಂದ್ ಮರ್ಮ ಬರುತ್ತೆ ಹಿಂಗಿಂಗ್ ಮಾಡಂತಂದ್ರೆ ಆ ವಿಡಿಯೋದಲ್ಲಿ ನನಗೆ ಕರೆಕ್ಟ್ ಆಗಿ ಇಲ್ಲಿ ಹಿಂಗ್ ತೋರ್ಸಕ್ಕೂ ಬರಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದ್ ಪೇಷಂಟ್ ಬಂದಿರ್ತಾನಪ್ಪ, ನೀ ಪೇನಂತ ಬಂದಿರ್ತಾನೆ, ಅವ್ನಿಗೆ ಒಂದಿಷ್ಟು ಮರ್ಮ ಮಾಡ್ಬೇಕಾಗಿರುತ್ತೆ. ಆ ಮರ್ಮನ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂತೀವಿ ನಾವು HD ಕ್ವಾಲಿಟಿಯಲ್ಲಿ. ಅದನ್ನ ಹೆಂಗ್ ಮಾಡ್ಬೇಕು, ಎಷ್ಟ್ ಪ್ರೆಷರ್ ಕೊಡ್ಬೇಕು, ಅದನ್ನೆಲ್ಲ ಡಿಟೇಲ್ ಆಗಿ ಮಾಡ್ಬಿಟ್ಟು ಮರ್ಮ ಕ್ಲಾಸ್ ಅಲ್ಲಿ ತೋರ್ಸ್ಲಿಕ್ಕೆ 108 ಪಾಯಿಂಟ್ಗಳನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಕನ್ವರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದನ್ನ ನೀವು ಈ ಕಲರ್ ಥೆರಪಿ ಇದೆ ಅಲ್ವಾ, ನೀವು ಮರ್ಮ ಥೆರಪಿ ಕಲ್ತ್ಮೇಲೆ ಯಾವ ಥೆರಪಿ ಬೇಡಪ್ಪ, ಯಾವ ಬಣ್ಣ ಬೇಡ, ಏನು ಕಾಳು ಬೇಡ, ಏನು ಬೇಡ ಅನ್ನೋಷ್ಟು ನಿಮ್ಗೆ ಆಸೆ ಬರುತ್ತೆ. ನಾನು ಕೂಡ ಮರ್ಮ ಕಲ್ತ್ಮೇಲೆ ಓ ಮರ್ಮದಲ್ಲಿನೇ ಎಲ್ಲ ಇದೆ ಅಲ್ಲಪ್ಪ ಅಂತ ಅನಿಸ್ತಾ ಇದೆ, ಹೌದಲ್ವಾ? ಅಷ್ಟು ಮರ್ಮದಲ್ಲಿ ಶಕ್ತಿ ಇದೆ. ಅದು ಕಣ್ಣಿನ ಸಮಸ್ಯೆ ಇರ್ತಾರಲ್ವಾ, ಇಲ್ಲೊಂದ್ ಮರ್ಮ ಹೇಳಿದ್ದೆ 2-3, ಅದು ಮಾಡಿದವರಿಗೆ ಅದು ಫೀಲಿಂಗ್ ಆಗುತ್ತೆ. ಹಾಗಾಗಿ ನಮ್ಮ ಇವಾಗ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್ ಏನೇನೋ ಮಾಡ್ತಾ ಇದೀವಿ ಅಲ್ವಾ, ಇದಕ್ಕೆ ಬುನಾದಿ ಯಾರಪ್ಪ ಅಂದ್ರೆ ಮರ್ಮ ಥೆರಪಿ. ಓಕೆ. ಎಸ್, ಮರ್ಮ ಥೆರಪಿಯಿಂದಾನೇ ಬೇರೆ 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 ಥೆರಪಿಗಳು ಉಟ್ಕೊಂಡಿದಾವ. ಹಾಗಾಗಿ ಆ ಬುನಾದಿಯನ್ನ ಹೇಳ್ಕೊಡ್ತೀನಿ ನಾನ್ ನಿಮ್ಗೆ. ನೆಕ್ಸ್ಟ್ ಕಲರ್ ಥೆರಪಿ ಮುಗಿದ್ಮೇಲೆ ನಾನ್ ಫಸ್ಟ್ ಬೆಸ್ಟ್ ಆಗಿ ಕಲಿಬೇಕಲ್ವಾ. ಇವಾಗ ಕಲ್ತಿದ್ದೀನಿ ಒಂದ್ 70% ಆಲ್ಮೋಸ್ಟ್ ಹೇಳೋ ಲೆವೆಲ್ಗೆ ಕಲ್ತಿದ್ದೀನಿ. ಅಂದ್ರೂ ಇನ್ನು 30% ಬೆಸ್ಟ್ ಆಗಿ ಕಲ್ತು ಇನ್ನೊಂದು 300 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ನನಗೂನು ಇನ್ನು ಬೆಸ್ಟ್ ರೀತಿಯಲ್ಲಿ ಹೇಳ್ಬೇಕಾಗತ್ತೆ, ಹೌದಲ್ವಾ? ಹಾಗಾಗಿ ಸುಮ್ನೆ ಏನೋ ನೆನ್ಪ್ ಬಂದಾಗ ಅಷ್ಟೇನೆ 1, 2, 3 ಮರ್ಮ ಹೇಳ್ತೀನಿ. ಅದನ್ನ ನಿಮ್ಗೆ ಥಿಯರಿ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಓಕೆ, ಎಲ್ಲರೂ ಬಂದ್ರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಆಕಾಶ ತತ್ವ, ಹೌದಲ್ವಾ? ಇವತ್ತು ನಿಮ್ಗೆ ಕ್ಲಾಸಿಗೆ ಬಂದಿದ್ದೀರಿ ನೀವು ಎಲ್ಲರೂ ಅಂತಂದ್ರೆ
ಇವತ್ತು 8 ಗಂಟೆಗೆ ಕ್ಲಾಸಿಗೆ ಬಂದಿದ್ದೀರಪ್ಪ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಲ್ಲಿ ಆಕಾಶ ತತ್ವ ಇಂಪ್ರೂವ್ಮೆಂಟ್ ಬೆಸ್ಟ್ ಆಗಿರುತ್ತೆ. ಆಕಾಶ ಅಂತಂದ್ರೆ ಕವರ್ ಮಾಡ್ತಾ ಇರುತ್ತೆ, ಮತ್ತೆ ಸ್ಪ್ರೆಡ್ ಆಗ್ತಾ ಇರುತ್ತೆ, ತಡೆ ರಹಿತ ಇರುತ್ತೆ ಆಕಾಶ. ನೋಡಿ, ಎಲ್ಲಿ ಆಕಾಶದಲ್ಲಿ ಎಲ್ಲಿಗೆನೋ ಹೋಗಿ ಹಂಗೆ ಹೋಗ್ತಾನೆ ಇರೋದು, ಹೌದಲ್ವಾ? ತಡೆ ರಹಿತ ಇರುತ್ತೆ ಆಕಾಶ. ಅದ್ರ ಕಲರ್ ಬಂದ್ಬಿಟ್ಟು ವೈಲೆಟ್ ಕಲರ್, ಇಲ್ಲ ನಿಮ್ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತೀನಪ್ಪ ಅಂದ್ರೆ ನೇರಳೆ ಅಥವಾ ಪರ್ಪಲ್. ಈ ಪರ್ಪಲ್ ನೇರಳೆ ಅಂತ ಬಳಸ್ಬೋದು. ದ ಬೆಸ್ಟ್ ಆಗಿ ಬಳಸೋ ಕಲರ್ ಅಪ್ಪ ಅಂದ್ರೆ ವೈಲೆಟ್. ಇವು 3 ಕಲರ್ ಒಂದೇನೆ, ಆದ್ರೆ ಸೈಂಟಿಫಿಕ್ ನೇಮ್ ಅಂದ್ರೆ ವೈಲೆಟ್ ಕಲರ್ ಅಂತ ಹೇಳ್ಬೇಕು. ವೈಲೆಟ್ ಕಲರ್. ಇಲ್ಲ ಸರ್ ಪರ್ಪಲ್ ಹೇಳ್ತೀನಿ, ನೇರಳೆ ಹೇಳ್ತೀನಿ, ಓಕೆ ಹೇಳ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ ಕನ್ಫ್ಯೂಸ್ ಆಗೋಗಿಲ್ಲ. ಪರ್ಪಲ್ ಅಂದ್ರೂ ಒಂದೇನೆ, ನೇರಳೆ ಅಂದ್ರೂ ಒಂದೇ ಕಲರು, ವೈಲೆಟ್ ಕಲರ್ ಅಂದ್ರೂ ಒಂದೇ ಕಲರ್, ಹೌದಲ್ವಾ? ಪರ್ಪಲ್ ಇದೇನಿದೆ ಅಲ್ವಾ, ಪರ್ಪಲ್ ಕಲರ್. ಇದಕ್ಕೆ ನಾವು ಪರ್ಪಲ್ ಅನ್ಬೋದು, ವೈಲೆಟ್ ಅನ್ಬೋದು, ನೇರಳೆ ಅನ್ಬೋದು. ಬಣ್ಣ ಒಂದೇನೆ, ನೇಮ್ ಅಷ್ಟೇನೆ ಚೇಂಜ್ ಇದೆ. 3 ನೇಮ್ಗಳಿದೆ. ಇದೇ ತರ ಮರ್ಮ ಥೆರಪಿಯಲ್ಲಿ ಒಂದೇ ಪಾಯಿಂಟಿಗೆ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೆಸರಿಟ್ಬಿಟ್ಟಿದ್ದಾರೆ. ಒಂದ್ ಮರ್ಮ ಪಾಯಿಂಟಿಗೆ 4-5 ಹೆಸರಿಟ್ಟಿದ್ದಾರೆ. ಹಾಗೆ ಕನ್ಫ್ಯೂಷನ್ ಬೇಡ ಅಂತೇಳಿ 4 ಪಾಯಿಂಟಿಗೆ ಒಂದೇ ನೇಮ್ ಬಿಟ್ಟಿದ್ದೀನಿ ನಾನು. ಅದು ಕಲಿತೀರಾ ಮರ್ಮದಲ್ಲಿ. ಇದು ಪರ್ಪಲ್ ಆಕಾಶ ತತ್ವ. ಆಕಾಶ ತತ್ವವನ್ನ ಹೆಚ್ಚಳ ಮಾಡ್ಬೇಕಾಗಿತ್ತು ಅಂತಂದಾಗ ನಾವು ವೈಲೆಟ್ ಕಲರ್ ಅನ್ನ ಯೂಸ್ ಮಾಡ್ತೀವಿ. ವೈಲೆಟ್ ಅಂದ್ರೆ ಪರ್ಪಲ್ ಕಲರ್. ಆಕಾಶ ತತ್ವವನ್ನ ಕಮ್ಮಿ ಮಾಡಬೇಕು ಅಂದಾಗ ಅದಕ್ಕೆ ಅಪೋಸಿಟ್ ಕಲರ್ ಅಂದ್ರೆ ಡಾರ್ಕ್ ಬ್ಲೂ ಕಲರ್, ಕಡು ನೀಲಿ ಕಲರ್ ಇರುತ್ತಲ್ವಾ, ಕಡು ನೀಲಿ ಕಲರ್ ಅನ್ನ ನಾವು ಬಳಸ್ತೀವಿ. ಇನ್ನೊಂದ್ಸಲ ಹೇಳೋದಂತಂದ್ರೆ ಆಕಾಶ ತತ್ವವನ್ನ ಹೆಚ್ಚಳ ಮಾಡ್ಲಿಕ್ಕೆ ಪರ್ಪಲ್ ಆರ್ ವೈಲೆಟ್ ಕಲರ್ಗಳನ್ನ ಬಳಸ್ತೀವಿ. ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ರಿಫ್ಲೆಕ್ಸಲಾಜಿ ಮೇಲೆ. ನೀವು ಆಲ್ರೆಡಿ ಸುಜೋಕೋ ರಿಫ್ಲೆಕ್ಸಲಾಜಿಯನ್ನ ಕಲ್ತಿದ್ದೀರಿ. ನಾವು ಕಲರ್ ಥೆರಪಿ ಇಲ್ಲಿ ನಿಮ್ಗೆ ಅಮೌಂಟ್ ಕಡಿಮೆ ತಗೊಂಡಿರ್ಬೋದು, ಆದ್ರೆ ಜಾಸ್ತಿ ನಾಲೆಜ್ ಕೊಡ್ತೀನಿ, ಹೌದಲ್ವಾ? 4 ಡಿಜಿಟ್ ತಗೊಂಡ್ಬಿಟ್ಟು ಜಸ್ಟ್ ಆಯುರ್ವೇದಿಕ್ ರಿಫ್ಲೆಕ್ಸ್ ಹೇಳ್ತಾರೆ. ನಿಮಗೆ ತ್ರಿಬಲ್ 994 ತಗೊಂಡ್ಬಿಟ್ಟು ಆಯುರ್ವೇದಿಕ್ ರಿಫ್ಲೆಕ್ಸ್ ಹೇಳ್ತೀನಿ, ಸುಜೋಕೋ ರಿಫ್ಲೆಕ್ಸ್ ಹೇಳ್ತೀನಿ. ತೇಳಿ ಅಷ್ಟೇ ಹೇಳು ಹೋಗಲ್ಲ. ಆ ರಿಫ್ಲೆಕ್ಸ್ ಯಾಕೆ ಹಾಕ್ಬೇಕು, ಹಾಕಿದ ನಂತರ ಏನಾಗುತ್ತೆ, ತದನಂತರ ಮತ್ತೆ 1 ವಾರ ಆದ ನಂತರ ಏನ್ ಹಾಕ್ಬೇಕು, ಹೌದಲ್ವಾ? ನಿಮಗೆ ಥಿಯರಿ ಹೇಳೋದ್ರೆ ನಡೆಯಲ್ಲ. ಥಿಯರಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ. 11:30 ಕ್ಲಾಸ್ ನೀವೆಲ್ಲರೂ ಅಟೆಂಡ್ ಆಗಿರ್ತೀರಾ, 7:30 ಫ್ರೀ ಸೆಷನ್ ನೀವೆಲ್ಲರೂ ಅಟೆಂಡ್ ಆಗಿರ್ತೀರಾ. ನಮ್ ಥಿಯರಿ ಹೇಗಿರುತ್ತಪ್ಪ ಅಂದ್ರೆ ನನ್ನ ಹತ್ರ ಒಂದು 50% ಬಂದ್ರೆ ನಿಮ್ಮಿಂದ ಒಂದು 50% ತಗೊಂತೀನಿ ನಾನು, ಹೌದಲ್ವಾ? ಕೋಲ್ಡೋ ಈಟೋ ಅಂತ ಕೇಳ್ತೇನೆ, ನೀವೇನ್ ಮಾಡ್ತೀರಿ, ಒಬ್ರು ಕೋಲ್ಡ್ ಅಂತ ಹೇಳ್ತೀರಿ, ಕೆಲವೊಬ್ರು ಈಟ್ ಅಂತ ಹೇಳ್ತೀರಿ. ಆಕ್ಚುಲಿ ಅದು ಬೋತ್ ಆಗಿರುತ್ತೆ. ಹೌದಲ್ವಾ? ಮೊನ್ನೆ ಒಂದ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಯಾವ್ದೋ ಸಿಂಪ್ಟಮ್ಸ್ ಹೇಳ್ತಾ ಇದ್ರು, ಕೋಲ್ಡ್ ಇಂದ ಬರುತ್ತಾ ಈಟ್ ಇಂದ ಬರುತ್ತಾ ಅಂದ್ರೆ ಕೆಲವೊಬ್ರು ಜನ ಕೋಲ್ಡ್ ಅಂತ ಮೆಸೇಜ್ ಹಾಕಿದ್ರು, ಕೆಲವೊಂದ್ ಜನ ಈಟ್ ಅಂತ ಹಾಕಿದ್ರು. ಅದ್ರಾಗ 3 ಜನ, ಪವಿತ್ರ ಅನ್ನೋರು, ಲತಾ ಅನ್ನೋರು, ಮತ್ತೆ ಒಂದು ಇಬ್ರು 3 ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಬೋತ್ ಅಂತ ಹಾಕಿದ್ರೆ, ಹೌದಲ್ವಾ? ಈ ತರ ನಿಮ್ಗೆ ಏನ್ ಅನ್ಸುತ್ತಲ್ವಾ ಆನ್ ದಿ ಸ್ಪಾಟ್ ಆ ಸಮಯಕ್ಕೆ ನೀವು ಕಾಮೆಂಟ್ ಮಾಡಕ್ ಆಗಿಲ್ಲ ಅಂತಂದ್ರು ಕೂಡ ಮನಸ್ಸಲ್ಲಿ ಅನ್ಕೊಳ್ಳಿ, ಆ ಕ್ವಶನ್ಗೆ ಆನ್ಸರ್ ಇದೆ ಇರ್ಬೋದು ಅಂತ ಹೇಳಿ. ನಾನು ಆನ್ಸರ್ ಮಾಡ್ತೀನಲ್ವಾ, ನಿಮ್ಗೆ ಟೈಪ್ ಮಾಡಕ್ ಆಗ್ತಿತ್ತು ಅಂದ್ರೆ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲೇ ಟೈಪ್ ಮಾಡ್ಬಿಡಿ. ಇಲ್ಲ ಸರ್ ಅಷ್ಟು ಬರಲ್ಲ ನಾನಂದ್ರೆ ಆನ್ಸರ್ ಇದೇ ಇರ್ಬೋದು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಆನ್ಸರ್ ಕರೆಕ್ಟ್ ಹೇಳ್ತೀನೋ, ನೀವು ನಾನು ಹೇಳಿದ್ಮೇಲೆ ನಮ್ಮ ಆನ್ಸರ್ ಕರೆಕ್ಟ್ ಇದೆನೋ ತಪ್ಪಿದೆ ಅಂತೇಳಿ ನಿಮ್ಮ ಮೆದುಳಿಗೆ ಕೊಡಿ. ತಪ್ಪಿದೆ ಅಂದ್ರೆ ಸ್ವಲ್ಪ ಏನೋ ಇದರಲ್ಲಿ ಚೇಂಜಸ್ ಮಾಡ್ಕೊಂಡು ಕಲಿಬೇಕಾಗಿದೆ, ಹೌದಲ್ವಾ? ಹೀಗೇನೆ ಕಲಿತಾ ಹೋದಾಗ ಏನಾಗುತ್ತೆ, ಆಕಾಶ ತತ್ವ ಹೆಚ್ಚಳ ಆಗುತ್ತೆ. ನೀವ್ ಏನೇ ಒಂದು ಹೊಸ ವಿದ್ಯೆಯನ್ನ ಕಲಿಬೇಕು ಅಂತಂದಾಗ ನಿಮ್ಮ ಹತ್ರ ಆಕಾಶ ತತ್ವ ಇರ್ಬೇಕು. ಇವತ್ತು ನೀವು ಕ್ಲಾಸಿಗೆ ಬಂದಿದ್ದೀರಿಯಪ್ಪ ಅಂತಂದ್ರೆ ನಿಮ್ಮ ಹತ್ರ ಆಕಾಶ ತತ್ವ ಹೆಚ್ಚಳ ಇರುತ್ತೆ. ಯಾವ್ದೋ ಹೊಸ ವಿದ್ಯೆಗಳನ್ನ ನೀವು ಕಲಿತಾ ಇರ್ತೀರ ಅಂತಂದ್ರೆ ಆಕಾಶ ತತ್ವ ಹೆಚ್ಚಳ ಇರೋದೇ ಕಲಿಯೋದು. ಆಕಾಶ ತತ್ವ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ರಿಜಿಡಿಟಿ ಮಾಡ್ತಾರೆ. ಅದೇನ್ ವರ್ಕ್ ಆಗತ್ತಾ, ಹಂಗ್ ವರ್ಕ್ ಆಗಂಗಿದ್ರೆ ಹಿಂಗೆ ಆಗಾಗಿರೋದು, ಅದಾಗೋದು ಇದಾಗೋದು ಒಪ್ಪಲ್ಲ. ರಿಜಿಡಿಟಿ ಇರುತ್ತಾರೆ. ನೀವೇನೇ ಹೇಳಿ, ಬಂಗಾರ ತೋರಿಸ್ಬಿಟ್ಟು ಇದು ಬಂಗಾರ ಬೇಕಾದ್ರೆ ಇದನ್ನ ನಾವು ಪಕ್ಕ ಹೋಗಿ ಚೆಕ್ ಮಾಡ್ಸೋಣ, ಇದು 24 ಏನಿದು ಗೋಲ್ಡ್ ಇದೆ 24 ಕ್ಯಾರೆಟ್ ಅಂತ ಹೇಳಿ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ರು ಅವ್ರು ಒಪ್ಪಲ್ಲ. ರಿಜಿಡಿಟಿ ಇರುತ್ತದೆ ಅವ್ರ ಹತ್ರ, ಆಕಾಶ ತತ್ವ ಇರಲ್ಲ.
ನೀವೇನೇ ಹೇಳಿದ್ರು ಕೂಡ ಒಪ್ತಾ ಇರಲ್ಲ. ಸರಿ ಇದು 1+1=2 ಅಂದ್ರೂ ಕೂಡ ಒಪ್ಪಲ್ಲ. ಅವ್ರು ರಿಜಿಡಿಟಿ, ಆಕಾಶ ತತ್ವದ ಕೊರತೆ. ಇವ್ರು ಏನಾಗ್ತಾರೆ, ಆಕಾಶ ಕೊರತೆ ಆದಾಗ ಏನಾಗುತ್ತೆ, ರಿಜಿಡಿಟಿ ಕ್ರಿಯೇಟ್ ಆಗುತ್ತೆ, ಸ್ಪೇಸ್ ಕಮ್ಮಿ ಆಗಿಬಿಡುತ್ತೆ. ಸ್ಪೇಸ್ ಎಲ್ಲೆಲ್ಲಿ ಕಮ್ಮಿ ಆಗುತ್ತೆ, ನಮ್ ದೇಹದ ಮೇಲೆ ಸ್ಪೇಸ್ ಕಮ್ಮಿ ಆದಾಗ, ಆಕಾಶ ತತ್ವ ಕಮ್ಮಿ ಆದಾಗ ಏನಾಗುತ್ತೆ, ಬೋನ್ ಸವಿತೆ. ಸಾಕಷ್ಟು ಜನಕ್ಕೆ ಮೊಳಕಾಲು ನೋವು. ಕೆಲವೊಬ್ರು ಆಲ್ಮೋಸ್ಟ್ ಮೊಳಕಾಲು ನೋವು ಬಂದಿದೆ ಅಂದ್ರೆ ಒಂದ್ಸಲ ಆದ್ರೆ, ಏನಿಲ್ಲ ಅಂದ್ರೆ ನೀವು ಒಂದ್ಸಲ ಎಕ್ಸ್ರೇ ಮಾಡಿಸ್ತೀರಾ, ಹೌದಲ್ವಾ? ಎಕ್ಸ್ರೇ ಮಾಡಿಸೇ ಬರ್ತೀರ, ನನ್ಗೆ ಗೊತ್ತು. ನನ್ನ ಹತ್ರ ಕ್ಲಿನಿಕ್ ಬರೋರು ಮೊಳಕಾಲು ನೋವಿದೆ ಅಂತಂದ್ರೆ ಎಕ್ಸ್ರೇ ಮಾಡೇ ಮಾಡ್ತಾರೆ. ಎಕ್ಸ್ರೇ ತಗೊಂಡ್ ಬಂದಿರ್ತಾರೆ. ನೋಡಿ ಸರ್, ನಾ ಎಕ್ಸ್ರೇ ಮಾಡಿಸಿದೀನಿ, ಡಾಕ್ಟರ್ ಹೇಳಿದಾನೆ ಮೂಳೆ ಸೌದಿದೆ ಅಂತೆ. ಅದಕ್ಕೇನ್ ಮಾಡ್ಬೇಕಪ್ಪ, ಮೂಳೆ ಸೌದಿದೆ, ಏನು ಮಾಡಕ್ಕಾಗಲ್ಲ, ಆರಾಮಾಗಿ ಇಷ್ಟೇ ಮ್ಯಾನೇಜ್ ಮಾಡ್ಕೊಂಡು ಹೋಗು ಅಂತ ಒಬ್ಬ ಡಾಕ್ಟರ್ ಕಳಿಸಿದ್ರೆ, ಒಬ್ರು ಬೆಸ್ಟ್ ಆಗಿ ಚಿಪ್ಪು ಬಂದಿದೆ, ಬೆಸ್ಟ್ ಆಗಿ ಒಂದೇನೋ ಬಂದಿದೆ, ಅದನ್ನ ಹಾಕ್ಬಿಡೋಣ, ಹಾಕ್ಬಿಟ್ರೆ ನಿಮ್ಗೆ ನೋವು ವಾಸಿ ಆಗ್ಬಿಡುತ್ತೆ. ಆಗ್ಬೋದು ಬಿಡ್ಬೋದು, ಅದು ನನಗೆ ಗೊತ್ತಿಲ್ಲ. ಮೊಳಕಾಲು ಸವದಿದೆ ಅಂತೇಳಿ ಡಾಕ್ಟರ್ ಹೇಳ್ತಾನೆ. ಮೀನ್ಸ್ ಅಲ್ಲಿ ಸವದಿದೆ. ಇವಾಗ ನಿಮ್ದು ಕಾರೋ ಬೈಕೋ ಇರುತ್ತೆ, ಟೈರ್ ಇರುತ್ತಲ್ಲ, ಸವಿತಾ ಹೋಗುತ್ತೆ, ಹೌದಲ್ವಾ? ಘರ್ಷಣೆ ಆಗಿ ಸವಿಯುತ್ತೆ. ಇಲ್ಲಿಗೆ ರೋಡಿಗೆ ಮತ್ತೆ ನಿಮ್ ಟೈರಿಗೆ ಮೂವ್ ಆಗ್ತಾ, ಘರ್ಷಣೆ ಆಗ್ತಾ ಆಗ್ತಾ ಅದರ ಬಳಕೆ ಕಮ್ಮಿ ಆಗ್ತಾ ಬರುತ್ತೆ. ಅಥವಾ ಸೋಪ್ ಯೂಸ್ ಮಾಡ್ತಿರ್ತೀರ ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ, ದಿನ ಬಳಸಿದಂಗೆಲ್ಲ ಏನಾಗುತ್ತೆ, ಜಾಸ್ತಿ ಆಗತ್ತಲ್ಲ ಸೋಪಿನ ಪ್ರಮಾಣ, ಕಮ್ಮಿ ಆಗತ್ತೆ, ಹೌದಲ್ವಾ? ಹಾ, ಉಜ್ಜಿ ಆ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ. ಅದೇ ತರ ಆಕಾಶ ಕಮ್ಮಿ ಆಯ್ತು ಅಂತಂದಾಗ ನಿಮ್ಮ ಬೋನ್ ಏನಾಗುತ್ತೆ, ಸವಿಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಸವಿತಾ ಕಂಡು ಬರುತ್ತೆ. ಬೋನ್ ಏನಾಗುತ್ತೆ, ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಜಿಡಿಟಿ ಕ್ರಿಯೇಟ್ ಆಗಿಬಿಟ್ಟಿರುತ್ತಲ್ವಾ, ಅಲ್ಲಿ ಉಜ್ಜಿ ಸವಿಯಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಬೋನು ಕೆಲವೊಂದ್ಸಲ ಅದ್ರ ಡೆನ್ಸಿಟಿ ಕಳ್ಕೊಂತದೆ, ಸವಿತದೆ. ಸವಿದಾಗ ಏನಾಗುತ್ತೆ, ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಈ ತರ ಇರ್ಬೇಕಪ್ಪ, ಹಿಂಗಿಂಗ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಆಕಾಶ ತತ್ವ ಇದೆ. ಹಾಗಾಗಿ ಈ ತರ ಮೂವ್ ಆಗ್ತಾ ಇದೆ. ಇಲ್ಲ ಸರ್, ನಾನು ಇದನ್ನ ಫಿಟ್ ಮಾಡ್ತೀನಿ ಅಂದ್ರೆ ಆಕಾಶಕ್ಕೆ ತೆಗೆದು ಬಿಡ್ತೀನಿ, ಫುಲ್ ಟೈಟ್ ಆಯ್ತು, ಇವಾಗ ನೋಡಿ ಹಿಂಗ್ ಮಾಡಿ ಆಗಲ್ಲ, ಹಿಂಗ್ ಮಾಡಿ ಆಗಲ್ಲ, ನೋವು ಆಗ್ತಾ ಇದೆ. ಅದೇ ತರ ನಿಮ್ಮ ಬೋನ್ ಅಲ್ಲಿ ಏನಾಗಿರುತ್ತೆ, ನಿಮ್ ನೀಯಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಪೇಸ್ ಕಮ್ಮಿ ಆಗಿಬಿಟ್ಟಿರುತ್ತೆ. ಈ ತರ ಸ್ಪೇಸ್ ಇರ್ಬೇಕು, ಹಿಂಗ್ ಆಗತ್ತಪ್ಪ. ಇಲ್ಲ ಸ್ಪೇಸ್ ಕಮ್ಮಿ ಆಯ್ತು ಅಂದಾಗ ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಉಜ್ಜಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜಾಯಿಂಟ್ಗಳಲ್ಲಿ, ಹೌದಲ್ವಾ? ಒಂದ್ ಬೋನ್ ಟಚ್ ಆಗಿಬಿಟ್ಟಾಗ ನೋವು ಸ್ಟಾರ್ಟ್ ಆಗುತ್ತೆ. ನೋಡಿ ಹಿಂಗ್ ಮಾಡಿ, ನೀವು ಹಿಂಗ್ ಎಷ್ಟೇ ಮಾಡಿ ಏನಾಗುತ್ತೆ, ಏನು ತೊಂದರೆ ಆಗಲ್ಲ. ಅದೇ ಈ ಕೈಗಳನ್ನ ಹಿಂಗ್ ಮಾಡ್ತಾ ಹೋಗಿ, ಉಜ್ತಾ ಹೋಗಿ ಹೀಟ್ ಕ್ರಿಯೇಟ್ ಆಗುತ್ತೆ, ಹೌದಲ್ವಾ? ಹಿಂಗೆ ಒಂದ್ ಹಾಫ್ ಅನ್ ಅವರ್ ಮಾಡಿ ಪೂರ್ತಿ ಕೆಂಪಾಗ್ಬಿಡುತ್ತೆ ಕೈ. ಉಜ್ಜಿ ಏನಾಗುತ್ತೆ ಅಂದ್ರೆ ಅಲ್ಲಿ ಬೋನು ಸವಿತಾ ಸ್ಟಾರ್ಟ್ ಆಗುತ್ತೆ. ನಿಮ್ ಡಾಕ್ಟರ್ ಕೇಳಿರ್ಬೋದು, ಸವಿತಾ ಯಾಕಾಗಿದೆಯಪ್ಪ ಅಂದ್ರೆ ವಯಸ್ಸಾಗಿದೆ ಆಗಿದೆ ಅಂತ ಹೇಳ್ತಾರೆ, ಹೌದಲ್ವಾ? ಆದ್ರೆ ಪಕ್ಕ ಸರಿಯಾದ ರೀತಿ, ಸರಿಯಾಗಿ ನಾವು ಬೋನ್ ಯಾಕೆ ಸವಿತಾ ಇದೆ ಅಂತ ಇಲ್ಲಿ ಬೆಸ್ಟ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಆಕಾಶ ತತ್ವದ ಕೊರತೆ, ಹೌದಲ್ವಾ? ನೋಡಿ, ನೀವು ಚೆಕ್ ಮಾಡಿ, ಸಾಕಷ್ಟು ಜನಕ್ಕೆ ಈ ಬೋನ್ ಸವಿತಾ ಇದೆ, ಈ ಮೂಳೆ ಸಂಬಂಧಿತ ಕಾಯಿಲೆಗಳು ಬೋನ್ ಸವಿಯೋದ್ರಿಂದ ಬರ್ತಾ ಇದೆ ಅಂತಂದ್ರೆ ಅವ್ರ ಹತ್ರ ರಿಜಿಡಿಟಿ ಇರುತ್ತೆ, ಯಾವದಕ್ಕೂ ಒಪ್ಪಲ್ಲ, ಯಾವುದು ಕಲಿಯಲ್ಲ, ಯಾವುದು ಮಾಡಲ್ಲ, ಏನೂ ಮಾಡಲ್ಲ, ಹೊಸದಂತೇಳಿ ಏನೂ ಅನ್ವೇಷಣೆ ಮಾಡಲ್ಲ, ಏನೋ ನಡೆದಿದೆ ಜೀವನ ಅಂತ ಹೋಗ್ತಾ ಇರ್ತಾರೆ. ಅಂತವರಲ್ಲಿ ರಿಜಿಡಿಟಿ ಕ್ರಿಯೇಟ್ ಆಗಿಬಿಟ್ಟು ಆಕಾಶ ತತ್ವದ ಕೊರತೆ ಆಗಿಬಿಟ್ಟು ಏನೋ ಹೊಸದನ್ನು ಕಲಿಯೋದಿಲ್ಲ, ಏನೋ ಒಂದು ಹೊಸದನ್ನು ನೋಡೋದು, ಏನೋ ಒಂದು ಮಾಡೋದು, ಯಾರೋ ಒಂದ್ ಜೊತೆ ಮಾತಾಡೋದು, ಏನೋ ಒಂದು ವಿಷಯನ ಹಂಚ್ಕೊಳ್ಳೋದು, ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಆಕಾಶ ತತ್ವ ಹೆಚ್ಚಳ ಇರುತ್ತೆ. ಈ ಬೋನ್ ಸವಿತಾದ ಸಿಂಪ್ಟಮ್ಸ್ ಗಳು ಕಂಡು ಬರಲ್ಲ. ನೀವೇನು ಆಕ್ಟಿವಿಟಿ ಇಲ್ಲ, ಸುಮ್ನೆ ಯಾರ್ದೋ ಏನೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನೇ ರುಬ್ತಾ ಇದ್ರಿ ಅಂದಾಗ ಆಕಾಶ ತತ್ವದ ಕೊರತೆ ಆಗಕ್ ಸ್ಟಾರ್ಟ್ ಆಗತ್ತೆ. ಇರ್ತಾರೆ ನೋಡ್ಬೇಕು, ಕೆಲವೊಬ್ರು ಧಾರಾವಾಹಿ ಹೆಂಗಿರುತ್ತೆ ಅಂದ್ರೆ
ಅವ್ರದ್ದು ಇವ್ರಿಗೆ ಇವ್ರದ್ದು ಅವ್ರಿಗೆ ಅವ್ರದ್ದು ಇವ್ರಿಗೆ ಇವ್ರದ್ದು ಇವ್ರಿಗೆ ಆ ತರ ಆದಾಗ ಏನಾಗುತ್ತೆ, ಆಕಾಶ ತತ್ವ ರಿಜಿಡಿಟಿ ಕ್ರಿಯೇಟ್ ಆಗಿಬಿಡುತ್ತೆ. ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಇವಾಗ ನಿಮ್ಗೆ ಗೊತ್ತಾಯ್ತು ಪೇನ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ನೀಯಲ್ಲಿ ಮೊಳಕಾಲು ಸೌದಿದೆ ರಿಪೋರ್ಟ್ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಸೌದಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವದ ಕೊರತೆ ಆಯ್ತು, ಆಕಾಶ ಕಮ್ಮಿ ಆಯ್ತು. ಈ ಮೊಳಕಾಲ ಅಂತ ಇಟ್ಕೊಳ್ಳಿ, ಇದು ಈ ತರ ಮೊಳಕಾಲಿತ್ತಪ್ಪ ಅಥವಾ ಕೈ ಅಂತ ಇಟ್ಕೊಳ್ಳಿ, ಮೂವ್ ಆಗ್ಬೇಕಾಗಿತ್ತು, ಆಗಿಲ್ಲ, ರಿಜಿಡಿಟಿ ಕ್ರಿಯೇಟ್ ಆಯ್ತು. ಅದೇ ಸರ ಮೊಳಕಾಲಲ್ಲಿ ಈ ತರ ಬೆಂಡ್ ಆಗ್ಬೇಕಾಗಿತ್ತು ಮೊಳಕಾಲು, ಆಗಿಲ್ಲ, ರಿಜಿಡಿಟಿ ಕ್ರಿಯೇಟ್ ಆಗಿದೆ, ಸ್ಪೇಸ್ ಕಮ್ಮಿ ಆಗಿದೆ. ಆ ಸ್ಪೇಸ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಕೆಲವೊಬ್ರು ಏನ್ ಮಾಡ್ತಾ ಇರ್ತಾರೆ, ಫ್ರೋಜನ್ ಶೋಲ್ಡರ್ ಮೇಲೆತ್ತಂದ್ರೆ ಆಗಲ್ಲ, ಇಷ್ಟು ಎತ್ತ ಆಗಲ್ಲ, ಹಿಂಗೆ ಆಗಲ್ಲ. ಯಾಕೆ ಆಗ್ತಾ ಇಲ್ಲ? ಟೈಟ್ ಆಗಿ ಹಿಡ್ಕೊಂಡ್ಬಿಟ್ಟಿದೆ. ಹೌದಲ್ವಾ? ಹಿಂಗ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ಪೇಸ್ ಇರ್ಬೇಕು, ಒಳಗಡೆ ಜಾಗ ಇರ್ಬೇಕು. ಮೇಲೆ ಹೋಗ್ತದೆ ಕೈ, ಮೇಲೆ ಹೋಗಕ್ ಆಗ್ತಾ ಇಲ್ಲ. ಅದು ಬಲಭಾಗದಲ್ಲಿರ್ಬೋದು, ಎಡಭಾಗದಲ್ಲಿರೋ. ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಸ್ಪೇಸ್ ಕಮ್ಮಿ ಆಗಿದೆ, ಜಾಗ ಕಮ್ಮಿ ಆಗಿದೆ. ಒಂದು ಎಕ್ಸಾಂಪಲ್ ಅಪ್ಪ, ಹಿಂಗ್ ಕ್ಯೂ ಇರುತ್ತೆ, ಇಬ್ರು ಹೋಗ್ಬೇಕು ಆ ಕ್ಯೂ ಅಲ್ಲಿ. 3 ಜನ ಹೋದಾಗ ಏನಾಗುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ ಕ್ಯೂ ಅಲ್ವಾ? ಅದೇ ತರ ಆಕಾಶ ತತ್ವ ಅಂತ ಹೇಳೋದು. ಆಕಾಶ ತತ್ವ ಕಮ್ಮಿ ಆಯ್ತಂದ್ರೆ ರಿಜಿಡಿಟಿ ಕ್ರಿಯೇಟ್ ಆಗುತ್ತೆ. ಮೊಳಕಾಲು ಬೆಂಡ್ ಆಗಲ್ಲ ಅಂತ ಹೇಳ್ತಾರೆ, ಮೂವ್ಮೆಂಟ್ ಆಗಲ್ಲ ಅಂತ ಹೇಳ್ತಾರೆ, ಬೋನ್ಗಳು ಈ ತರ ಆಗಲ್ಲ. ಅವಾಗ ಏನಾಗಿರುತ್ತೆ, ಅವ್ರಿಗೆಲ್ಲರಿಗೂ ಆಕಾಶ ತತ್ವದ ಕೊರತೆ ಆಗಿರುತ್ತೆ, ಫಿಕ್ಸಿಬಿಲಿಟಿ ಇರಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಸ್ಪೇಸ್ ಎನರ್ಜಿ ಅನ್ನ ಕ್ರಿಯೇಟ್ ಮಾಡಬೇಕು ರಿಫ್ಲೆಕ್ಸಲಾಜಿ ಮೇಲೆ. ಹೌದಲ್ವಾ? ಆ ಸ್ಪೇಸ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡಿದೀವಪ್ಪ ಅಂದ್ರೆ ಸ್ಪೇಸ್ಲಿಂದ ಬಂದಿರೋದು, ಆಕಾಶದ ಕೊರತೆಯಿಂದ ಬಂದಿರುವ ನೋವುಗಳೆಲ್ಲ ವಾಸಿ ಆಗ್ತಾ ಬರುತ್ತೆ. ಆಕಾಶ ತತ್ವ ಎಲ್ಲಿ ಕಮ್ಮಿ ಆಗ್ಬೋದು, ನಾನೊಂದು ಎಕ್ಸಾಂಪಲ್ 1, 2, 3 ಹೇಳ್ಬೋದು. ಅದನ್ ಬಿಟ್ಟು ಇನ್ನೂ ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಇರ್ತವೆ. ನಾನೊಂದು ಮೇನ್ ಇಂಪಾರ್ಟೆಂಟ್ ಅನ್ನ ಒಂದು 3, 4, 5 ಸಿಂಪ್ಟಮ್ಸ್ ಹೇಳ್ತೀನಿ. ಇನ್ನು ಆಕಾಶ ತತ್ವ ಎಲ್ಲಿ ಕೊರತೆ ಆಗುತ್ತೆ, ಬೋನಲ್ಲಿ. ನಿಮ್ಮ ಬೆನ್ನೆಲುಬು ಇರುತ್ತಲ್ವಾ, ನೀವು ಎಕ್ಸ್ರೇ, MRI, 3D ಮಾಡಿದಾಗ ರಿಪೋರ್ಟ್ ಬರುತ್ತೆ, ಡಿಸ್ಕ್ ಬಲ್ಜ್ ಆಗಿದೆ, ಡಿಸ್ಕ್ ಕಂಪ್ರೆಸ್ ಆಗಿದೆ. ಬಲ್ಜ್ ಆಗಿದೆ ಮೀನ್ಸ್ ನಿಮ್ ಬೋನ್ ಏನಿರ್ಬೇಕಪ್ಪ ಅಂತಂದ್ರೆ ಈ ತರ ಒಂದಕ್ಕೊಂದು ಇಂಟರ್ಲಾಕ್ ಇರಬೇಕು. ಹೌದಲ್ವಾ? ಒಂದ್ ಸ್ಪೇಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಇಂಟರ್ಲಾಕ್ ಇತ್ತಂದ್ರೆ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಇಂಟರ್ಲಾಕ್ ಕಳ್ಕೊಂಡ್ಬಿಡುತ್ತೆ. ಹಿಂಗಿರೋ ಬೋನ್ ಏನಾಗುತ್ತೆ ಗೊತ್ತಾ, ಹಿಂಗಿರೋ ಬೋನು ಇಂಟರ್ಲಾಕ್ ಕಳ್ಕೊಂಡ್ಬಿಟ್ಟು ಅದೇನಾಗ್ಬಿಡುತ್ತೆ, ಸ್ಪೇಸ್ ಒಂದ್ರ ಒಳಗಡೆ ಒಂದ್ ಬೋನಿಂದ ಒಂದ್ ಬೋನಿಗೆ ಸ್ಪೇಸ್ ಇರ್ಬೇಕಿತ್ತು, ಇಲ್ಲ, ಬಲ್ಜ್ ಆಗಿದೆ, ಕಂಪ್ರೆಸ್ ಆಗಿದೆ. ಕಂಪ್ರೆಸ್ ಮೀನ್ಸ್ ಅದಕ್ಕೆ ಹೋಗಿದ ಟಚ್ ಆಗಿದೆ ಅಂದ್ರೆ ಅಲ್ಲಿ ಸ್ಪೇಸ್ ಇರ್ಬೇಕಾಗಿತ್ತು, ಇಲ್ಲ, ಕಂಪ್ರೆಸ್ ಆಯ್ತು. ಕಂಪ್ರೆಸ್ ಆಗಿದೆ ಅಂದ್ರೆ ಆಕಾಶ ತತ್ವದ ಕೊರತೆ ಆಗಿದೆ. ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡ್ಬೇಕು. ನಿಮ್ಗೆ L4 ಅಲ್ಲಿ ಕಂಪ್ರೆಸ್ ಆಗಿದೆನಾ, L5 ಅಲ್ಲಿ ಕಂಪ್ರೆಸ್ ಆಗಿದೆನಾ, C1 ಅಲ್ಲಿ ಆಗಿದೆನಾ, C2 ಅಲ್ಲಿ ಆಗಿದೆನಾ, C3 ಅಲ್ಲಿ ಆಗಿದೆನಾ, T12 ಎಲ್ಲಿ ಆಗಿರುತ್ತೆ ಅಲ್ಲಿ ನಾವು ಆಕಾಶ ತತ್ವವನ್ನ ಜಾಸ್ತಿ ಮಾಡ್ಬೇಕು. ಆಕಾಶ ತತ್ವ ಜಾಸ್ತಿ ಮಾಡಿದೀವಪ್ಪ ಅಂದ್ರೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಎಷ್ಟು ದಿನ ಮಾಡ್ಬೇಕು ಸರ್ ಅಂತ ಕೇಳ್ತೀರಾ? ನಿಮ್ಮ ಹತ್ರ ಸ್ಪೇಸ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದು ನಿಮಗ್ ಗೊತ್ತಿರುತ್ತೆ. 1 ದಿನ ಹಾಕ್ತೀರಾ, 2 ದಿನ ಹಾಕ್ತೀರಾ, 3 ದಿನ ಹಾಕ್ತೀರಾ, 3 ತಿಂಗಳು ಹಾಕ್ತೀರಾ, ದಿನಾಲು ಹಾಕ್ತಾ ಬರ್ಬೇಕು. ನೀವ್ ಹೆಂಗ್ ಒಬ್ಬರು ಕೇಳ್ತಿರ್ತಾರೆ, ಸರ್ ಈ ಕಲರ್ ಇದೆ ಎಷ್ಟು ದಿನ ಹಾಕ್ಬೋದು? ನಿಮ್ಗೆ ಎಷ್ಟು ಹಸಿವಾಗಿರುತ್ತೆ ಅಷ್ಟು ಊಟ ಮಾಡ್ತೀರಲ್ವಾ? ಅದೇ ತರ ಕಲರ್ ಕೂಡ ಹಸಿವು ಆದಂಗೆ, ನಿಮ್ಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ದಿನ ಯೂಸ್ ಮಾಡ್ಬೇಕು. ನಿಮ್ಗೆ ಅನ್ಸುತ್ತೆ 1 ದಿನ ಪರ್ಪಲ್ ಹಾಕ್ತೀರಾ, 2 ದಿನ ಹಾಕ್ತೀರಾ, 3 ದಿನ ಹಾಕ್ತೀರಾ, ಪ್ರತಿದಿನ ಪ್ರಮಾಣ, ನೋವಿನ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ. ಹೌದಲ್ವಾ? ಆ ನೋವಿನ ಪ್ರಮಾಣ ಕಮ್ಮಿ ಆಗ್ತಾ ಬಂದಂಗೆಲ್ಲ ಒಂದು ವಾರ ಪೂರ್ತಿ ಹಾಕೊಳ್ಳಿ. ಇಲ್ಲ ಸರ್ ಒಂದು 100% ಇತ್ತು, 50% ಬಂದಿದೆ, ಇನ್ನ 50% ಅನ್ನ 2 ದಿನಕ್ಕೊಮ್ಮೆ ಹಾಕಿ. ಇಲ್ಲ ಸರ್ ಇನ್ನ 10 ಇದೆ, ವಾರದಲ್ಲಿ 2 ದಿನ ಹಾಕಿ. ಹೌದಲ್ವಾ? ಈ ತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಪ್ರಮಾಣವನ್ನ ಕಮ್ಮಿ ಮಾಡ್ತಾ ಬನ್ನಿ. ಯಾವ್ದು ಲಿಮಿಟೇಷನ್ ಇಲ್ಲ, ಇಷ್ಟೇ ದಿನ ಹಾಕ್ಬೇಕು, ಇಷ್ಟೇ ವಾರ ಹಾಕ್ಬೇಕು ಅಂತಿಲ್ಲ. ನೀವು ಕಲರ್ ಎಷ್ಟು ದಿನ ಹಾಕ್ಬೇಕು ಅಂತಂದಾಗ ಒಂದು ನೆನ್ಪ್ ಮಾಡ್ಕೊಳ್ಳಿ, ಹಸಿವು ಎಷ್ಟೇ ಆಗಿರುತ್ತೆ ಅಷ್ಟು ಊಟ ಮಾಡ್ಬೇಕು. ಅಂದ್ರೆ ನಿಮ್ ಪೇನ್ ಎಷ್ಟಿದೆ ಅನ್ನೋದು ಡಿಪೆಂಡ್.
ನಿಮ್ಗೆ ಪೇನ್ ಎಷ್ಟಿರುತ್ತೆ ಅಷ್ಟು ದಿನ ಹಾಕ್ತಾ ಬನ್ನಿ. ಸ್ಪೇಸ್ ನಿಮಗೆ ರಿಪೋರ್ಟ್ ನೋಡ್ಬಿಡ್ತೀರಾ, C2 C3 ಕಂಪ್ರೆಸ್, T1 T12 ಕಂಪ್ರೆಸ್, ಬಲ್ಸ್ L3 L4 ಬಲ್ಸ್ ಏನೇನೋ ಮಾಡ್ಬೇಕಂತ ಹೇಳಿರ್ತಾರೆ. ನಿಮಗೆ L1 L2 L3 ಎಲ್ಲಿ ಬರುತ್ತೆ ಅಂತ ಗೊತ್ತು, T1 T2 T3 ಎಲ್ಲಿ ಬರುತ್ತೆ ಅಂತ ಗೊತ್ತು. ಬಂದಿಲ್ಲ ಅಂದ್ರೆ ಕ್ಲಾಸಲ್ಲಿ ಹಂಗೆ ಹೇಳುವಾಗ ಹೇಳ್ತೀನಿ ನಿಮ್ಗೆ. ಇದನ್ನ ನಾವು 3 ಭಾಗ ಮಾಡ್ಕೊಂತೀವಿ, 1 2 3. ಇದರಲ್ಲಿ ರಿಫ್ಲೆಕ್ಸ್ ಬರುತ್ತೆ. ನಿಮಗೆ L1 L2 L3 L4 ಅಲ್ಲಿ ಪೇನ್ ಬಂದಿದೆ, ಇಲ್ಲ ಸರ್ ಇನ್ನೊಬ್ರು ಹೇಳ್ತಾರೆ, ಇಲ್ಲ ಸರ್ ನೀವೇನ್ ಹೇಳ್ತೀರಾ, ರಿಪೋರ್ಟ್ ನೋಡ್ಬಿಟ್ಟು ಆಕಾಶ ತತ್ವ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತೀರಾ, ಹೌದಲ್ವಾ? ಅವ್ರು ಯಾವ್ದು ಸ್ಕ್ಯಾನಿಂಗ್ ಹೋಗಿಲ್ಲ, ಏನು ಹೋಗಿಲ್ಲ, ನನ್ನ ಹತ್ರನೇ ಫಸ್ಟ್ ಬಂದಿದ್ದಾರೆ. ಅವ್ರಿಗೆ ಕಂಪ್ರೆಸ್ ಆಗಿದೆನಾ ಬಲ್ಸ್ ಆಗಿದೆನಾ ಹೇಗ್ ಗೊತ್ತಾಗುತ್ತೆ? ಅವರ ಸಿಂಪ್ಟಮ್ಸ್ ಗಳನ್ನ ನೋಡಿ, ನಿಮ್ಗೆ ಆಕಾಶ ತತ್ವದ ಸಿಂಪ್ಟಮ್ಸ್ ಅನ್ನ ಹೇಳ್ಕೊಡ್ತೀನಿ. ಆಕಾಶ ತತ್ವ ಕೊರತೆ ಕಂಡು ಬಂತಾ, ಮಸಾಜ್ ಮಾಡ್ತಾ ಹೋಗಿ. ಇಲ್ಲ ಸರ್ L4 L5 ಎಲ್ಲಿ ಬರ್ತಾ ಇದೆ ನನ್ಗೆ ಗೊತ್ತಾಗ್ತಾ ಇಲ್ವಾ, ನೀವೇನೋ ಒಂದು ಜಿಮ್ಮಿನೋ ಅಥವಾ ನಿಮ್ಮ ಹತ್ರ ಪೆನ್ನು ಪೆನ್ಸಿಲ್ ತಗೊಂಡ್ಬಿಟ್ಟು, ಅಥವಾ ನಿಮ್ ಕೈನೇ ಬೆಸ್ಟ್, ಹೀಗೆ ಮಸಾಜ್ ಮಾಡ್ತಾ ಹೋಗಿ. ಒಂದ್ ಕಡೆ ಪೇನ್ ಇರುತ್ತೆ, ಈ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಪೇನ್ ಇರುತ್ತೆ. ಆ ಭಾಗಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಅಲ್ಲಿ ಆಕಾಶದ ಕೊರತೆ ಆಗಿತ್ತಪ್ಪ ಅಂದ್ರೆ ಒಂದು ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಡಿ. ಪರ್ಪಲ್ ಕಲರ್ ಹಾಕಿ, ಹೌದಲ್ವಾ? ಪರ್ಪಲ್ ಕಲರ್ ಹೆಂಗ್ ಹಾಕ್ಬೇಕನ್ನೋದು ಹೇಳ್ತೀನಿ, ಒಂದೇ ನಿಮಿಷ ತಗೊಂಡ್ ಬರ್ತೀನಿ. ಎಸ್, ಇದು ಪರ್ಪಲ್ ಕಲರ್. ಸ್ವಲ್ಪ ಡಾರ್ಕ್ ಬ್ಲೂ ಕಂಡಂಗ್ ಕಾಣುತ್ತೆ ವಿಡಿಯೋದಲ್ಲಿ, ಆದ್ರೆ ಪರ್ಪಲ್ ಅಪ್ಪ, ಪರ್ಪಲ್ ಕಲರ್. ಯಾರೋ ಕಿಡ್ನಿ ಸ್ಟೋನ್ ವಿಡಿಯೋ ಮಾಡ್ಬಿಟ್ಟಿದ್ನಲ್ವಾ ಸರ್, ಪರ್ಪಲ್ ತೋರಿಸ್ಬಿಟ್ಟು ಡಾರ್ಕ್ ಬ್ಲೂ ಕಲರ್ ಅಂತೀರಾ, ಡಾರ್ಕ್ ಬ್ಲೂ ತೋರಿಸ್ಬಿಟ್ಟು ಪರ್ಪಲ್ ಅಂತೀರಾ ಅಂತ. ಆ ವಿಡಿಯೋದಲ್ಲಿ ಏನ್ ಕಾಣುತ್ತೆ, ಇದು ಡಾರ್ಕ್ ಬ್ಲೂ ಕಂಡಂಗೆ ಕಾಣುತ್ತೆ, ಆಕ್ಚುಲಿ ವೈಲೆಟ್ ಕಲರ್. ನೀವು ಕ್ಲಾಸ್ ಮಾಡುವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಆಲ್ಮೋಸ್ಟ್ ಒಂದು ಪೆನ್ ಅನ್ನ ಇಟ್ಕೊಳ್ಳಿ ನಿಮ್ಮ ಹತ್ರ, ಕಲರ್ ಪೆನ್ ಅನ್ನ. ನಿಮ್ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಹಂಗ ಹಾಕೋಬಹುದು ನೀವುನು, ಏನು ತೊಂದರೆ ಆಗಲ್ಲ. ಹಾಕೊಂಡಾಗ ಏನಾಗುತ್ತೆ ಗೊತ್ತಾಗುತ್ತೆ, ಹೌದಲ್ವಾ? ಇವಾಗ ಯಾರಿಗೆ ನೀ ಪೇನ್ ಇರುತ್ತೆ, ಮೊಳಕಾಲು ನೋವು ಸೌದಿದೆ ಅಂತ ಅನ್ಸುತ್ತಲ್ವಾ, ನೀ ಪೇನ್ ಇರೋರು ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಪರ್ಪಲ್ ಕಲರ್ ಅನ್ನ ನೀ ಜಾಯಿಂಟಿಗೆ ಹಾಕಿ ನೀವು. ಆದ್ರೆ ಹಾಕೋದ್ಕಿಂತ ಮುಂಚೆ ಯಾಕೆ ಎಂತವ್ರು ಹಾಕ್ಬಾರ್ದು ಅನ್ನೋದು ಒಂದು ನೋಟಿಫಿಕೇಶನ್ ಇರುತ್ತೆ. ನೀವು ಪರ್ಪಲ್ ಕಲರ್ ಹಾಕ್ಬೇಕಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಎಲ್ಲಿಯೂ ಸ್ವೆಲ್ಲಿಂಗ್ ಇರಬಾರ್ದು, ಊತ, ಅದು ಪಿಟ್ಟಿಂಗ್ ಇರ್ಬೋದು, ನಾನ್ ಪಿಟ್ಟಿಂಗ್ ಇರ್ಬೋದು, ಕುಳಿ ಬೀಳ್ತಿರ್ಬೋದು, ಕುಳಿ ಬೀಳದೇ ಇರ್ಬೋದು. ಊತ ಬಂದಿತ್ತಂದ್ರೆ ಈ ಕಲರ್ನ, ವೈಲೆಟ್ ಕಲರ್ನ ಯೂಸ್ ಮಾಡಬಾರದು. ನಿಮಗೆ ಆಕಾಶ ತತ್ವದ ಕೊರತೆ ಬಂದು ನಿಮಗೆ ಕಾಯಿಲೆ ಬಂದಿದ್ರು ಕೂಡ ಆ ಊತ ಕಮ್ಮಿ ಆಗುವವರೆಗೂ ಈ ಪರ್ಪಲ್ ಕಲರ್ಗಳನ್ನ ನಿಮ್ಮ ದೇಹದ ಯಾವುದೇ ರಿಫ್ಲೆಕ್ಸ್ ಮೇಲೆ ಹಾಕ್ಬಾರ್ದು, ಹೌದಲ್ವಾ? ಹಾಕ್ಬೇಕನ್ನೋದು ಎಷ್ಟು ಇಂಪಾರ್ಟೆಂಟು, ಹಾಕ್ಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ನಿಮ್ಗೆ ನೀ ಅಲ್ಲಿ ಎಕ್ಸ್ರೇ ತಗೊಂಡ್ಬರ್ತೀರಾ, ನೀ ಕಂಪ್ರೆಸ್ ಆಗಿದೆ, ನೀ ಅಲ್ಲಿ ಬಲ್ಸ್ ಏನೋ ಬೆನ್ನಲ್ಲಿ L4 ಅಲ್ಲಿ ಬಲ್ಸ್ ಆಗಿದೆ ಅಂತ ಕಂಡು ಬರುತ್ತೆ. ನಾನು ಕ್ಲಾಸಲ್ಲಿ ಹೇಳ್ಬಿಡ್ತೇನೆ, ಬಲ್ಸ್ ಆಗಿದೆನಾ ಹೊಡಿ ಪರ್ಪಲ್ ಅಂತ. ನೀವ್ ಇನ್ನೊಂದ್ ಏನು ನೋಡಲ್ಲ, ನೋಟ್ಬುಕ್ ತೆಗಿತೀರಾ ಅಥವಾ ನೆನ್ಪ್ ಮಾಡ್ಕೊಂತೀರಾ, ಹಕ್ಕು ಪರ್ಪಲ್ ಅಂತೀರಾ. ಆದ್ರೆ ನೀವು ಪರ್ಪಲ್ ವೈಲೆಟ್ ಕಲರ್ಗಳನ್ನ ಹಾಕುವಾಗ ನಿಮ್ಮ ದೇಹದಲ್ಲಿ ಎಲ್ಲಾದ್ರೂ ಊತ ಕಂಡು ಬಂದಿದೆನಾ ನೋಡ್ಕೊಳ್ಳಿ. ಅವರ ದೇಹದ ಮೇಲೆ ಊತ ಇತ್ತು, ಸ್ವೆಲ್ಲಿಂಗ್ ಇತ್ತು. ಸ್ವೆಲ್ಲಿಂಗ್ ಅಲ್ಲಿ 2 ಟೈಪ್ ಆಫ್ ಸ್ವೆಲ್ಲಿಂಗ್, ಪಿಟ್ಟಿಂಗ್ ಮತ್ತು ನಾನ್ ಪಿಟ್ಟಿಂಗ್. ಅದನ್ನ ನಿಮ್ಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಜಲತತ್ವ ಅಗ್ನಿ ತತ್ವ ಹೇಳುವಾಗ. ಪಿಟ್ಟಿಂಗ್ ಮೀನ್ಸ್ ಊತ ಬಂದ್ಬಿಟ್ಟು, ಇಲ್ಲಿ ಊತ ಬಂದಿದೆ, ಸ್ವೆಲ್ಲಿಂಗ್ ಬಂದಿದೆ ಅಂದಾಗ ಹಿಂಗ ಕುಳಿ ಬೀಳ್ಬೇಕು, ಒತ್ತಿದ್ವಿ ಕುಳಿ ಬೀಳ್ತಾ ಇತ್ತು ಅಂದ್ರೆ ಪಿಟ್ಟಿಂಗ್ ಎಡಿಮಾ ಅಂತೀವಿ, ಬೀಳ್ತಾ ಇಲ್ಲ ಅಂದ್ರೆ ನಾನ್ ಪಿಟ್ಟಿಂಗ್ ಎಡಿಮಾ ಅಂತೀವಿ. ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಊತ ಕಂಡು ಬಂದಿರಬಾರದು. ಇಲ್ಲ ಸರ್ ಊತ ಕಂಡು ಬಂದಿದೆ, ನಾನು ಪರ್ಪಲ್ ಹಾಕ್ತೀನಿ, ಏನಾಗುತ್ತೆ? ಮತ್ತೆ ಊತ ಜಾಸ್ತಿ ಆಗುತ್ತೆ, ಏನು ಆಗಲ್ಲ, ಹೌದಲ್ವಾ?
ಹಾಗಾಗಿ ಯೂಸ್ ಮಾಡ್ಬೇಕು ಅನ್ನೋದು ಎಷ್ಟು ಕ್ಯೂರಿಯಾಸಿಟಿಯಿಂದ ಆಗ್ತಾ ಇದ್ರಿಲ್ಲ, ಎಲ್ಲರೂ ಪೆನ್ ತಗೊಂಡ್ಬಿಟ್ಟಿದ್ರೆ ಇಂಥ ಸಿಂಪ್ಟಮ್ಸಿಗೆ ಹಾಕ್ಬೇಡ ಅಂದಾಗ ಹಿಂಗ ನೋಡಕ್ ಸ್ಟಾರ್ಟ್ ಮಾಡಿದ್ರೆ, ಹೌದಲ್ವಾ? ಒಂದ್ ಕಲರ್ ಹಾಕ್ಬೇಕಪ್ಪ ಅಂತಂದ್ರೆ ಸಿಂಪ್ಟಮ್ಸ್ ಮೇನ್ ಇಂಪಾರ್ಟೆಂಟ್ ಆಗತ್ತೆ, ಸರಿನಾ? ಹಾಗಾಗಿ ಹಾಕುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ. ಹಾಕ್ಬಾರ್ದು ಅನ್ನೋದು ಒಂದ್ 2-3 ಸಿಂಪ್ಟಮ್ಸ್ ಇರ್ತವೆ ಅಷ್ಟೇನೆ. ಅದನ್ನ ಐಡೆಂಟಿಫೈ ಮಾಡಿ. ಇನ್ನಿಂದ ನೀವೇನ್ ಮಾಡ್ತೀರಿ, ನಿಮ್ಮ ಕೈ ಮೇಲೆ ಪರ್ಪಲ್ ಕಲರ್ ಬಂತು, ಅವರ ದೇಹದ ಮೇಲೆ ಹಾಕ್ತಾ ಇದೀರಿ ಅಂದಾಗ ನೀವೇನ್ ಮಾಡ್ಬೇಕು, ಎಲ್ಲಾದ್ರೂ ಊತ ಬಂದಿದೆನಾ ಕೇಳಿ, ಸ್ವೆಲ್ಲಿಂಗ್ ಬಂದಿದೆನಾ ಕೇಳಿ, ಪಿಟ್ಟಿಂಗ್ ಎಡಿಮ ಆರ್ ನಾನ್ ಪಿಟ್ಟಿಂಗ್ ಎಡಿಮ. ಸ್ವೆಲ್ಲಿಂಗ್ ಬಂದಿತ್ತಂದ್ರೆ ಯಾವ ಕಲರ್ ಹಾಕ್ಬಾರ್ದು, ಪರ್ಪಲ್ ಕಲರ್ ಅನ್ನ ಹಾಕ್ಬಾರದು. ಹಂಗಂದ್ರೆ ಯಾವ ಕಲರ್ ಹಾಕ್ಬೋದಪ್ಪ, ಪರ್ಪಲ್ ವೈಲೆಟ್ ಕಲರ್ ಅನ್ನ ಹಾಕ್ಬೇಡ ಅಂತ ಹೇಳಿದ್ರೆ ಮತ್ತೇನ್ ಮಾಡ್ಬೋದು ಗೊತ್ತಾ ನಿಮ್ಗೆ? ಯಾವ ಕಲರ್ ಹಾಕ್ಬೇಕು? ಮೆಜಾರಿಟಿ ಪೀಪಲ್ ಡಾರ್ಕ್ ಬ್ಲೂ, ಸ್ಕೈ ಬ್ಲೂ. 50-50 ಬರ್ತಾ ಇದೆ, ಡಾರ್ಕ್ ಬ್ಲೂ ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಸ್ಕೈ ಬ್ಲೂ. ಎಸ್, ಒಂದು 70% ಡಾರ್ಕ್ ಬ್ಲೂ ಬಂದ್ರೆ ಒಂದು 30% ಸ್ಕೈ ಬ್ಲೂ ಬರ್ತಾ ಇದೆ, ಹೌದಲ್ವಾ? ಓಕೆ, ಇವಾಗ ಏನ್ ಮಾಡೋದಪ್ಪ ಅಂತಂದ್ರೆ ಹೇಳ್ತೀನಿ ನಾನು ನಿಮ್ಗೆ. ನೀವು ಇವಾಗ ಏನ್ ತಿಳ್ಕೋಬೇಕು, ಪರ್ಪಲ್ ವೈಲೆಟ್ ಕಲರ್ ಅನ್ನ ನಿಮ್ಮ ಕೈ ಮೇಲೆ ತಗೊಂಡ್ ಬಂದಾಗ ನೀವು ಒಂದು ಕ್ವಶನ್ ಏನ್ ಮಾಡ್ಕೋಬೇಕು, ದೇಹದಲ್ಲಿ ಊತ ಇದೆನಾ ನೋಡ್ಕೊಳ್ಳಿ. ಊತ ಇತ್ತಂದ್ರೆ ಕಲರ್ ಅನ್ನ ಪರ್ಪಲ್ ಅಥವಾ ವೈಲೆಟ್ ಕಲರ್ ಅನ್ನ ಯೂಸ್ ಮಾಡಬೇಡಿ, ಹೌದಾ? ಯಾವ ಕಲರ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಮಾಡಬಾರ್ದು ಅನ್ನೋದು ನೆನ್ಪಿಡಿ, ವೈಲೆಟ್ ಕಲರ್ ಅನ್ನ ಊತ ಬಂದಾಗ ಯೂಸ್ ಮಾಡಬಾರ್ದು. ಸರಿ, ಊತ ಬಂದಿಲ್ಲ ಸರ್, ಡಿಸ್ಕ್ ಬಲ್ಜ್ ಆಗಿದೆ, ಸರಿನಾ? ಡಿಸ್ಕ್ ಬಲ್ಜ್ ಆಗಿದೆ, ದೇಹದಲ್ಲಿ ಎಲ್ಲಿ ಊತ ಇಲ್ಲ, ಅವಾಗ ಏನ್ ಮಾಡ್ಬೇಕು ನೀವು, ಮಸಾಜ್ ಮಾಡ್ತಾ ಹೋಗಿ. ಒಂದ್ ಕಡೆ ನೋವು ಕಂಡು ಬರುತ್ತೆ, ಆ ನೋವು ಕಂಡು ಬಂದಲ್ಲಿ ಒಂದಿಷ್ಟೇ ಪರ್ಪಲ್ ಕಲರ್ನ ಹಾಕ್ಬೋದು ಈ ತರ. ಇಲ್ಲ ಸರ್ ಮೊಳಕಾಲಲ್ಲಿ ನೋವು ಕಂಡು ಬಂದಿದೆ, ಮೊಳಕಾಲಿನಲ್ಲಿ ನೋವು ಕಂಡು ಬಂದಿದೆ, ನನಗೆ ಗೊತ್ತಾಗ್ತಾ ಇದೆ ಆಕಾಶ ತತ್ವದ ಕೊರತೆ ಆಗಿದೆ. ಏನಾಗಿದೆ? ಆಕಾಶ ತತ್ವದ ಕೊರತೆ. ನೋವೇನಿಲ್ಲ, ನೋವಿದೆ ಆದ್ರೆ ಊತ ಇಲ್ಲ, ಸ್ವೆಲ್ಲಿಂಗ್ ಇಲ್ಲ, ನಾನು ಪರ್ಪಲ್ ಹಾಕ್ಬೋದಾ? ಆರಾಮಾಗಿ ಹಾಕ್ಬೋದು. ನೀವೇನ್ ಮಾಡ್ಬಿಡ್ತೀರಿ, ಮೊಳಕಾಲು ನೋವಿಗೆ ಕಲರ್ ಹಾಕ್ಬೇಕಂತ ಹೇಳ್ಬಿಟ್ಟು ರಿಂಗ್ ಹಾಕ್ತೀರಾ, ಹೌದಲ್ವಾ? ಇದು ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ ಅಂತಾರೆ. ಇದು ಇನ್ನೊಂದು ಆರ್ಗನಿಗೆ ಕೂಡ ವರ್ಕ್ ಆಗಕ್ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಜಸ್ಟ್ ಮೊಳಕಾಲಲ್ಲಿ ಮೊಳಕಾಲಿನಲ್ಲಿನೇ ಆಕಾಶ ತತ್ವ ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಇನ್ನೊಂದು ಕೆಲವೊಬ್ರು ಹೇಳ್ತಾರೆ, ಸರ್ ಈ ನೀಯಲ್ಲಿ ಆಕಾಶ ಇನ್ಕ್ರೀಸ್ ಮಾಡ್ಬೇಕು, ಆದ್ರೆ ಆಕಾಶ ಹಾಕೊಂಡೆ ನಾ ಪರ್ಪಲ್ ಕಲರ್ ಹಾಕೊಂಡ್ಬಿಟ್ರೆ ಹಿಂಗ ಆಗ್ಬಿಡ್ತೀನಿ ಸರ್, ನಾನು ಆಲ್ರೆಡಿ ಹಿಂಗಿದ್ದೀನಿ, ಅಂದ್ರೆ ದಪ್ಪ ಇದ್ದೀನಿ, ನಾನು ಪರ್ಪಲ್ ಕಲರ್ ಯೂಸ್ ಮಾಡಿಬಿಟ್ರೆ ಮತ್ತೆ ದಪ್ಪ ಆಗ್ತೀನಿ, ಹೌದಲ್ವಾ? ಯಾಕೆ ನೀವು ನೀ ಪೇನಿಗೆ ನೀವು ಪರ್ಪಲ್ ಕಲರ್ ಹಾಕಂತೀರಾ, ಆದ್ರೆ ವೇಟ್ ಗೇನ್ ಆಗ್ತಾ ಇದೀರಿ ಅಂತಂದ್ರೆ ನೀವು ಮೊಳಕಾಲಿಗೆ ಆಗ್ತಾ ಇಲ್ಲ, ಮೊಳಕಾಲಿನ ಜೊತೆಗೆ ನಿಮ್ಮ ದೇಹದ ರಿಫ್ಲೆಕ್ಸ್ಗೆ ಆಗ್ತಾ ಇದ್ದೀರಿ, ಎಲ್ಲಾ ರಿಫ್ಲೆಕ್ಸ್ಗೆ. ನಿಮ್ಮ ದೇಹದಲ್ಲಿ ಎಲ್ಲಿ ಆಕಾಶ ಕಮ್ಮಿ ಆಗಿರುತ್ತಲ್ವಾ ಅಲ್ಲಿ ಅಷ್ಟೇನೆ ಪರ್ಪಲ್ ಹಾಕ್ಬೇಕು. ಇನ್ನು ಕೆಲವೊಬ್ರು ಹೇಳ್ತಾರೆ, ಮಾಸ್ತರ ಏನ್ ಹೇಳ್ತೀಯೋ, ಎಲ್ಲಿ ಬೆನ್ನು ನೋವು ಬಂದಿದೆ ಇಲ್ಲೆಲ್ಲ ಯಾಕೆ ಹುಡ್ಕೋತ ಕೂತ್ಕೊಂತಿ, ಎಳೆದ್ ಬಿಡಿ ಗೆರೆ ಅಂತೀರಾ? ಗೆರೆ ಎಳೆದಾಗ ಏನಾಗತ್ತೆ ಅಂತಂದ್ರೆ
ಬೇರೆ ದೇಹದಲ್ಲಿ ಬೇರೆ L1 L2 L3 L4 ಅಂತ ಇರುತ್ತಪ್ಪ. L4 ಅಲ್ಲಿ ಬಲ್ಸ್ ಆಗಿರುತ್ತೆ ಡಿಸ್ಕ್. ಅಲ್ಲಿ ಅಷ್ಟೇನೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆಕಾಶ ಇನ್ಕ್ರೀಸ್ ಮಾಡ್ಬೇಕು, ಹೌದಲ್ವಾ? ಇಲ್ಲ ಈ ತರ ಎಳೆದ್ ಬಿಡು ಅಂತಂದಾಗ ಬೇರೆ ಕಡೆ ಆಕಾಶ ಇನ್ಕ್ರೀಸ್ ಆಗುತ್ತೆ. ಆಕಾಶ ಇನ್ಕ್ರೀಸ್ ಆಗಿಬಿಟ್ಟು ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ, ಅದಲ್ವಾ? ಹಾಗಾಗಿ ಎಲ್ಲಿ ಆಕಾಶ ತತ್ವದ ಕೊರತೆ ಇರುತ್ತಾ ಅಲ್ಲಿ ಅಷ್ಟೇನೆ ಪರ್ಪಲ್ ಹಾಕ್ಬೇಕು. ಯಾರಿಗೆ ನೀರ್ ಅಡಿಕೆ ಆಗಿರುತ್ತೋ ಅವ್ರಿಗೆ ನೀರ್ ಕೊಡ್ಬೇಕು, ಯಾರಿಗೆ ಊಟ ಬೇಕಾಗಿರುತ್ತೋ ಅವ್ರಿಗೆ ಊಟ ಕೊಡ್ಬೇಕು. ಊಟ ತುಂಬಿದವನಿಗೆ, ಹೊಟ್ಟೆ ತುಂಬಿದವನಿಗೆ ಮತ್ತೆ ಫುಡ್ ಪ್ರೊವೈಡ್ ಮಾಡಿದ್ರೆ ತಿನ್ನಲ್ಲ ಅವನು, ಹೌದಲ್ವಾ? ಅದೇ ತರ ನಿಮ್ಮ ದೇಹದ ಯಾವ ಭಾಗದಲ್ಲಿ ನಿಮ್ಮ ದೇಹದ ಯಾವ ಭಾಗದಲ್ಲಿ ಆಕಾಶ ತತ್ವದ ಕೊರತೆ ಆಗಿರುತ್ತೆ ಅಲ್ಲಿ ಆ ರಿಫ್ಲೆಕ್ಸಿಗೆ ಅಷ್ಟೇನೆ ಹಾಕ್ಬೇಕು. ಭಾಗ ಮತ್ತು ಆರ್ಗನ್ ಡಿಫರೆಂಟ್ ಆಗುತ್ತೆ ಇಲ್ಲಿ. ಯಾವ ಭಾಗದಲ್ಲಿ ಅಂತಂದ್ರೆ ನಿಮ್ಮ ದೇಹದಲ್ಲಿ ಒಂದ್ ಯಾವ್ದಪ್ಪ ಕೈ, ಈಗ ಮೊಳಕಾಲಪ್ಪ, ಮೊಳಕಾಲಿನ ನೋವಿದೆ, ಆಕಾಶ ತತ್ವದ ಕೊರತೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೀವೇನ್ ಮಾಡ್ಬಿಡ್ತೀರಿ ಗೊತ್ತಾ? ಈ ರಿಂಗ್ ಹಾಕೊಂಡ್ಬಿಡ್ತೀರಾ, ಪೂರ್ತಿ ರಿಂಗ್ ಹಾಕ್ಬಿಡ್ತೀರಾ. ಏನ್ ಹೋಗೋದೇನಿದೆ, ಒಂದ್ ಕಲರ್ ಅಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ಅಂದ್ಬಿಡ್ತೀರಾ, ಹೌದಲ್ವಾ? ಹಿಂಗ್ ಅಂದಾಗ ಏನಾಗುತ್ತಂದ್ರೆ ಬೇರೆ ಆರ್ಗನಿಗೆ ಆಕಾಶ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ಆಕಾಶ ತುಂಬ್ಕೊಂಡ್ ಕುಂತಿರುತ್ತೆ ಆರ್ಗನ್. ನೀವು ಮತ್ತೆ ಆಕಾಶ ಕೊಟ್ಟಾಗ ಆಕಾಶ ಜಾಸ್ತಿ ಆಗಿಬಿಟ್ಟು ಇನ್ನೊಂದ್ ತೊಂದ್ರೆ ಬರುತ್ತೆ, ಹೌದಲ್ವಾ? ಹಿಂಗ್ ಹೇಳಿದ್ರೆ ಇವ್ ಮೊಳಕಾಲ್ ನೋವಿದೆ, ಈ ತರ ರಿಂಗ್ ಹಾಕೊಂಡ್ ಬಿಡ್ತೀರಾ. ನೀವು ಆಲ್ರೆಡಿ ವೇಟ್ ಪುಟ ಅನ್ನಿದ್ದು ಡುಮ್ ಡುಮ್ಕ್ ಇದ್ರೆ ಅಂದ್ರೆ ಡಬಲ್ ಡುಮ್ ಡುಮ್ಕ್ ಹಾಕ್ತೀರಾ. ಸಾಕಷ್ಟು ಜನ ಹೆಣ್ಮಕ್ಳದ್ ಏನ್ ತೊಂದ್ರೆ ಅಂದ್ರೆ, ಸರ್ ಪರ್ಪಲ್ ಕಲರ್ ಹಾಕೊಂಡ್ಬಿಟ್ರೆ ಹಿಂಗ ಆಗ್ಬಿಡ್ತೀನಿ ಸರ್, ನೀವ್ ಅದೊಂದ್ ಬಿಟ್ಟು ಹೇಳಿ ಸರ್ ಅಂತಾರೆ. ಮತ್ತೆ ನೋವು ವಾಸಿ ಆಗ್ಬೇಕಂತಾರೆ. ಪರ್ಪಲ್ ಆಗ್ಬಾರ್ದು, ನೋವು ವಾಸಿ ಆಗ್ಬೇಕು, ಹಿಂಗ ಆಗ್ಬಾರ್ದು, ಹೌದಲ್ವಾ? ನೀವೇನ್ ತಪ್ಪು ಮಾಡ್ತೀರಪ್ಪ ಅಂತಂದ್ರೆ ಬಾಯಿ ಹಸುವಾಗಿರುತ್ತೆ, ಬಾಯಿಂದ ಊಟ ಮಾಡೋದ್ ಬಿಟ್ಟು ಮೂಗಿಂದ, ಕಿವಿಯಿಂದ ಮತ್ತೆ ಬಾಯಿಂದ 3 ಕಡೆಯಿಂದ ಫುಡ್ ಕೊಡ್ತಾ ಇದ್ದೀರಿ. ಅಂದ್ರೆ ಯಾವ ದೇಹದ ಆರ್ಗನಿಗೆ ಆಕಾಶ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತಲ್ವಾ ಅದಕ್ ನಾವು ಮಾಡ್ತಾ ಇಲ್ಲ. ಎಲ್ಲ ಆರ್ಗನಿಗೆ ಮಾಡಿದಾಗ ಏನಾಗ್ಬಿಡುತ್ತೆ, ಹೆಚ್ಚಳ ಇರುವ ಆರ್ಗನಿಗೆ ಮತ್ತೆ ಆಕಾಶ ಇನ್ಕ್ರೀಸ್ ಆಗಿಬಿಟ್ಟು ಅಲ್ಲಿ ಇನ್ನೊಂದು ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವ ಆರ್ಗನ್ ಅಲ್ಲಿ, ಯಾವ ಭಾಗದಲ್ಲಿ ಆಕಾಶ ತತ್ವ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ ಅದೇ ಭಾಗಕ್ಕೇನೆ ಅಷ್ಟೇ ಪ್ರಮಾಣದಲ್ಲಿ ಕಲರ್ನ ಹಾಕ್ಬೇಕು. ಇದೇ 10 ರೂಪಾಯಿ ಕೊಟ್ರೆ ಒಂದ್ ಪೆನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ರುಬ್ಬಿ ಬಿಟ್ರೆ ಅಂದ್ರೆ ಇನ್ನೊಂದು ಆಕಾಶದ ಹೆಚ್ಚಳದ ತೊಂದರೆ ಬರುತ್ತೆ. ಸರ್ ಏನ್ ಸರ್ ಅಂಜಿಕ್ ಹಾಕ್ಬಿಟ್ರಲ್ಲ, ನಾನು ಹಾಕ್ಬಿಟ್ಟಿದ್ದೀನಿ ಏನ್ ಮಾಡ್ಬೇಕು? ಕೌಂಟರ್ ಇರುತ್ತೆ, ಏನ್ ತಪ್ಪಾದ್ರೂ ಕೂಡ ಅದಕ್ಕೆ ಕೌಂಟರ್ ಅನ್ನೋದು ಇರುತ್ತೆ, ಹೌದಲ್ವಾ? ಎಕ್ಸಾಂಪಲ್, ಇವಾಗ ಮೊಳಕಾಲು ನೋವು ಬಂದಿದೆ, ಅಲ್ಲಿ ಆಕಾಶ ಇನ್ಕ್ರೀಸ್ ಮಾಡ್ಬೇಕಾಗಿದೆ. ಇಷ್ಟು ದಿನ ಜಾಸ್ತಿ ಜನ ಏನ್ ಮಾಡ್ಬಿಡ್ತಿದ್ರಿ, ಹಿಂಗ್ ರಿಂಗ್ ಅಂದ್ಬಿಡ್ತಿದ್ರೆ. ಇವತ್ತು ಏನ್ ಮಾಡ್ಬೇಕಪ್ಪ ಅಂದ್ರೆ ಸುಜೋಕೋ ರಿಫ್ಲೆಕ್ಸಾಲಜಿಯಲ್ಲಿ ಮೊಳಕಾಲು ಎಲ್ಲಿ ಬರುತ್ತಪ್ಪ ಅಂದ್ರೆ ಸೆಕೆಂಡ್ ಜಾಯಿಂಟ್, ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಆಕಾಶ ತತ್ವವನ್ನ ರೀಪ್ರೆಸೆಂಟ್ ಮಾಡುತ್ತೆ, ಹೌದಲ್ವಾ? ಇದು 1, 2, 3 ಜಾಯಿಂಟ್ ಇದೆ. ಈ 3 ಜಾಯಿಂಟ್, ಇದು 1ನೇ ಜಾಯಿಂಟ್ ಇದೆ ಅಲ್ವಾ, ಇದು ಕುತ್ತಿಗೆಯ ಮೇಲ್ಭಾಗ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ರಿಫ್ಲೆಕ್ಸ್ ಗೊತ್ತಿದೆ ಅಲ್ವಾ, ಸೇಮ್ ಇದೆ ರಿಫ್ಲೆಕ್ಸ್. ಈ ಕುತ್ತಿಗೆಯಿಂದ ಹಿಡಿದು ಈ ಒಕ್ಕಳವರೆಗೆ ಏನಿದೆ ಅಲ್ವಾ, ಇದು ಹೊಟ್ಟೆಯ ಭಾಗವರೆಗೆ, ಹೊಟ್ಟೆಯಿಂದ ಕೆಳಗಡೆ ಭಾಗ ಕಾಲಿನವರೆಗೂ ಈ ರಿಫ್ಲೆಕ್ಸ್ ಬರುತ್ತೆ. ಇವಾಗ ಮೊಳಕಾಲು ಅಂತಂದಾಗ ಏನ್ ಬರುತ್ತಪ್ಪ ಅಂದ್ರೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್, ಮೊಳಕಾಲು ಸೈಡಿಗೆ ಬರುತ್ತೆ. ನಿಮಗೆ ರಿಫ್ಲೆಕ್ಸ್ ಅನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ಕ್ಲಾಸಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಮತ್ತು ಇಲ್ಲಿ ನಾನು ಕಲರ್ ಹಾಕಿ ತೋರಿಸ್ತೀನಿ ನೋಡಿ, ಅದು ನಿಮ್ಮ ಮೊಳಕಾಲು. ನೀವು ಅಷ್ಟೇ ಪ್ರಮಾಣದಲ್ಲಿ ಕಲರ್ ಹಾಕ್ಬೇಕು. ಸುಮ್ನೆ 100 ರೂಪಾಯಿ ಕೊಟ್ಬಿಟ್ರೆ ಸ್ಕೆಚ್ ಪೆನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ರಿಂಗ್ ಹಾಕೋದಲ್ಲ, ಅಷ್ಟೇ ಪ್ರಮಾಣದಲ್ಲಿ ಪರ್ಪಲ್ ಕಲರ್ ಹಾಕಬೇಕು. ನೋಡಿ ನಾನು ಹೆಂಗ್ ಹಾಕಿದ್ದೀನಿ. ಯಾರಿಗೆ ಮೊಳಕಾಲು ನೋವು ಅಷ್ಟೇ ಇರುತ್ತೆ, ಮೊಳಕಾಲಲ್ಲಿ ಆಕಾಶ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ ಅಲ್ವಾ, ಈ ನೀ ರಿಫ್ಲೆಕ್ಸ್ಗೆ 2 ಕಡೆ ಹಾಕಿ. ಇದಕ್ಕೆ ನಾವೇನಂತೀವಿ, ಮೊಳಕಾಲು ರಿಫ್ಲೆಕ್ಸ್. ನೀ ರಿಫ್ಲೆಕ್ಸ್ಗೆ ಆಕಾಶವನ್ನು ಇನ್ಕ್ರೀಸ್ ಮಾಡ್ತಾ ಇದೀವಿ.
ನೀವು ರಿಂಗ್ ಹಾಕಂತೀನಿ ಅಂತಂದ್ರೆ ಇನ್ನೊಂದು ಆರ್ಗನ್ ಅಲ್ಲಿ ಆಕಾಶ ಇನ್ಕ್ರೀಸ್ ಆಗ್ಬಿಟ್ಟು ಆ ಆಕಾಶ ಇನ್ಕ್ರೀಸ್ ಆಗ್ಬಿಟ್ಟು ಈ ಕೊರತೆ ಆಗ್ಬಿಟ್ಟು ಕಾಯಿಲೆ ಬಂದಿದೆ ಅಂದ್ರೆ ಜಾಸ್ತಿ ಆಗಿನೂ ಬರುತ್ತೆ. ನೀವು ಇಷ್ಟು ದಿನ ತಿಳ್ಕೊಂಡಿದ್ರಲ್ವಾ ರೈಟ್ ಈಟ್ ಇಂದ ಬರುತ್ತೆ ರೈಟ್ ಈಟ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು. ರೈಟ್ ಈಟ್ ಇಂದ ಎಷ್ಟು ಪಕ್ಕ ಬರುತ್ತಪ್ಪ ಅಂದ್ರೆ ರೈಟ್ ಕೋಲ್ಡ್ ಇಂದನೂ ಕಾಯಿಲೆ ಬರುತ್ತೆ. ಹೌದಲ್ವಾ? ಇವಾಗ ಏನ್ ಮಾಡ್ಬೇಕು? ಈ ತರ ಹಾಕೋಬೇಕು. ಹಿಂಗ್ ರಿಂಗ್ ಹಾಕೋದಿತ್ತಲ್ವಾ ಮರಿಬೇಕು. ರಿಂಗನ್ನ ಮರಿಬೇಕು ನೋಡಿ. ನನ್ ಕ್ಲಾಸ್ ಎಲ್ಲ ಮರೆಯೋದು. ನೆನ್ಪಿಟ್ಕೊಳ್ಳೋ ಕ್ಲಾಸ್ ಅಲ್ಲ ನಂದು ಮರೆಯೋದು. ಇವೆಲ್ಲರೂ ಮರೆತೋಗುತ್ತೆ ಸರ್ ಅಂತಿರಲ್ವಾ? ನೋಡಿ ಮರಿತಾ ಹೋಗೋದು. ರಿಂಗ್ ಹಾಕ್ತಿದ್ರಲ್ವಾ ಮರೆತ್ ಬಿಡಿ. ಮೊನ್ನೆ ಕ್ಲಾಸಲ್ಲಿ 2-3 ವಿಷಯನ ಮರೆತ್ರಿ. ಇವತ್ ಕ್ಲಾಸಲ್ಲಿ ಏನ್ ಮಾಡ್ಬೇಕು? ಇದನ್ನ ಮರಿಬೇಕು. ಮರೆಯೋದನ್ನ ಹೇಳ್ಕೊಟ್ಬಿಟ್ರೆ ಸರ್ ಮರೋ ಅನ್ನೋ ಕಂಪ್ಲೇಂಟೇ ಬರಲ್ಲ. ಹೌದಲ್ವಾ? ನೀವೇನ್ ಮಾಡ್ಬೇಕಿವಾಗ? ನೀ ಅಲ್ಲಿ ತೊಂದರೆ ಬರ್ತಾ ಇತ್ತಪ್ಪ ಅಂದ್ರೆ ಪರ್ಪಲ್ ಕಲರ್ ಅನ್ನ ನೀ ರಿಫ್ಲೆಕ್ಸ್ಗೆ ಅಷ್ಟೇನೆ ಅಪ್ಲೈ ಮಾಡಿ. ನೀವು ರಿಂಗ್ ಅಪ್ಲೈ ಮಾಡಿದಾಗ ನಿಮ್ಮ ದೇಹದಲ್ಲಿ ಬೇರೆ 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 ಆರ್ಗನ್ಗಳಿಗೆ ಆಕಾಶ ಇನ್ಕ್ರೀಸ್ ಆಗ್ಬಿಟ್ಟು ಅದರಿಂದ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗತ್ತೆ. ಸರಿನಾ? ಇಲ್ಲ ಸರ್ ನನ್ ನೀಯಲ್ಲಿ ತೊಂದರೆ ಇಲ್ಲ. ಫ್ರೋಜನ್ ಶೋಲ್ಡರ್ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಈ ತರ ಅಂದ್ರೆ ಹಿಂಗೇನೆ ಇರುತ್ತೆ ಸರ್ ಹಿಂಗ್ ಆಗಲ್ಲ ಅಂತಂದ್ರೆ ಇಲ್ಲಿ ರಿಜಿಡಿಟಿ ಕ್ರಿಯೇಟ್ ಆಗಿರುತ್ತೆ ಶೋಲ್ಡರ್ ಅಲ್ಲಿ. ಹೌದಲ್ವಾ? ಆಕಾಶ ಇನ್ಕ್ರೀಸ್ ಆಗಿತ್ತಂದ್ರೆ ನಿಮ್ಗೆ ಏನು ತೊಂದರೆ ಬರಲ್ಲ. ಶೋಲ್ಡರ್ ತೊಂದರೆ ಬರ್ತಾ ಇದೆ ಕೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ರಿಜಿಡಿಟಿ ಕ್ರಿಯೇಟ್ ಆಗಿರುತ್ತೆ. ನೀವು ಏನ್ ಮಾಡ್ಬೇಕು? ಶೋಲ್ಡರ್ ರಿಫ್ಲೆಕ್ಸ್ಗೆ ಪರ್ಪಲ್ ಕಲರ್ ಹಾಕ್ಬೇಕು ಸೇಮ್ ರಿಂಗ್ ಆಕಾರದಲ್ಲಿ. ಸುಮ್ನೆ ಪೂರ್ತಿ ಗೆಟೆ ಎಳೆಯೋದಲ್ಲ. ಈ ತರ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟಿಗೆ ಪರ್ಪಲ್ ಕಲರ್ ಅನ್ನ ಎರಡೂ ಕಡೆ ಹಾಕ್ಬೇಕು. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಸೈಡಿಗೆ. ಇದು ಈ ಶೋಲ್ಡರ್ ಅಲ್ಲಿ ಅಷ್ಟೇನೆ ಏನ್ ಮಾಡುತ್ತೆ? ಆಕಾಶವನ್ನ ಇನ್ಕ್ರೀಸ್ ಮಾಡುತ್ತೆ. ಶೋಲ್ಡರ್ ಅಲ್ಲಿ ಆಕಾಶ ಇನ್ಕ್ರೀಸ್ ಆಯ್ತು. ಹೌದಲ್ವಾ? ಇಲ್ಲ ಸರ್ ನಾ ರಿಂಗ್ ಹಾಕ್ತೀನಿ ಅಂತಂದಾಗ ಏನಾಗುತ್ತೆ? ಆಲ್ರೆಡಿ ಇಲ್ಲಿ ಏನಾದ್ರೂ ಸ್ವೆಲ್ಲಿಂಗ್ ಇತ್ತು ಅಥವಾ ನಿಮ್ಮ ಅಲ್ಲಲ್ಲಿ ಏನಾದ್ರೂ ಗ್ಯಾಪ್ ಇತ್ತು, ನೀವು ತುಂಬಾ ಹಾಕ್ತೀನಪ್ಪ ಅಂದ್ರೆ ಅಲ್ಲಲ್ಲಿ ಇನ್ನೂ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಹೌದಲ್ವಾ? ನೀವು ಆಕಾಶ ಶೋಲ್ಡರ್ ಪೇನ್ ಬಂದಿದೆಯಪ್ಪ ಇಲ್ಲಿ ಒಂದು ರಿಂಗ್ ಹಾಕಂತೀನಿ ಅಂತಂದಾಗ ನಿಮ್ ಆಲ್ರೆಡಿ ಹಲ್ಲುಗಳ ಗ್ಯಾಪ್ ಬಿಡ್ತಾ ಇರುತ್ತೆ. ಹೌದಲ್ವಾ? ಮತ್ತೆ ಪರ್ಪಲ್ ಕಲರ್ ಹಾಕಿದ್ರೆ ಆಕಾಶ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ರಿಫ್ಲೆಕ್ಸಿಗೆ ಹಾಕಿ. ನೀವು ರಿಂಗ್ ಯಾವಾಗ ಹಾಕ್ಬೇಕಪ್ಪ ಅಂದ್ರೆ ಆರ್ಗನ್ ಲೆವೆಲ್ ಅಲ್ಲಿ ಹಾಕ್ಬೇಕು. ನಿಮ್ಗೆ ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ ಹೇಳುವಾಗ ಹೇಳ್ತೇನೆ. ಇವತ್ತು ಸುಜೋಕೋ ರಿಫ್ಲೆಕ್ಸಾಲಜಿ ಹೇಳ್ತಾ ಇದ್ದೀನಲ್ವಾ? ರಿಂಗ್ ಕೆಲವೊಂದ್ಸರಿ ಹಾಕ್ಬೇಕಾಗತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಲಂಗ್ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗ್ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ರಿಂಗ್ ಹಾಕೋದು. ಇವಾಗ ಸುಜೋಕೋ ಹೇಳ್ತಾ ಇದ್ದೀನಲ್ವಾ? ಈ ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿಯನ್ನ ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಕನ್ಫ್ಯೂಸ್ ಆಗ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಇಲ್ಲ ಸರ್ ಇಲ್ಲಿ ಗಂಟ್ಲಲ್ಲಿ ಏನೋ ಒಂಥರ ಕೂತ್ಕೊಂಡಂಗ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಿರ್ತೀರಾ. ಹೌದಲ್ವಾ? ಇಲ್ಲೇನೋ ಕೂತಿದೆ ಅಂದ್ರೆ ಸ್ಪೇಸ್ ಇಲ್ಲ, ಜಾಗ ಇರಬೇಕು, ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ. ಹೌದಲ್ವಾ? ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕು ನಾವು. ಆ ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ಗಂಟಲು ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಾ? ಇಲ್ಲಿ ಬರುತ್ತೆ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಮಿಡಲ್ಗೆ ಫಸ್ಟ್ ಜಾಯಿಂಟ್, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಇದು ನಿಮ್ಮ ಗಂಟಲು. ಈ ಗಂಟಲು ರಿಫ್ಲೆಕ್ಸ್ಗೆ ಏನ್ ಮಾಡ್ಬೇಕು? ಪರ್ಪಲ್ ಕಲರ್ ಹಾಕ್ಬೇಕು. ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಏನೋ ಒಂದ್ ಕಡೆ ಕುಂತಂಗಿದೆ, ರಿಜಿಡಿಟಿ ಇದೆ ಅಂತೇಳಿ ಫೀಲ್ ಆಗ್ತಾ ಇರುತ್ತಲ್ವಾ? ಅಂತವರೆಲ್ಲರೂ ಪರ್ಪಲ್ ಹಾಕ್ತಾ ಹೋಗಿ. ಈ ಗಂಟಲು ಸಮಸ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಕೆಲವೊಬ್ರಿಗೆ ಈ ಬಾಯಿ ಓಪನ್ ಮಾಡಕ್ ಆಗ್ತಾ ಇರಲ್ಲ. 2 ಬಳ್ಳು ಅಷ್ಟೇನೆ, 3-4 ಹೋಗಲ್ಲ. ಹಿಂಗಂದ್ರೆ 4 ಬಳ್ಳು ಹೋಗಲ್ಲ. ಸ್ಪೇಸ್ ಕ್ರಿಯೇಟ್ ಆಗ್ಬೇಕಾಗಿರುತ್ತೆ. ಹೌದಲ್ವಾ? ಸ್ಪೇಸ್ ಅನ್ನ ಎಲ್ಲಿ? ಬಾಯಿ ರಿಫ್ಲೆಕ್ಸ್ಗೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಲ್ಲ. ಹಾ, ಇಲ್ಲಿ ಬರುತ್ತೆ. ಹೌದಲ್ವಾ?
ಈ ಬಾಯಿ ರಿಫ್ಲೆಕ್ಸ್ಗೆ ನೀವು ಐಡೆಂಟಿಫೈ ಮಾಡೋದು ಕಲ್ತಿದ್ದೀರಿ, ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಾಯಿ ಓಪನ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮೌತ್ ರಿಫ್ಲೆಕ್ಸ್ಗೆ ಏನಾಗ್ತೀರಿ, ವೈಲೆಟ್ ಕಲರ್, ಪರ್ಪಲ್ ಕಲರ್ ಅನ್ನ ಓಪನ್ ಆಗ್ತಾ ಇಲ್ಲಪ್ಪ, ಅವಾಗ ಏನ್ ಮಾಡ್ತೀರಿ, ಐಡೆಂಟಿಫೈ ಮಾಡ್ತೀರಿ. ಮೂಗು, ಗಂಟಲು, ಮೂಗು, ಕಣ್ಣು, ಕಿವಿ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ಮೌತ್ ರಿಫ್ಲೆಕ್ಸ್ಗೆ ಪರ್ಪಲ್ ಕಲರ್ ಅನ್ನು ಹಾಕ್ತಾ ಬರ್ತೀರಾ, ಹೌದಲ್ವಾ? ಆಕಾಶ ಇನ್ಕ್ರೀಸ್ ಮಾಡ್ತಾ ಬರ್ತೀರಾ. ಆಕಾಶ ಇನ್ಕ್ರೀಸ್ ಆಯ್ತಂದ್ರೆ ಓಪನ್ ಆಗಕ್ ಸ್ಟಾರ್ಟ್ ಆಗುತ್ತೆ ಬಾಯಿ. ಇನ್ನು ಕೆಲವೊಬ್ರಿಗೆ ಈ ಕಣ್ಣು ರೆಪ್ಪೆ ಓಪನ್ ಆಗ್ತಿರಲ್ಲ, ಸಣ್ಣ ಮಕ್ಕಳಿಗೆ ಜಾಸ್ತಿ ಕಣ್ಣು ಬರುತ್ತೆ, ಕಣ್ಣಿನ ರೆಪ್ಪೆ ಓಪನ್ ಆಗ್ತಿರಲ್ಲ. ಓಪನ್ ಆಗ್ಬೇಕು. ಓಪನ್ ಆಗ್ತಾ ಇದೆಯಪ್ಪ ಅಂದ್ರೆ ಅಲ್ಲಿ ಆಕಾಶ ಇದೆ, ಓಪನ್ ಆಗ್ತಾ ಇಲ್ಲ ಅಂದ್ರೆ ಕವರಿಂಗ್ ಆಗಿದೆ, ಹೌದಲ್ವಾ? ಅವಾಗ ನಾವೇನ್ ಮಾಡ್ಬೇಕು, ಪರ್ಪಲ್ ಕಲರ್ ಅನ್ನ ಕಣ್ಣಿನ ರಿಫ್ಲೆಕ್ಸ್ಗೆ ಹಾಕ್ಬೇಕು. ಇನ್ನು ಕೆಲವೊಬ್ಬರಿಗೆ ಈ ಭಾಗದಲ್ಲಿ ಬಂಕ್ ಕಂಡು ಬರ್ತಾ ಇರುತ್ತೆ. ಇಲ್ಲಿ ಬಂಕ್ ಕಂಡು ಬಂದಿದೆ ಅಂದ್ರೆ ಇಲ್ಲಿ ಆಕಾಶ ತತ್ವದ ಕೊರತೆ. ಎನಿ ಲಂಗ್ ಡಿಸಾರ್ಡರ್, ಅದು ರೆಡ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ಬ್ರೌನಿಶ್ ಇರ್ಬೋದು, ಸ್ಕಿನ್ ಇಚ್ಚಿಂಗ್ ಇರ್ಬೋದು, ಯಾವುದೇ ಸ್ಕಿನ್ನಿನ ತೊಂದರೆ ಬಂದಿದೆ ಒಂದ್ ಬಿಟ್ಬಿಟ್ಟು, ಸ್ವೆಲ್ಲಿಂಗ್ ಒಂದ್ ಬಿಟ್ಬಿಟ್ಟು ಬೇರೆ ಯಾವುದೇ ಸ್ಕಿನ್ನಿನ ತೊಂದರೆ ಬಂದಿದೆ ಅಂದ್ರೆ ಅದು ಆಕಾಶ ತತ್ವದ ಕೊರತೆಯಿಂದನೇ ಬರುತ್ತೆ. ಒಂದ್ ಯಾವುದು ಸ್ವೆಲ್ಲಿಂಗ್ ಒಂದ್ ಬಿಟ್ಟು, ಅದು ಪಿಟ್ಟಿಂಗ್ ಇರ್ಬೋದು, ನಾನ್ ಪಿಟ್ಟಿಂಗ್ ಇರ್ಬೋದು, ಅದನ್ನ ಒಂದ್ ಬಿಟ್ರೆ ರಿಮೈನಿಂಗ್ ಎಲ್ಲವೂ ಕೂಡ ಆಕಾಶ ತತ್ವದ ಕೊರತೆ. ಅಂತವಕ್ಕೆಲ್ಲವೂ ನಾವು ಪರ್ಪಲ್ ಕಲರ್ ಅನ್ನ ಹಾಕ್ತಾ ಬರ್ಬೇಕು. ಪರ್ಪಲ್ ಕಲರ್ ಅನ್ನ ರಿಫ್ಲೆಕ್ಸ್ಗೆ ಹಾಕ್ಬೇಕು. ಇಲ್ಲಿ ಈ ಭಾಗದಲ್ಲಿ ಬಂದಿದೆಯಾ, ಈ ಭಾಗ ಎಲ್ಲಿ ಬರುತ್ತೆ ಬರಳಲ್ಲಿ, ಸೇಮ್ ಇದೇ ತರ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನ್ ಗೊತ್ತಾ? ಇವಾಗ ನಾನು ಹೇಳ್ತಾ ಇದ್ದೆ ಬಾಯಿ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ, ಇಲ್ಲಿಗೆ ಪರ್ಪಲ್ ಕಲರ್ ಹಾಕ್ತೀರಾ ಬಾಯಿ ರಿಫ್ಲೆಕ್ಸ್ಗೆ, ಹೌದಲ್ವಾ? ಬಾಯಿ ರಿಫ್ಲೆಕ್ಸ್ಗೆ ಪರ್ಪಲ್ ಹಾಕ್ತೀರಾ. ಅದ್ರ ಜೊತೆಗೆ ಇನ್ನೊಂದ್ ಕಡೆ ಹಾಕ್ಬೋದು ಪರ್ಪಲ್, ಎಲ್ಲಿ, ಇಂಡೆಕ್ಸ್ ಫಿಂಗರ್ಗೆ. ಇಲ್ಲಿ ಆಕಾಶ ತತ್ವ ಇನ್ಕ್ರೀಸ್ ಮಾಡ್ಬೋದಲ್ವಾ? ಇಲ್ಲಿ ಕೂಡ ಪರ್ಪಲ್ ಹಾಕಿ, ಇದನ್ನು ಕೂಡ ಮೌತ್ ರಿಫ್ಲೆಕ್ಸ್ ಬರುತ್ತಲ್ವಾ, ಇಲ್ಲಿ ಇಲ್ಲಿ ಪರ್ಪಲ್ ಹಾಕಿ, ಒಂದ್ ಕಡೆ ಬ್ಲಾಕ್ ಹಾಕಿ, ಒಂದ್ ಕಡೆ ಬ್ಲಾಕ್ ಹಾಕಿ, ಒಂದ್ ಕಡೆ ಪರ್ಪಲ್ ಹಾಕಿ. ಈ ಬ್ಲಾಕ್ ಏನ್ ಮಾಡುತ್ತೆ, ಆ ಸಿಂಪ್ಟಮ್ಸ್ ಇಂದ ಹೊರಗಡೆ ಬರುತ್ತೆ. ಇನ್ಫೆಕ್ಷನ್ ಇಂದ ಏನಾದ್ರೂ ಆಗಿತ್ತು ಅಂದ್ರೆ ಕೂಡ ವಾಸಿ ಆಗುತ್ತೆ, ಹೌದಲ್ವಾ? ರಿಫ್ಲೆಕ್ಸಲಾಜಿನ್ ಈ ತರ ಬಳಸಬೇಕು. ಕಣ್ಣು ರೆಪ್ಪೆ ಓಪನ್ ಆಗ್ತಾ ಇಲ್ಲ, ಆಕಾಶ ತತ್ವದ ಕೊರತೆ ಆಗಿದೆಯಾ, ಇಲ್ಲಿಗೆ ಹಾಕಿ, ಅದ್ರ ಜೊತೆಗೆ ರಿಫ್ಲೆಕ್ಸಿಗೆ ಹಾಕಿ, ಒಂದ್ ಕಡೆ ಪರ್ಪಲ್ ಹಾಕಿ, ಇನ್ನೊಂದ್ ಕೈಗೆ ಬ್ಲಾಕ್ ಕಲರ್ ಹಾಕಿ. ಅರ್ಥ ಆಗ್ತಾ ಇದೆನಾ? ನಿಮ್ಗೆ ಈ ಭಾಗದಲ್ಲಿ ಸ್ಕಿನ್ ಇಚ್ಚಿಂಗ್ ಇದೆ ಅಥವಾ ಈ ಎಲ್ಲೇ ಈ ಫೇಸ್ ಅಲ್ಲಿ ಎಲ್ಲೇ ಬಂದಿದೆ, ಈ ಮುಖದಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ರಿಫ್ಲೆಕ್ಸಲಾಜಿಗೆ ಪರ್ಪಲ್ ಹಾಕಿ, ಈ ರಿಫ್ಲೆಕ್ಸಲಾಜಿಗೆ ಪರ್ಪಲ್ ಹಾಕಿ, ಇನ್ನೊಂದು ರಿಫ್ಲೆಕ್ಸಲಾಜಿಗೆ ಬ್ಲಾಕ್ ಕಲರ್ ಹಾಕಿ. ಬ್ಲಾಕ್ ಕಲರ್ ಇನ್ಫೆಕ್ಷನ್ ಅನ್ನ ಕಮ್ಮಿ ಮಾಡುತ್ತೆ, ಇನ್ನೊಂದು ಜೀವವನ್ನ ಹುಟ್ಲಿಕ್ಕೆ, ಈಗ ಆ ಸ್ಕಿನ್ ಹೊರಟೋಗಿ ನ್ಯೂ ಸ್ಕಿನ್ ಹುಟ್ಬೇಕಲ್ವಾ? ಈ ನ್ಯೂ ಸ್ಕಿನ್ ಕ್ರಿಯೇಟ್ ಆಗ್ಬೇಕಪ್ಪ ಅಂದ್ರೆ ಎಂಟಿನೆಸ್ ಬೇಕು, ಹೌದಲ್ವಾ? ಜಾಗ ಬೇಕು, ಒಂದ್ ಸಸ್ಯ ಬೆಳಿಬೇಕಾದ್ರೆ ಜಾಗ ಬೇಕು, ಎಂಟಿನೆಸ್ ಬೇಕು, ಶೂನ್ಯತೆ ಬೇಕು. ಶೂನ್ಯತೆ ಕ್ರಿಯೇಟ್ ಮಾಡ್ತೀರಾ, ಆಕಾಶ ತತ್ವ ಕ್ರಿಯೇಟ್ ಮಾಡ್ತೀರಾ, ಇದು ಆಕಾಶ ತತ್ವ ಕ್ರಿಯೇಟ್ ಮಾಡ್ತೀರಾ, ನ್ಯೂ ಸೆಲ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಅರ್ಥ ಆಗ್ತಾ ಇದೆನಾ? ರಿಫ್ಲೆಕ್ಸ್ಗೆ ಹೀಗೆ ಕಲರ್ ಹಾಕ್ಬೇಕು ಅನ್ನೋದು, ಹೌದಲ್ವಾ? ಇನ್ನು ಕೆಲವರಿಗೆ ಇಯರ್ ಬ್ಲಾಕೇಜ್ ಇರುತ್ತೆ, ಬ್ಲಾಕ್ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಈ ಈ ಗೋಣ್ ಏನಿರುತ್ತೆ ಈ ತರ, ಈ ನೆಕ್ ಈ ತರ ಮಾಡಪ್ಪ ಅಂದ್ರೆ ಮಾಡಕ್ ಆಗ್ತಿರಲ್ಲ, ಹಿಂಗ್ ಮಾಡಪ್ಪ ಅಂದ್ರೆ ಆಗಲ್ಲ, ಹಿಂಗ್ ಮೇಲೆ ಮಾಡಪ್ಪ ಅಂದ್ರೆ ಆಗಲ್ಲ. ಅಲ್ಲೇನಾಗಿದೆ, ರಿಜಿಡಿಟಿ ಕ್ರಿಯೇಟ್ ಆಗಿದೆ, ಆಕಾಶದ ಕೊರತೆ ಕ್ರಿಯೇಟ್ ಆಗಿದೆ. ಹಿಂಗ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಈ ಬೋನಲ್ಲಿ ಏನೋ ಒಂದು ತೊಂದರೆ ಇರುತ್ತೆ. ಅವಾಗ ಇನ್ನೇನ್ ಮಾಡ್ಬೇಕು, ರಿಫ್ಲೆಕ್ಸಿಗೆ ಪರ್ಪಲ್ ಕಲರ್ ಹಾಕ್ಬೇಕು. ಈ ತರ ನೆಕ್ ರಿಫ್ಲೆಕ್ಸ್ಗೆ ಪರ್ಪಲ್ ಕಲರ್ ಹಾಕ್ಬೇಕು. ಇದೇನ್ ಮಾಡುತ್ತೆ, ಇಲ್ಲಿ ಆಕಾಶವನ್ನ ಇನ್ಕ್ರೀಸ್ ಮಾಡಿಬಿಟ್ಟು ಆ ರಿಜಿಡಿಟಿಯನ್ನ ಕಮ್ಮಿ ಮಾಡಿಬಿಟ್ಟು ಆಕಾಶ ಹೆಚ್ಚಳ ಆಯ್ತು ಅಪ್ಪ ಅಂತಂದ್ರೆ ಹಿಂಗಾಗತ್ತೆ, ಹಿಂಗಾಗತ್ತೆ, ಹಿಂಗಾಗತ್ತೆ. ಹಿಂಗ ಆಗ್ತಾ ಇಲ್ಲಪ್ಪ ಅಂದಾಗ ಅಲ್ಲಿ ರಿಜಿಡಿಟಿ ಕ್ರಿಯೇಟ್ ಆಗಿ ಆಕಾಶ ತತ್ವದ ಕೊರತೆ ಆಗಿದೆ,
ಅವಾಗ ನಾವೇನ್ ಮಾಡ್ತೀವಿ, ವೈಲೆಟ್ ಕಲರ್ನ ಅಪ್ಲೈ ಮಾಡ್ತೀವಿ. ಮತ್ತೆ ನೀವು ಯಾವುದೇ ಹೊಸ ವಿದ್ಯೆಯನ್ನ ಕಲಿಯುವಾಗ ನಾನು ಹೇಳಿರೋದನ್ನ ನೀವು ತಿಳ್ಕೋಬೇಕು, 100% ನಿಮ್ಮ ತಲೆಯಲ್ಲಿ ಕುತ್ಕೋಬೇಕಪ್ಪ ಅಂದ್ರೆ ನೀವೇನ್ ಮಾಡಿ ಗೊತ್ತಾ, ಪರ್ಪಲ್ ಕಲರ್ ಅನ್ನ ಹಾಕೊಂಡ್ಬಿಟ್ಟು ಕ್ಲಾಸಲ್ಲಿ ಕುತ್ಕೊಳ್ಳಿ. ನಾನು ಏನ್ ಹೇಳ್ತೀನಲ್ವಾ ಅದನ್ನೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಆಕಾಶ ಹೆಚ್ಚಳ ಆದಂಗೆಲ್ಲ ಏನಾಗ್ತಾ ಬರುತ್ತೆ, ಹೇಳಿದ್ದೆಲ್ಲ ಕೇಳ್ತೀರಾ, ಕಲಿತೀರಾ. ಬೆಸ್ಟ್ ಆಗಿ ಯಾವಾಗ ಕೇಳ್ತೀರಲ್ವಾ ಬೆಸ್ಟ್ ಆಗಿ ಕಲಿತೀರಾ. ಒಂದು ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ನಿಮ್ಮ ದೇಹದಲ್ಲಿ ಊತ ಇರಬಾರ್ದು. ಇತ್ತು ಅಂದ್ರೆ ಪರ್ಪಲ್ ಯೂಸ್ ಮಾಡಬೇಡಿ. ಒಂದೇ ಒಂದು, ಅದನ್ನ ಬಿಟ್ಬಿಟ್ರೆ ಬೇಕಾದಂಗೆ ಯೂಸ್ ಮಾಡ್ಬೋದು. ಇಲ್ಲ ಸರ್ ಊತ ಇದೆ, ನೀವು ಕ್ಲಾಸ್ ಎಲ್ಲ ಬೆಸ್ಟ್ ಆಗಿ ಕಲಿಬೇಕಂತ ಹೇಳ್ತಾ ಇದೀರಿ, ಪರ್ಪಲ್ ಹಾಕಂತೀನಿ ಅಂತಂದ್ರೆ ಊತ ಜಾಸ್ತಿ ಆಗುತ್ತೆ. ಹಾಗಾಗಿ ಹಾಕೋಬೇಡಿ. ಉಳಿದವ್ರು ಮಿಕ್ಕಿದವ್ರೆಲ್ಲರೂ ಆಕಾಶ ತತ್ವವನ್ನ ಹೆಚ್ಚಳ ಮಾಡ್ತಾ ಬನ್ನಿ. ಆಕಾಶ ತತ್ವ ಹೆಚ್ಚಳ ಆಯ್ತು ನಮ್ಮ ದೇಹದಲ್ಲಿ ಅಪ್ಪ ಅಂದ್ರೆ ಹೊಸ ಹೊಸ ಸ್ಕಿಲ್ಗಳು ಬರ್ತವೆ, ಹೊಸ ಹೊಸ ವಿದ್ಯೆಗಳನ್ನ ಕಲಿತೀರಾ. ಕಡಿಮೆ ಕೆಲಸ ಜಾಸ್ತಿ ವಿದ್ಯೆಗಳು ಯಾರು ಕಲಿತಾರೆ, ಹೊಸ ಹೊಸ ಅನ್ವೇಷಣೆ ಮಾಡ್ತಿರ್ತಾರೆ, ಸೈಂಟಿಸ್ಟ್ ಇರ್ತಾರಲ್ವಾ, ಹೊಸ ಹೊಸ ದಿನ ನೀವು ಒಂದು ಕಂಡು ಹಿಡಿತಿರ್ತಾರಲ್ವಾ, ಅವ್ರಿಗೆಲ್ಲ ಆಕಾಶ ತತ್ವದ ಹೆಚ್ಚಳ ಇರುತ್ತೆ. ಇದಾಗಿಲ್ಲ ಇನ್ನೊಂದು ಕಲಿತಾ ಇರ್ತಾರೆ. ಮತ್ತೆ ಯಾವುದೇ ಒಂದು ವಿದ್ಯೆಯವನ್ನ ಇದು ಹಿಂಗೆ ಇರ್ಬೋದಂತೆ ಫ್ರೀ ಡಿಫೈನ್ಡ್ ಆಗಿರಲ್ಲ ಅವರು. ಇದ್ರ ಒಳಗಡೆ ಇಳಿದ್ಬಿಟ್ಟು ಇದು ಸರಿ ಇದೆನಾ ತಪ್ಪಿದೆನಾ, ವರ್ಕ್ ಆಗುತ್ತೋ ವರ್ಕ್ ಆಗಲ್ಲೋ ಅಂತೇಳಿ ಅಧ್ಯಯನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಕಾಶ ತತ್ವ ಹೆಚ್ಚಳ ಇರೋರು. ಆಕಾಶ ತತ್ವದ ಕೊರತೆ ಇರೋರು ಏನ್ ಮಾಡ್ತಾರೆ, ಇದು ವರ್ಕ್ ಆಗಲ್ಲ, ಇದು ಸುಮ್ನೆ ಫ್ರೀ ಡಿಫೈನ್ ಆಗೋದು ಅದಲ್ವಾ. ವರ್ಕ್ ಆಗುತ್ತೋ ಬಿಡುತ್ತೋ ಫಸ್ಟ್ ಇದ್ರ ಬಗ್ಗೆ ಅಧ್ಯಯನ ಮಾಡ್ಬಿಟ್ಟು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಪ್ರಾಕ್ಟಿಕಲಿ ನೋಡ್ಕೊಂಡ್ಬಿಟ್ಟು ವರ್ಕ್ ಆಗಲ್ಲ ಅಂತ ಅನೌನ್ಸ್ ಮಾಡೋದು, ಅದು ಒಂದು ವೇ, ಹೌದಲ್ವಾ. ಏನನ್ನೂ ಮಾಡ್ಲಾರ್ದೇನೆ ವರ್ಕ್ ಆಗಲ್ಲ ಅಂತ ಅನ್ನೋರು ಆಕಾಶ ತತ್ವದ ಕೊರತೆ ಇರುತ್ತೆ. ಕೆಲವೊಬ್ರಿಗೆ ನಿಮ್ಗೆ ಗೊತ್ತಿರುತ್ತೆ, ಒಂದೇನೋ ವರ್ಕ್ ಮಾಡಪ್ಪ ಅಂತಂದ್ರೆ ವರ್ಕ್ ಮಾಡಲ್ಲ, ಅದೇನ್ ಮಾಡೋದು, ಅದು ನನಗೆ ಸಕ್ಸಸ್ ಆಗಲ್ಲ, ಅದು ಆಗುತ್ತೋ ಬಿಡುತ್ತೋ ಹೇಳ್ತಿರ್ತಾರೆ, ಹೌದಲ್ವಾ. ಈ ತರ ಇರೋರು ಒಂದು ಕೆಲಸವನ್ನ ಬೆಸ್ಟ್ ಆಗಿ ಮಾಡಕ್ ಆಗಲ್ಲ, ಅದು ನನ್ನ ಕೈಲಿಂದ ಆಗಲ್ಲ, ನಡೆಯಲ್ಲ, ಮಾಡಲ್ಲ, ರಿಜಿಡಿಟಿ ಇರ್ತಾರೆ. ಅಂಥವ್ರೆಲ್ಲರಿಗೂ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಕಾಶ ತತ್ವವನ್ನ ಹೆಚ್ಚಳ ಮಾಡ್ಬೇಕು. ಆಕಾಶ ತತ್ವ ಇಂಥವ್ರಿಗೆಲ್ಲ ಎಲ್ಲಿ ಹೆಚ್ಚಳ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಯಾಂಗ್ ಬ್ರೈನಿಗೆ. ಇಲ್ಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪರ್ಪಲ್ ಆಗಿಬಿಡ್ಬೇಕು. ಎಷ್ಟೋ ಜನ ಮಕ್ಕಳು ನೋಡ್ಬೇಕು, ನೀವು ಹಿಂಗೆ ತಿರ್ಗಾಡ್ತಿರ್ತಾರೆ, ಅಲ್ಲಿ ತಗೊಂಡ್ಬಂದು ಇಲ್ಲಿ ಕೊಡಿ ಅಪ್ಪ, ಇಲ್ಲಿ ಕೊಡು, ಕೆಲಸ ಮಾಡು, ಏನೋ ಒಂದು ವರ್ಕ್ ಮಾಡು, ಓದು ಬರಿ ಹೇಳ್ತಿರ್ತೀರಾ, ಕೇಳ್ತಾ ಇರಲ್ಲ, ಹೌದಲ್ವಾ. ಅವಾಗ ನೀವೇನ್ ಮಾಡಿಯಪ್ಪ ಅಂದ್ರೆ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡಿ. ಆಕಾಶ ಇನ್ಕ್ರೀಸ್ ಮಾಡಿತಪ್ಪ ಅಂದ್ರೆ ನೀವ್ ಹೇಳೋದನ್ನ ಅವ್ರು ಕೇಳ್ತಾರೆ. ಅವ್ರ ಆಕಾಶ ತತ್ವದ ಕೊರತೆ ಇರುತ್ತೆ, ಹಾಗಾಗಿ ಕೇಳ್ತಾ ಇರಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಒಬ್ಬರನ್ನ ಒಪ್ಪಿಸ್ಬೇಕು ಅಂತಂದಾಗ ಪರ್ಪಲ್ ಕಲರ್ ಹಾಕ್ಬೇಕು. ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡ್ಬೇಕು. ಆಕಾಶ ಇನ್ಕ್ರೀಸ್ ಮಾಡಿದ್ರಪ್ಪ ಅಂದ್ರೆ ವರ್ಕ್ ಆಗುತ್ತೆ. ನೀವೇನೋ ಒಂದು ಜಾಬಿಗೆ ಹೋಗ್ತಿರ್ತೀರಾ, XYZ ಜಾಬಿಗೆ ಹೋಗ್ತಿರ್ತೀರಾ, ಇಂಟರ್ವ್ಯೂ ಇರುತ್ತೆ, ಅವ್ರ ಜೊತೆ ಮಾತಾಡೋದಿರುತ್ತೆ, ಒಂದು ಸಂಭಾಷಣೆ ಇರುತ್ತೆ ನಿಮ್ ಜೊತೆ ಅವ್ರ ಜೊತೆ. ಅವ್ರಿಗೇನ್ ಪರ್ಪಲ್ ಹಾಕಕ್ ಆಗಲ್ಲಲ್ವಾ. ನೀವೇನ್ ಮಾಡಿ ಗೊತ್ತಾ, ಯಾಂಗ್ ಬ್ರೈನಿಗೆ ಪರ್ಪಲ್ ಹಾಕೊಂಡೋಗಿ. ನಿಮ್ಮ ಹತ್ರ ಆಕಾಶ ಇತ್ತಂದ್ರೆ ನಿಮ್ಮ ಆಕಾಶ ಅವರಿಗೂ ಬರುತ್ತೆ, ನೀವ್ ಹೇಳಿದ್ದು ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವ್ರು ಹೇಳಿದ್ದು ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹೌದಲ್ವಾ. ಅಂದ್ರೆ ಒಂದು ಕೆಲಸ ಸಕ್ಸಸ್ ಆಗ್ಬೇಕಪ್ಪ ಅಂದ್ರೆ ಆಕಾಶ ತತ್ವ ಹೆಚ್ಚಳ ಇರಬೇಕು. ನಮ್ಮ ಹತ್ರ ಇತ್ತಂದ್ರೆ ಅವ್ರ ಹತ್ರನೂ ಕೂಡ ಅದು ಆಕಾಶ ತತ್ವ ಹೆಚ್ಚಳ ಸಿಂಪ್ಟಮ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮುಂದೇನೋ ಹೊಸ ಬಿಸ್ನೆಸ್ ಮಾಡ್ತೀನಿ, ಹೊಸ ಜಾಬ್ ಮಾಡ್ತೀನಿ, ನೀವು ಏನೋ ಕ್ರಿಯೇಟ್ ಮಾಡ್ತೀನಿ, ಹೌದಲ್ವಾ. ಮಾಡ್ತಾ ಇದ್ದೀವಿ, ಅದಕ್ಕೆ ಜನ ಬರಬೇಕು ಅಂದ್ರೆ ಆಕಾಶ ತತ್ವದ ಹೆಚ್ಚಳ ಮಾಡ್ಬೇಕು ನಾವಲ್ಲಿ. ಅವಾಗ ಏನಾಗುತ್ತೆ ಅಪ್ಪ ಅಂದ್ರೆ, ಒಂದು ಎಕ್ಸಾಂಪಲ್, ಒಂದು ಶಾಪ್ ತೆಗೆದಿರಪ್ಪ, ಒಂದು ಬಟ್ಟೆ ಅಂಗಡಿ ಇದೆ. ಆ ಬಟ್ಟೆ ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗಬೇಕು, ಹೌದಲ್ವಾ. ಜನಕ್ಕೆ ಗೊತ್ತಾಗಬೇಕಪ್ಪ ಅಂದ್ರೆ ಕವರಿಂಗ್ ಆಗ್ಬೇಕು, ಎಲ್ಲಾನು ತಿಳಿಬೇಕು. ಅವಾಗ ನೀವೇನ್ ಮಾಡ್ತೀರಿ, ಆಕಾಶ ತತ್ವವನ್ನ ನಿಮ್ಮ ಹತ್ರ ತಗೊಂತೀರ. ಆಕಾಶ ತತ್ವ ಹೆಚ್ಚಳ ಆಯ್ತಪ್ಪ ಅಂದ್ರೆ ಒಬ್ಬರಿಗೆ ರೀಚ್ ಆಗಕ್ ಸ್ಟಾರ್ಟ್ ಆಗತ್ತೆ. ಒಬ್ಬರಿಗೆ ರೀಚ್ ಆಗ್ಬೇಕು ಅಂತಂದಾಗ ಆಕಾಶವನ್ನ ಇನ್ಕ್ರೀಸ್ ಮಾಡ್ಬೇಕು ನಾವು. ಆಕಾಶ ಇನ್ಕ್ರೀಸ್ ಮಾಡಿಬಿಟ್ರೆ
ಬೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಹೌದಲ್ವಾ? ದೇಹದ ರಿಫ್ಲೆಕ್ಸಿಗೆ ಆಕಾಶವನ್ನ ಇನ್ಕ್ರೀಸ್ ಮಾಡೋದನ್ನ ಹೇಳಿದೆ. ಎಲ್ಲಾನು ಡಿಟೇಲ್ ಆಗಿ ಹೇಳಿದ್ದೀನಿ. ಅಂದ್ರೆ ಒಂದಿಷ್ಟು ಸಿಂಪ್ಟಮ್ಸ್ ತಗೊಂಡ್ಬಿಟ್ಟು ಹೇಳಿದ್ದೀನಿ. ದೇಹದ ರಿಫ್ಲೆಕ್ಸ್ ಅನ್ನ ಬರ್ತಾ ಬಂದ್ರೆ ನೋಡ್ತಾ ಬರ್ತೀರಾ. ಇನ್ನು ಜಾಸ್ತಿ ಜನಕ್ಕೆ ಕಿವಿಯಲ್ಲಿ ಓಲಾಗುತ್ತೆ. ಹೌದಲ್ವಾ? ಅದು ಆಕಾಶ ತತ್ವ ಹೆಚ್ಚಳ. ಕೆಲವೊಬ್ಬರಿಗೆ ಆಕಾಶ ತತ್ವ ಹೆಚ್ಚಳ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಮತ್ತೆ ಆಕಾಶ ತತ್ವದ ಕೊರತೆ ಹೇಳ್ತೇನೆ. ಕೆಲವೊಂದು ಸಲ ಏನಾಗುತ್ತೆ ಕಿವಿಯಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಟಿನಿಟಸ್. ಹೌದಲ್ವಾ? ಕಿವಿಯಲ್ಲಿ ಸೌಂಡ್ ಬರ್ತಾ ಇದೆ ಅಂತಂದಾಗ ನೀವು ಅಬ್ಸರ್ವ್ ಮಾಡಬೇಕು. ಇನ್ನು ಸಾಕಷ್ಟು ಜನಕ್ಕೆ ಗೊರಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಗೊರಕೆ ಬರ್ತಾರೆ. ಸೌಂಡ್ ಬರುತ್ತೆ. ಟಿನಿಟಸ್ ಅಂದ್ರೂ ಕೂಡ ಸೌಂಡ್ ಬರುತ್ತೆ. ಹೌದಲ್ವಾ? ಇಲ್ಲಿ ಸೌಂಡ್ ಬರ್ತಾ ಇದೆ ಅಂತಂದ್ರೆ ಸ್ಪೇಸ್ ಕಮ್ಮಿ ಆಗಿರುತ್ತೆ. ಹೆಂಗ್ ಹೇಳ್ತೀರಾ ಸರ್? ಪಿ ಊದಿದಿರಾ? ಅಲ್ಲಿ ಏನಾಗಿರುತ್ತೆ ಸ್ಪೇಸ್ ಕಮ್ಮಿ ಇರುತ್ತೆ. ಹೌದಲ್ವಾ? ವಿಜಿಲ್ ಅಲ್ಲಿ ಸ್ಪೇಸ್ ಕಮ್ಮಿ ಇರುತ್ತೆ. ಸ್ಪೇಸ್ ಹಿಂಗ ಹೋಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ ಸೌಂಡ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅದೇ ತರ ನಿಮ್ಮ ದೇಹದಲ್ಲಿ ಸೌಂಡ್ ಬರ್ತಾ ಇದೆ ಅಂದಾಗ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ಕೆಲವೊಬ್ರಿಗೆ ಜಾಯಿಂಟ್ ಹಿಂಗ್ ಅಂದ್ಬಿಟ್ರೆ ಟಕ್ ಅಂತವೆ. ಮೊಳಕಾಲು ಹಿಂಗ್ ಅಂದ್ಬಿಟ್ರೆ ಟಕ್ ಅಂತವೆ. ಕಟ್ಟ ಸೌಂಡ್ ಬರುತ್ತೆ ಅಂತ ಬರ್ತಾರೆ ನನ್ನ ಹತ್ರ. ನಿಮ್ ಹತ್ರ ಬರ್ತಾರೆ ನೆಕ್ಸ್ಟ್. ಮೇಡಮ್ ಕಟ್ಟ ಸೌಂಡ್ ಬರುತ್ತೆ, ಏನ್ ಮಾಡ್ಬೇಕು? ಏನ್ ಬರುತ್ತೆ? ಕಟ್ಟ ಸೌಂಡ್ ಬರುತ್ತೆ, ಏನ್ ಮಾಡ್ಬೇಕು ಅಂತ ಬರ್ತಾರೆ. ಬಂದಾಗ ನೀವೇನ್ ಮಾಡ್ತೀರಾ? ಪರ್ಪಲ್ ಹಾಕ್ತೀರಾ ಅಥವಾ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ? ಡಾರ್ಕ್ ಬ್ಲೂ ಹಾಕ್ತೀರಾ? ಪರ್ಪಲ್ ಕಲರ್ ಅನ್ನ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡಬೇಕು. ಆಕಾಶ ತತ್ವ ಇನ್ಕ್ರೀಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನು ಆಕಾಶ ತತ್ವದ ಕೊರತೆಯ ಸಿಂಪ್ಟಮ್ಸ್ಗಳು ಕಂಡು ಬರಲ್ಲ. ಟಿನಿಟಸ್ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತಾ? ಒಂದು ಎಕ್ಸಾಂಪಲ್ ಸೌಂಡ್ ಬರ್ತಾ ಇದೆ ಅಂದ್ರೆ ನೀವು ವಿಜಿಲ್ ಅನ್ನ ನೆನ್ಪು ಮಾಡ್ಕೋಬೇಕು. ಇವೆಲ್ಲ ಕೋಡ್ ವರ್ಡ್. ಎಲ್ಲ ಬುಕ್ ತಗೋಬಿಟ್ಟು ಪೇಷಂಟ್ ಬಂದಾಗ ಮಾಡಕ್ ಆಗಲ್ಲ. ಸೌಂಡ್ ಬರ್ತಾ ಇದೆ ಅಂದ್ರೆ ವಿಜಿಲ್ ಅಲ್ಲಿ ಸ್ಪೇಸ್ ಕಮ್ಮಿ ಇರುತ್ತೆ. ಸ್ಪೇಸ್ ಕಮ್ಮಿ ಇದೆಯಪ್ಪ ಅಂದ್ರೆ ಸೌಂಡ್ ಬರ್ತಾ ಇದೆ. ಅದೇ ತರ ದೇಹದಲ್ಲಿ ಸೌಂಡ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಸ್ಪೇಸ್ ಕಮ್ಮಿ ಆಗಿದೆ. ಸ್ಪೇಸ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಕಿವಿಯಲ್ಲಿ ಸೌಂಡ್ ಬರ್ತಾ ಇದೆನಾ? ಸ್ಪೇಸ್ ಅನ್ನ ಇನ್ಕ್ರೀಸ್ ಮಾಡೋಣ. ಕಿವಿ ರಿಫ್ಲೆಕ್ಸ್ಗೆ ನೀವೇನ್ ಮಾಡ್ತೀರಾ? ಪರ್ಪಲ್ ಕಲರ್ ಅನ್ನ ಹಾಕ್ತೀರಾ. ನಿಮ್ಗೆಲ್ಲ ಗೊತ್ತು ಕಿವಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ. ಹೌದಲ್ವಾ? ಕಿವಿ, ಮೂಗು, ಗಂಟಲು ತಜ್ಞರು ಇವಾಗೆಲ್ಲ ನೀವು. ಆ ಕಿವಿಯ ರಿಫ್ಲೆಕ್ಸ್ ಅನ್ನ ಐಡೆಂಟಿಫೈ ಮಾಡೋದು ನಿಮ್ಗೆ ಕಲಿಸ್ಕೊಟ್ಟಿದ್ದೀನಿ. ಇವತ್ತು ಬಂದಿದ್ದೀನಿ ಸರ್ XYZ ಏನೂ ಗೊತ್ತಿಲ್ಲ ಅನ್ನೋರು ಹಿಂದಿನ ಕ್ಲಾಸ್ ಅನ್ನ ನಾನು ಡೇ 1, ಡೇ 2, ಡೇ 3 ಮಾಡ್ಕೊಡ್ತೇನೆ. ಅದನ್ನ ನೋಡ್ತಾ ಬನ್ನಿ. ರಿಫ್ಲೆಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕಿವಿ ರಿಫ್ಲೆಕ್ಸ್ಗೆ ಹಾಕ್ಬೇಕು. ಕಿವಿ ಹೋಗ್ಬಿಟ್ಟು ಕಣ್ಣಿಗೆ ಹಾಕ್ತೀನಿ, ಕಣ್ಣಿಗೆ ಹೋಗ್ಬಿಟ್ಟು ಗಂಟ್ಲಿಗೆ ಹಾಕ್ತೀನಿ ಅಂದ್ರೆ ಮೂಗಿಲ್ಲ ಊಟ ಮಾಡಿದಂಗೆ. ಹೌದಲ್ವಾ? ಹಾಗಾಗಿ ರಿಫ್ಲೆಕ್ಸಿಗೆ ಅಷ್ಟೇ ಕಲರ್ ಹಾಕಿ ಸರ್. ಸುಮ್ಮನೆ ಎಳೆದ್ ಬಿಡ್ತೀನಿ ಅಂದ್ರೆ ಅದನ್ನು ವರ್ಕ್ ಆಗಲ್ಲ. ಎಷ್ಟಿದೆ ರಿಫ್ಲೆಕ್ಸ್ ಅಷ್ಟೇನೆ ಹಾಕ್ಬೇಕು. ಕಿವಿಯ ತೊಂದರೆ ಬರ್ತಾ ಇದೆನಾ? ಕಿವಿ ರಿಫ್ಲೆಕ್ಸಿಗೆ ಅಷ್ಟೇ ಹಾಕಿ. ಕಣ್ಣಿನ ತೊಂದರೆ ಬರ್ತಾ ಇದೆಯಾ? ಕಣ್ಣಿನ ರಿಫ್ಲೆಕ್ಸಿಗೆ ಅಷ್ಟೇ ಹಾಕಿ. ಅದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರಿ ಅಪ್ಪ. ಇವಾಗ ಕಿವಿಯಲ್ಲಿ ಸೌಂಡ್ ಬರ್ತಾ ಇದೆ ಅಂದ್ರೆ ಆಕಾಶ ತತ್ವದ ಕೊರತೆ. ಅವಾಗ ನೀವು ಆಕಾಶ ಇನ್ಕ್ರೀಸ್ ಮಾಡ್ತೀರಾ. ಅದೇ ತರ ಏನ್ ಮಾಡುತ್ತೆ ಇಲ್ಲಿ ಗೊರಕೆ ಸೌಂಡ್ ಬರ್ತಾ ಇದೆ. ಮದುವೆ ಆಗಿದ್ದೀನಿ ಸರ್, ಬರೇ ಗೊರಕೆ, ಇದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತಿರ್ತಾರೆ. ಹೌದಲ್ವಾ? ಬೇರೆ ಬೇರೆ ದೇಶದಲ್ಲಿ ಗೊರಕೆಗೆ ಏನೋ ಆಗುತ್ತೆ. ಅದು ಬೇರೆ ಮ್ಯಾಟ್ರ್. ನಮ್ ದೇಶದಲ್ಲಿ ಗೊರಕೆ ಸೌಂಡ್ ಅದು ತಾಳ್ಕಾಗಲ್ಲ. ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಹೊಡಿತಿದ್ದ ಗೊರಕೆ. ಒಂದ್ ರೂಮಲ್ಲಿ ಅವನಿಗೆ ಒಂದು ಸಪ್ರೇಟ್ ರೂಮ್ ಬಿಟ್ಬಿಟ್ಟಿದ್ವಿ. ಆ ಗೊರಕೆ ಅನುಭವ ಹೆಂಗಿರುತ್ತಂದ್ರೆ ನಿದ್ದೆ ಹತ್ತಲ್ಲ. ಆ ತರ ಗೊರಕೆ ಬರ್ತಾ ಇರುತ್ತೆ. ಹೌದಲ್ವಾ? ಶಾಂತವಾಗಿರುತ್ತೆ ವಾತಾವರಣ ನೈಟ್. ಅಂತ ಸಂದರ್ಭದಲ್ಲಿ
ಸೌಂಡ್ ಬಂದಾಗ ಏನಾಗುತ್ತೆ, ಅದು ತಾಳ್ಕಕ್ಕಾಗಲ್ಲ. ಆ ಗೊರಕೆಯನ್ನ ಸಾಲ್ವ್ ಮಾಡ್ಬೋದು ಆರಾಮಾಗೆ. ಗೊರಕೆ ಮೀನ್ಸ್ ಸೌಂಡ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ ಮೀನ್ಸ್ ಸ್ಪೇಸ್ ಕಮ್ಮಿ ಆಗಿದೆ, ಗುಯ್ ಅಂತ ಸೌಂಡ್ ಬರ್ತಾ ಇದೆ, ಹೌದಲ್ವಾ? ಆ ಸೌಂಡ್ ಹೆಂಗಿರುತ್ತಪ್ಪ ಅಂದ್ರೆ ಒಂದು ವೇವ್ ಲೆಂತ್ ಅಲ್ಲೇ ಇರುತ್ತೆ. ಒಂದು ವಿಮಾನ ಹೋದಾಗ ಹೆಂಗ್ ಬರುತ್ತೆ ಸೌಂಡು, ವಿಮಾನ ಏನ್ ಮಾಡುತ್ತೆ, ಆಕಾಶವನ್ನ ದಬ್ಕೊಂಡು ಹೋಗ್ಬಿಡುತ್ತೆ, ಅವಾಗ ಏನಾಗುತ್ತೆ, ಸೌಂಡ್ ಬರುತ್ತೆ. ಅದೇ ತರ ನಿಮ್ಮ ಜಾಯಿಂಟ್ ಅಲ್ಲಿ ಸೌಂಡ್ ಬರ್ತಾ ಇದೆ, ನಿಮ್ಮ ನೀಯಲ್ಲಿ ಸೌಂಡ್ ಬರ್ತಾ ಇದೆ, ನಿಮ್ಮ ಶೋಲ್ಡರ್ ಅಲ್ಲಿ ಸೌಂಡ್ ಬರ್ತಾ ಇದೆ. ಜಾಯಿಂಟ್, ಎನಿ ಜಾಯಿಂಟ್, ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ, ನಿಮ್ಮ ದೇಹದ ಯಾವುದೇ ಜಾಯಿಂಟ್ ಅಲ್ಲಿ, ಯಾವುದೇ ಬೋನ್ ಅಲ್ಲಿ ಎಲ್ಲೇ ಸೌಂಡ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ಅಲ್ಲಿ ನೀವು ಅದೇ ರಿಫ್ಲೆಕ್ಸ್ಗೆ ಹಾಕ್ಬೇಕು. ಸುಮ್ಮನೆ ಹಿಂಗ್ ಅಂದ್ಬಿಡ್ತೀನಿ ಅಂದ್ರೆ ವರ್ಕ್ ಆಗಲ್ಲ. ಅದೇ ರಿಫ್ಲೆಕ್ಸ್ಗೆ, ನಿಮಗೆ ರಿಫ್ಲೆಕ್ಸಲಾಜಿ ಗೊತ್ತು. ಇನ್ನು ರಿಫ್ಲೆಕ್ಸಲಾಜಿ ನಿಮಗೆ ನಾಳೆ ಕ್ಲಾಸಲ್ಲಿ ಈ ಬೆರಳಲ್ಲಿ ಒಂದು ಇಂಡೆಕ್ಸ್ ಫಿಂಗರು ಅಥವಾ ಇಂಡೆಕ್ಸ್ ಫಿಂಗರ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಸುಜೋಕೋ ರಿಫ್ಲೆಕ್ಸ್ ಅನ್ನ, ಸರಿನಾ? ರಿಫ್ಲೆಕ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಬಿಟ್ಟು ಅದೇ ರಿಫ್ಲೆಕ್ಸ್ಗೆ ಆಗ್ತಾ ಬರಬೇಕು. ನೀಯಲ್ಲಿ ಸೌಂಡ್ ಬರ್ತಾ ಇದೆ ಅಂದ್ರೆ ನೀಯಲ್ಲಿ ಆಕಾಶ ಇನ್ಕ್ರೀಸ್ ಮಾಡಿ, ಗಂಟಲ್ ರಿಫ್ಲೆಕ್ಸ್ಗೆ ಆಕಾಶ ಸೌಂಡ್ ಬರ್ತಾ ಇದೆ, ಟಿನಿಟಸ್ ಅಂದ್ರೆ ಅಲ್ಲಿ ಹಾಕ್ಬೇಕು. ಇಲ್ಲ ಸರ್ ಹಿಂಗಂದ್ರೆ ಲಟಕ್ ಅಂತದೆ, ಹಿಂಗಂದ್ರೆ ಆಗತ್ತೆ ಅಂದ್ರೆ ಅಲ್ಲಿ ನೀವೇನ್ ಮಾಡ್ಬೇಕು, ಆಕಾಶವನ್ನ ಇನ್ಕ್ರೀಸ್ ಮಾಡ್ತಾ ಬರ್ಬೇಕು. ಆಕಾಶ ಇನ್ಕ್ರೀಸ್ ಮಾಡೋದಕ್ಕಿಂತ ಮುಂಚೆ ನೀವು ಪರ್ಪಲ್ ಕಲರ್ ಅನ್ನ ತಗೊಂಡ್ಬರ್ತೀರಾ, ಹಾಕ್ಬೇಕು ಅಂತೇಳಿ ತಲೆಯಲ್ಲಿ ಬರುತ್ತೆ. ಬಂದಾಗ ಏನ್ ಮಾಡ್ಬೇಕು, ಎಲ್ಲಾದ್ರೂ ಸ್ವೆಲ್ಲಿಂಗ್ ಇದೆಯಾ ನೋಡಿ. ಸ್ವೆಲ್ಲಿಂಗ್ ಇತ್ತಂದ್ರೆ ಇರಪ್ಪ ವೇಟ್ ಮಾಡು, ನಿಂದಿನ್ನೂ ಟೈಮ್ ಬಂದಿಲ್ಲ, ಅಭಿ ಟೈಮ್ ಬಾಕಿ ಆಯ್ ಅಂತೇಳಿ ಸ್ಟಾಪ್ ಮಾಡಿ ಮುಂದೆ ಹಾಕುವಂತ್ರಂತೆ, ಹೌದಲ್ವಾ? ಗೊತ್ತಾಯ್ತಾ ನಿಮ್ಗೆ? ಬ್ಲಾಕೇಜ್ ಆಗಿರುತ್ತೆ, ಇಯರ್ ಬ್ಲಾಕೇಜ್ ಆಗಿರುತ್ತೆ, ಅದು ಆಕಾಶ ತತ್ವದ ಕೊರತೆ. ಇಯರ್ ಅಲ್ಲಿ ಓಲ್ ಆಗಿರುತ್ತೆ, ಕಿವಿಯಲ್ಲಿ ಬ್ಲಾಕೇಜ್ ಆಗಿದೆ ಅಂದ್ರೆ ಕೊರತೆಯಲ್ಲಿ ಬರುತ್ತೆ ಅದು. ಈ ಟಾಪಿಕ್ ಅಲ್ಲಿ ಮಿಕ್ಸ್ ಮಾಡಲ್ಲ. ಈ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆಪ್ಪ ಅಂದ್ರೆ ಅರ್ಧಂಬರ್ಧ ಕಲಿತೀರಾ. ಇವತ್ತೇನಿದ್ರು ಆಕಾಶ ತತ್ವದ ಕೊರತೆ. ಇಯರ್ ಅಲ್ಲಿ ಓಲ್ ಆಗಿದೆ ಅಂದ್ರೆ ಆಕಾಶ ಹೆಚ್ಚಳ ಆಗಿರುತ್ತೆ. ಅದಕ್ಕೆ ನಾವು ಡಾರ್ಕ್ ಬ್ಲೂ ಕಲರ್ ಹಾಕ್ತಿವಿ, ಅದು ನಾಳೆ ಕ್ಲಾಸಲ್ಲಿ ಹೇಳೋಣ. ಇವತ್ತು ಕ್ಲಾಸಲ್ಲಿ ಓನ್ಲಿ ಆಕಾಶ ಬ್ಲಾಕೇಜ್ ಅಂದ್ರೆ ಇಯರ್ ಅಲ್ಲಿ ಬ್ಲಾಕೇಜ್ ಆಗಿರುತ್ತೆ, ಆಕಾಶ ಕೊರತೆ ಆಗಿರುತ್ತೆ, ಹೌದಲ್ವಾ? ಬ್ಲಾಕೇಜ್ ಆಗಿದೆ ಮೀನ್ಸ್ ಅಲ್ಲಿ ಏನೋ ಒಂದು ಕೂತ್ಕೊಂಡಿರುತ್ತೆ, ಬಂದು ತಡೆಗೋಡೆ ಆದಂಗೆ ಆಗಿರುತ್ತೆ. ಅಲ್ಲಿ ನಾವು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ಆಕಾಶ ತತ್ವವನ್ನ ಇನ್ಕ್ರೀಸ್ ಮಾಡಬೇಕು. ಗೊತ್ತಾಯ್ತಾ? ಇಯರ್ ಬ್ಲಾಕೇಜ್ ಆಗಿದೆ, ಏನ್ ಮಾಡ್ತೀರಾ? ಇಯರ್ ಬ್ಲಾಕೇಜ್ ಆದಾಗ ನೀವು ಇಯರ್ ಬ್ಲಾಕೇಜ್ ಆದಾಗ ಪರ್ಪಲ್ ಕಲರ್ ಅನ್ನ ಹಾಕ್ತೀರಾ, ಹೌದಲ್ವಾ? ಆಕಾಶವನ್ನ ಇನ್ಕ್ರೀಸ್ ಮಾಡಬೇಕಾಗಿದೆ. ಗೊತ್ತಾಯ್ತಾ ಕಾನ್ಸೆಪ್ಟು? ಎನಿ ಬ್ಲಾಕೇಜ್, ಸ್ಪೇಸ್ ಕಮ್ಮಿ ಬಿದ್ದಿದೆ ಅಂದ್ರೆ ಪರ್ಪಲ್ ಹಾಕ್ಬೇಕು. ಸ್ಪೇಸ್ ಕಮ್ಮಿ ಆಗಿದೆ ಅಂದ್ರೆ ಆಕಾಶವನ್ನ ಇನ್ಕ್ರೀಸ್ ಮಾಡಬೇಕು. ಸ್ಪೇಸ್ ಕಮ್ಮಿ ಬಿದ್ದಿದೆ ಅಂತಂದ್ರೆ ಆಕಾಶ ಇನ್ಕ್ರೀಸ್ ಮಾಡ್ತೀರಾ. ಸ್ಪೇಸ್ ಜಾಸ್ತಿ ಆಗಿತ್ತು ಅಂದ್ರೆ ಬೇರೆ ಕಲರ್. ನಾನು ನಿಮಗೆ ಒಂದು ನೋಡಿ, ಚಾಟ್ ಬಾಕ್ಸ್ ಆನ್ ಮಾಡಿಬಿಟ್ರೆ ಮುಗೀತು. ಒಂದು 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 ಸರ್ ನನಗೆ ಅದು ಇದೆ ಸರ್, ನನಗೆ ಇದು ಇದೆ ಸರ್, ಹೌದಲ್ವಾ? ಟಾಪಿಕ್ ಏನ್ ಮಾತಾಡ್ತಿರ್ತೀವಲ್ವಾ ಅದನ್ನಷ್ಟೇ ಚಾಟ್ ಮಾಡಬೇಕು. ಸರ್ ನನಗೆ ಟಿನಿಟಸ್ ಇದೆ ಸರ್, ನನಗೆ ಡಯಾಬಿಟಿಕ್ ಇದೆ ಸರ್, ನನಗೆ ನೀ ಪೇನ್ ಇದೆ ಸರ್. ನಾನೇನ್ ಮಾಡ್ಲಿ? ನಾನು ಹೇಳ್ತಾ ಇರೋದು ಆಕಾಶ ತತ್ವವನ್ನ. ಡಯಾಬಿಟಿಕ್ ಅಂದಾಗ ಡಯಾಬಿಟಿಕ್ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ? ಅದಲ್ವಾ? ನಾವು ಟಾಪಿಕ್ ಏನ್ ಮಾತಾಡ್ತಾ ಇದ್ದೀವಿ? ಆಕಾಶ ಕೊರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಆಕಾಶ ಕೊರತೆಗೆ ಸಿಂಪ್ಟಮ್ಸ್ ಏನೇನಿದೆ ಅಲ್ವಾ ನೀವು ಮೆಸೇಜ್ ಮಾಡಬೇಕು. ಅದಕ್ಕೆ ನಾನು ಆಕಾಶ ಕಮ್ಮಿ ಇದೆನಾ ಜಾಸ್ತಿ ಇದೆನಾ ಹೇಳ್ತೀನಿ ನಿಮ್ಗೆ. ಇವಾಗೆಲ್ಲ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನು ಸಿಂಪ್ಟಮ್ಸ್ ಇದಾವ ನಿಮ್ಗೆ ಆಕಾಶ ಕೊರತೆ ಇದು ಅದನ್ನ ಮೆಸೇಜ್ ಹಾಕಿ. ಓ ಇದು ಆಕಾಶದ ತತ್ವದ ಕೊರತೆಯಲ್ಲಿ ಬರುತ್ತೆ ಅಥವಾ ಇದು ಬರಲ್ಲ. ನೋಡಿ ಊತಕ್ಕೆ ಏನ್ ಮಾಡ್ಬೇಕು? ಊತಕ್ಕೆ ಏನ್ ಮಾಡ್ಬೇಕು ಹೇಳ್ತೀನಿ. ಊತ ಬಂದಿದೆ ಅಂದ್ರೆ ಸ್ವೆಲ್ಲಿಂಗ್ ಆಗಿದೆ ಅಂದ್ರೆ ಇಲ್ಲಿ ಆಕಾಶ ಹೆಚ್ಚಳ ಆಗಿರುತ್ತೆ. ಇವತ್ತು ಕೊರತೆ ಅಷ್ಟೇನೆ. ಇಲ್ಲಿ ಕೇಳಿದ್ರು ನೋಡಿ. ಹಾರ್ಟ್ ಬ್ಲಾಕೇಜ್ ಆಗಿದೆ. ಹಾರ್ಟ್ ಏನಾಗಿದೆಯಪ್ಪ ಅಂದ್ರೆ ಬ್ಲಾಕ್ ಆಗಿದೆ. ಇದು ನಿಮಗೆ ಇವತ್ತು ಹೋಮ್ ವರ್ಕ್. ಹಾರ್ಟ್ ಬ್ಲಾಕ್ ಆಗಿದೆ ಅಂತಂದ್ರೆ ಹಾರ್ಟ್ ಬ್ಲಾಕೇಜ್ ಆಗಿದೆ ಅಂದ್ರೆ ಆಕಾಶ ತತ್ವದ ಕೊರತೆನಾ ಅಥವಾ ಆಕಾಶ ತತ್ವದ ಹೆಚ್ಚಳನ? ಇದನ್ನ ನೀವು ಇವತ್ತು ಹೋಮ್ ವರ್ಕ್ ಮಾಡಬೇಕು. ಏನಾಗಿದೆ ಅಂತ ಹೇಳ್ಬಿಟ್ಟು ಕಂಡ್ಕಳೆ ಹುಡುಕಿ ಕೇಳಿ ಮಾಡಿ. ಸರಿನಾ? ಇದು ನೀವೇನ್ ಮಾಡ್ಬೇಕು ಇವತ್ತು ಕಂಡುಹಿಡಿಬೇಕು. ನಾಳೆ ಕ್ಲಾಸಲ್ಲಿ ಬರೋವರೆಗೆ ನೀವು ಇದಕ್ಕೆ ಆನ್ಸರ್ ಅನ್ನ ಕಂಡ್ಕೊಂಡಿರಿ. ಹಾರ್ಟ್ ಬ್ಲಾಕೇಜ್ ಡ್ಯೂ ಟು ಆಕಾಶ ಎಕ್ಸಸ್ ಆರ್ ಆಕಾಶ ಡೆಫಿಷಿಯನ್ಸಿ ಎರಡರಲ್ಲೊಂದು ಆಗಿರುತ್ತೆ. ಹಾರ್ಟ್ ಬ್ಲಾಕೇಜ್ಗೆ ಏನಾಗಿದೆ ಅಂತೇಳಿ ನೀವು ಕಂಡ್ಕೊಳ್ಳಿ. ಸ್ಟಿಫ್ನೆಸ್ ಆಗುತ್ತೆ. ನೆಕ್ ಸ್ಟಿಫ್ನೆಸ್, ನೀ ಸ್ಟಿಫ್ನೆಸ್. ಈ ನೀ ಸ್ಟಿಫ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ನೋಸ್ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂದ್ರೆ ಅದು ಆಕಾಶ ತತ್ವದ ಹೆಚ್ಚಳ. ಇವತ್ತು ಓನ್ಲಿ ಕೊರತೆ. ನೀ ನಾಟ್ ಬೆಂಡಿಂಗ್, ಬೆಂಡ್ ಆಗ್ತಾ ಇಲ್ಲ ಅಂದ್ರೆ ಸ್ಪೇಸ್ ಇಲ್ಲ, ಅಲ್ಲಿ ಆಕಾಶವನ್ನ ಇನ್ಕ್ರೀಸ್ ಮಾಡಿ. ಸರಿನಾ? ಇವೆಲ್ಲವೂ ಆಕಾಶ ತತ್ವದ ಕೊರತೆ. ನೀವು ನೋಡ್ತಾ ಕಲಿತಾ ಹೋದಾಗೆಲ್ಲ ತೊಂದರೆ ಕಂಡು ಬಂದಂಗೆಲ್ಲ ಗೊತ್ತಾಗತ್ತೆ. ಇನ್ನು ಆಕಾಶ ತತ್ವದ ಕೊರತೆ ಲಂಗಲ್ಲಿ ಆಕಾಶ ಕೊರತೆ ಆಯ್ತು ಅಂದ್ರೆ ಲಂಗ್, ನಿಮ್ಮ ಲಂಗ್ ಅಲ್ಲಿ ಶ್ವಾಸಕೋಶದಲ್ಲಿ ಆಕಾಶ ತತ್ವದ ಕೊರತೆ ಆಯ್ತು ಅಂದ್ರೆ ನಿಮ್ಗೆ ಏನ್ ಬರುತ್ತೆ? ಸ್ಕಿನ್ ಡಿಸಾರ್ಡರ್ ಬರುತ್ತೆ. ಚರ್ಮದ ಕಾಯಿಲೆ ಬರ್ತಾ ಇದೆ ಅಂದ್ರೆ ಅದು ಆಕಾಶ ತತ್ವದ ಕೊರತೆಯಿಂದನೇ ಬರೋದು. ಒಂದು ಬಿಟ್ಟು ಊತ ಬಿಟ್ಬಿಟ್ಟು ಸ್ವೆಲ್ಲಿಂಗ್ ಬರ್ತಾ ಇದೆ ಅಂದ್ರೆ ಅದು ಆಕಾಶ ಅಲ್ಲ, ಕೊರತೆ ಅಲ್ಲ. ಅದನ್ನ ಬಿಟ್ಬಿಟ್ಟು ನಿಮಗೆ ಸ್ಕಿನ್ ಬ್ಲ್ಯಾಕ್ ಆಗ್ತಾ ಇದೆ, ರೆಡ್ ಆಗ್ತಾ ಇದೆ, ಬ್ರೌನಿಶ್ ಆಗ್ತಾ ಇದೆ, ಪಿಂಕಿಶ್ ಆಗ್ತಾ ಇದೆ, ರೆಡ್ನೆಸ್ ಆಗ್ತಾ ಇದೆ, ಎನಿ ಸ್ಕಿನ್ ಡಿಸಾರ್ಡರ್, ಅದರ ಜೊತೆಗೆ ಇಚ್ಚಿಂಗ್ ಇದೆ, ಇದೆಲ್ಲವೂ ಇದೆ. ಆದ್ರೆ ಸ್ವೆಲ್ಲಿಂಗ್ ಇಲ್ಲ ಅಂದ್ರೆ ನಿಮಗೆ ಆಕಾಶ ತತ್ವದ ಕೊರತೆ ಇರುತ್ತೆ. ಅವಾಗ ನೀವು ಆಕಾಶ ತತ್ವವನ್ನ ಹೆಚ್ಚಳ ಮಾಡ್ಕೋಬೇಕು. ಇವಾಗ ಸುಜೋಕೋ ರಿಫ್ಲೆಕ್ಸಾಲಜಿ ಪ್ರಕಾರ ಕಲರ್ ಹಾಕೋದ್ ಕಲ್ತ್ರಿ. ಇವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿಯಲ್ಲಿ ಆಕಾಶ ತತ್ವದ ಕೊರತೆಗೆ ಕಲರ್ ಹಾಕೋದನ್ನ ನೋಡೋಣಂತೆ. ಆಕಾಶ ತತ್ವದ ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ ಬಂದಾಗ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಥರ್ಡ್ ಜಾಯಿಂಟ್ ಲಂಗ್, ಫಸ್ಟ್ ಜಾಯಿಂಟ್ ಲಾರ್ಜ್ ಇಂಟೆಸ್ಟೈನ್. ಲಂಗ್, ಲಾರ್ಜ್ ಇಂಟೆಸ್ಟೈನ್. ಲಂಗ್ ಅಲ್ಲಿ ಆಕಾಶ ತತ್ವದ ಕೊರತೆ ಆಯ್ತು ಅಂದ್ರೆ ನಿಮ್ಗೆ ಸ್ಕಿನ್ ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ, ಚರ್ಮದ ವ್ಯಾಧಿಗಳು. ಚರ್ಮದ ಕಾಯಿಲೆ ಬಂದಾಗ ನೀವು ರಿಫ್ಲೆಕ್ಸ್ಗೆ ಹಾಕ್ಬೇಕು, ಆಯುರ್ವೇದಿಕ್ ರಿಫ್ಲೆಕ್ಸ್. ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ ಅಂತಂದ್ರೆ ರಿಂಗ್ ಹಾಕ್ಬೇಕು. ಇವಾಗ ಸ್ಕಿನ್ ಡಿಸಾರ್ಡರ್ ಇದೆಯಪ್ಪ, ಮುಖದಲ್ಲಿ ಬಂಗ್ ಬಂದಿದೆ, ಆಕಾಶ ತತ್ವದ ಕೊರತೆ ಇರುತ್ತೆ, ಅಂತ ಸಂದರ್ಭದಲ್ಲಿ ನೀವು ಲಂಗ್ ಅಲ್ಲಿ ಆಕಾಶವನ್ನ ಇನ್ಕ್ರೀಸ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ರಿಂಗ್ ಹಾಕ್ಬೇಕು, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಥರ್ಡ್ ಜಾಯಿಂಟ್. ಈ ರಿಂಗ್ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಲಂಗ್ ಅಲ್ಲಿ, ನಿಮ್ಮ ಲಂಗ್ ಶ್ವಾಸಕೋಶದಲ್ಲಿ ಲಂಗ್ ಅಲ್ಲಿ ಆಕಾಶ ಇನ್ಕ್ರೀಸ್ ಆಗುತ್ತೆ. ಆಕಾಶ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಸ್ಕಿನ್ ಡಿಸೀಸ್, ಇಚ್ಚಿಂಗ್, ನಮ್ನೆಸ್,
ಬರ್ನಿಂಗ್, ರೆಡ್ನಿಶ್, ಬ್ಲ್ಯಾಕಿಶ್, ಬ್ರೌನಿಶ್, ಪಿಂಕಿಶ್, ಅವೆಲ್ಲವೂ ವಾಸಿ ಆಗ್ತಾ ಬರುತ್ತೆ. ಎಷ್ಟು ದಿನ ವಾಸಿ ಆಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಲಂಗಲ್ಲಿ ಎಷ್ಟು ಆಕಾಶ ತತ್ವದ ಕೊರತೆ ಇದೆ ಅನ್ನೋದ್ರ ಮೇಲೆ. ಇನ್ನು ಲಂಗಲ್ಲಿ ಆಕಾಶ ತತ್ವದ ಕೊರತೆ ಆಯ್ತು ಅಂದ್ರೆ ಅಸ್ತಮ. ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಏಜ್ ಆಗ್ತಾ ಬರೋ ಕಾಯಿಲೆ ಅಸ್ತಮ. ಅಥವಾ ಈಗ ಸಣ್ಣ ಮಕ್ಕಳಲ್ಲಿ ಈ ಉಸಿರಾಟದ ತೊಂದರೆ ಬರ್ತಾ ಇದೆ, ಆಕ್ಸಿಜನ್ ಹಾಕ್ಸ್ತಾರೆ, ನೆಬುಲೈಸೇಷನ್ ಹಾಕ್ತಾರೆ, ಕಫ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಹೌದಲ್ವಾ? ನಿಮಗೆ ಈ ಶ್ವಾಸಕೋಶದ ತೊಂದರೆ ಬರ್ತಾ ಇದೆ ಅಂತಂದ್ರೆ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ಲಂಗ್ ಹೆಂಗಿರ್ಬೇಕಪ್ಪ ಅಂದ್ರೆ ಡುಮ್ಕ್ ಇರ್ಬೇಕು, ಒಳಗಡೆ ಸ್ಪೇಸ್ ಇರ್ಬೇಕು, ಹಿಂಗ್ ಅನ್ಬೇಕು, ಹಿಂಗ ಹೋಗ್ಬೇಕು, ಹಿಂಗ್ ಅನ್ಬೇಕು, ಹಿಂಗ್ ಹೋಗ್ಬೇಕು. ಆಕಾಶ ಕಮ್ಮಿ ಆಯ್ತಂದ್ರೆ ನಿಮ್ಗೆ ಏನಾಗುತ್ತೆ, ಲಂಗ್ ಫಂಕ್ಷನ್ ಕಮ್ಮಿ ಆಗುತ್ತೆ. ಲಂಗ್ ಫಂಕ್ಷನ್ ಕಮ್ಮಿ ಆಯ್ತಂದ್ರೆ ಸರ್ ಒಂದ್ ಹಾಫ್ ಕಿಲೋಮೀಟರ್ ಹೋಗ್ಬಿಟ್ರೆ ದಮ್ ಬರುತ್ತೆ, ಮೆಟ್ಲೇರಿದ್ರೆ ಆಯಾಸ ಆಗತ್ತೆ, ವಾಕಿಂಗ್ ಮಾಡಿದ್ರೆ ದಮ್ ಬರುತ್ತೆ, ರನ್ನಿಂಗ್ ಮಾಡಕ್ ಆಗಲ್ಲ, ಆಯಾಸ ಬರುತ್ತೆ, ಉಬ್ಬುಸ ಬರುತ್ತೆ. ಎಷ್ಟೋ ಜನ ಆಯಾಸ, ಉಬ್ಬುಸ, ದಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟಿಗೆ ಹೋಗ್ತಾರೆ. ಅವ್ರಿಗೆ ಹಾರ್ಟ್ ಚೆಕ್ ಮಾಡ್ತಾರೆ, ಹಾರ್ಟ್ ಅಲ್ಲಿ ಏನು ತೊಂದರೆ ಕಂಡು ಬರಲ್ಲ, ಹೌದಲ್ವಾ? ಜಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ತೊಂದರೆ ಆಗಿರುತ್ತೆ, ಅಲ್ಲಿ ಏನು ಕಾರಣ ಅಲ್ಲ. ನೆಕ್ಸ್ಟ್ ಬ್ಲಡ್ ಲೆವೆಲ್ ಆದಾಗ ಆ ತೊಂದರೆ ಕಂಡು ಬರುತ್ತೆ. ನಿಮ್ಗೆ ಆಯಾಸ, ದಮ್ಮು, ಕೆಮ್ಮು ಬರ್ತಾ ಇದೆ. ಕೆಮ್ಮಲ್ಲಿ 2 ಟೈಪ್ ಆಫ್ ಕೆಮ್ಮು, ಒಣ ಕೆಮ್ಮು, ಹಸಿ ಕೆಮ್ಮು, ಡ್ರೈ ಅಂಡ್ ವೆಟ್ ಕಫ್. ಅದು ವೆಟ್ ಕಫ್ ಆಗಿರ್ಲಿ, ಡ್ರೈ ಕಫ್ ಆಗಿರ್ಲಿ, ಅಲ್ಲಿ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ಕೆಮ್ಮು ಬಟ ಪಟ 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 ಫ್ರೀಕ್ವೆಂಟ್ ಆಗಿ ಹಂಗೆ ಕೆಮ್ಮು ಬರ್ತಾನೆ ಇರುತ್ತೆ ಅಂದ್ರೆ ಅದು ಒಣ ಕೆಮ್ಮು, ಡ್ರೈ ಕಫ್. ಇಲ್ಲ ಸರ್ ಬರುತ್ತೆ, ಯಾವಾಗನ ಬರುತ್ತೆ, ಸೌಂಡ್ ಸ್ಲೋ ಇದೆ ಅಂತಂದ್ರೆ ಅದು ಕೋಲ್ಡ್ ಇಂದ ಬಂದಿರುತ್ತೆ, ಅದಕ್ಕೆ ವೆಟ್ ಕಫ್ ಅಂತಾರೆ. ಅದು ವೆಟ್ ಕಫನ್ ಆಗಿರಲಿ, ಡ್ರೈ ಕಫನ್ ಆಗಿರಲಿ, ಅದು ಲಂಗ್ ತೊಂದರೆಯಿಂದ ಬಂದಿರುತ್ತೆ, ಹೌದಲ್ವಾ? ಲಂಗ್ ತೊಂದರೆಯಿಂದ ಬಂದಿದೆಯಪ್ಪ ಅಂದ್ರೆ ನಿಮ್ಗೆ ಪಕ್ಕ ಆಕಾಶ ತತ್ವದ ಕೊರತೆ ಆಗಿರುತ್ತೆ. ಅಸ್ತಮ, ದಮ್ಮು, ಕೆಮ್ಮು, ಆಯಾಸ, ಸ್ಕಿನ್ ಡಿಸೀಸ್. ನೀವೇನ್ ಮಾಡ್ಬೇಕು, ದಮ್ಮು, ಕೆಮ್ಮು, ಆಯಾಸ ಬಂದಾಗ ಹೃದಯವನ್ನ ಚೆಕ್ ಮಾಡದೆ ಲಂಗ್ ಅನ್ನ ಚೆಕ್ ಮಾಡಬೇಕು. ಸರ್ ಹಂಗಂತೀರಾ, ಲಂಗ್ ತೊಂದರೆ, ಲಂಗ್ ಅಲ್ಲಿ ಆಕಾಶ ಕಮ್ಮಿ ಆಗ್ಬಿಟ್ಟತ್ತೆ. ಕಮ್ಮಿ ಆದಾಗ ನಮಗೆ ದಮ್ಮು ಕೆಮ್ಮು ಯಾಕೆ ಬರ್ತಾ ಇದೆ ಅಂದ್ರೆ ನಿಮಗೆ ಕ್ರಿಯೇಷನು, ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅಲ್ಲಿ ನೀವು ಮುಂದೆ ಅಡ್ವಾನ್ಸ್ ಕಲಿಯುವಾಗ ನಿಮಗೆ ಗೊತ್ತಾಗುತ್ತೆ, ಅಡ್ವಾನ್ಸ್ ಥಿಯರಿ ಕ್ಲಾಸಸ್ ಕಲಿಯುವಾಗ ನಿಮಗೆ ಜಸ್ಟ್ ಇದೊಂದು ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂದ್ರೆ, ಆಕಾಶ ತತ್ವದ ಕೊರತೆ ಆಯ್ತಪ್ಪ ಅಂದ್ರೆ ನನಗೆ ದಮ್ಮು ಕೆಮ್ಮು ಆಯಾಸ ಯಾಕೆ ಬರ್ತಾ ಇದೆ, ನಡೆಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಲಂಗ್ ಎನರ್ಜಿ TAM ಅಲ್ಲಿ ಏನೋ ಇರ್ತೀವಪ್ಪ ಅಂದ್ರೆ ಲಂಗ್ ಎನರ್ಜಿ ಅಂತಂದ್ರೆ ಪುಷಿಂಗ್ ಎನರ್ಜಿ ಡೌನ್ವರ್ಡ್ ಇರುತ್ತೆ. ಲಂಗ್ ಎನರ್ಜಿ ಏನಿರುತ್ತೆ, ಡೌನ್ವರ್ಡ್ ಇರುತ್ತೆ. ಪುಷಿಂಗ್ ಎನರ್ಜಿ ಡೌನ್ವರ್ಡ್ ಇರುತ್ತೆ. ಕಿಡ್ನಿ ಎನರ್ಜಿ ಏನಿರುತ್ತಪ್ಪ ಅಂದ್ರೆ ಆ ಲಂಗ್ ಏನ್ ಕೊಟ್ಟಿರುತ್ತಲ್ಲ ಡೌನ್ವರ್ಡ್ ಎನರ್ಜಿ, ಕೆಳಗಡೆ ಹೋಗುವ ಎನರ್ಜಿ ಇರುತ್ತಲ್ವಾ, ಆ ಕಿಡ್ನಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಎನರ್ಜಿಯನ್ನ, ಲಂಗ್ ಕೊಟ್ಟಂತ ಚಿ ಎನರ್ಜಿಯನ್ನ ಕಿಡ್ನಿ ಹೋಲ್ಡ್ ಮಾಡ್ಕೋಬೇಕು. ಇದು ಲಂಗ್ ಅಪ್ಪ, ಇದು ಕಿಡ್ನಿ ಅಪ್ಪ. ಇದು ಲಂಗ್, ಇದು ಕಿಡ್ನಿ. ಲಂಗ್ ಏನ್ ಮಾಡುತ್ತೆ, ಏರ್ ಚಿಯನ್ನ ಕೊಡುತ್ತೆ ನೇಚರ್ ಇಂದ. ಏರ್ ಚಿ ಮೀನ್ಸ್ ಗಾಳಿ. ಏರ್ ಚಿಯಲ್ಲಿ ಡಿಫರೆಂಟ್ ಚಿಗಳು ಬರ್ತವೆ, ಅದು ಫಿಲ್ಟರ್ ಮಾಡಿಬಿಟ್ಟು ಒಳ್ಳೇದಾದ ಚಿಯನ್ನ ಫಿಲ್ಟರ್ ಮಾಡಿಬಿಟ್ಟು ಲಂಗ್ ಏನ್ ಮಾಡುತ್ತೆ, ನೋಡಪ್ಪ ನಾನು ಫಿಲ್ಟರ್ ಮಾಡಿದೀನಿ, ಇದೇ ಗಾಳಿ ಬೆಸ್ಟ್ ಆಗಿದೆ, ಈ ಚಿ ಎನರ್ಜಿಯನ್ನ ನಿನ್ನ ಹತ್ರ ಇಟ್ಕೋ ಅಂತ ಹೇಳ್ಬಿಟ್ಟು ಕಿಡ್ನಿ ಕೊಡುತ್ತೆ, ಹೌದಾ? ಕಿಡ್ನಿ ಕೊಟ್ಟಾಗ ಲಂಗ್ ಅಲ್ಲಿ ತೊಂದರೆ ಆಗಿತ್ತು, ಕಿಡ್ನಿಯಲ್ಲಿ ತೊಂದರೆ ಆಗಿತ್ತು. ಲಂಗ್ ಚಿ ಏನ್ ಮಾಡತ್ತಪ್ಪ ಅಂದ್ರೆ ಹೋಗ್ಬಿಟ್ಟು ಕಿಡ್ನಿಗೆ ಟಚ್ ಆಗಲ್ಲ.
ಕಿಡ್ನಿಗೆ ಹೋಗಿ ಕೊಡಲ್ಲ, ಅಲ್ಲಿವರೆಗೂ ಹೋಗೋಷ್ಟು ಎನರ್ಜಿ ಇರಲ್ಲ, ಲಂಗ್ ಅಲ್ಲಿ ತೊಂದರೆ ಆಗ್ಬಿಟ್ಟು. ಈ ಲಂಗ್ ಚಿ ಕಿಡ್ನಿ ಕೊಟ್ಟಿಲ್ಲ ಅಂದ್ರೆ ಕಿಡ್ನಿ ನೇಚರ್ ಏನಪ್ಪಾ ಅಂದ್ರೆ ಲಂಗ್ ಚಿಯನ್ನ ಹೋಲ್ಡಿಂಗ್ ಮಾಡ್ಕೊಳ್ಳೋದು, ಕೊಟ್ಟಿರೋದನ್ನ ತೆಗೆದಿಟ್ಕೊಳ್ಳೋದು, ತನ್ನ ಹತ್ರ ಇಟ್ಕೊಳ್ಳೋದು. ಏನ್ ಮಾಡ್ಬೇಕು, ಈ ಲಂಗ್ ಸಿ ತಗೊಂಡ್ಬಿಟ್ಟು ಕಿಡ್ನಿ ಅಂತ ತನ್ನ ಹತ್ರ ಆ ಎನರ್ಜಿಯನ್ನ ಹೋಲ್ಡ್ ಮಾಡ್ಕೋಬೇಕು, ಇಟ್ಕೋಬೇಕು. ಯಾಕೆ ಇಟ್ಕೋಬೇಕಂದ್ರೆ ಮುಂದೆ ಹೇಳ್ತೀನಿ ನಿಮ್ಗೆ. ಅದರ ನೇಚರ್ ಕಿಡ್ನಿದು ಹೋಲ್ಡಿಂಗ್ ಮಾಡ್ಕೋ ನೇಚರ್. ಆ ಚಿಯನ್ನ ಲಂಗ್ ಅಲ್ಲಿ ಕೊಟ್ಟಿರುವ ಚಿಯನ್ನ ಹೋಲ್ಡಿಂಗ್ ಮಾಡ್ಕೋಬೇಕು. ಇದು ಹೋಲ್ಡಿಂಗ್ ಮಾಡ್ಕೋಬೇಕಂದ್ರೆ ಲಂಗ್ ಕೊಡ್ಬೇಕಲ್ವಾ, ಚಿ ತಂದ್ಬಿಟ್ಟು ಕಿಡ್ನಿಗೆ ಕೊಡಲ್ಲ. 1 ದಿನ 2 ದಿನ 3 ದಿನ 4 ದಿನ ಕಾಯ್ತಾ ಇರುತ್ತೆ ಕಿಡ್ನಿ, ತಂದ ಲಂಗ್ ಚಿ ಕೊಡುತ್ತೇನೋ. ಯಾವಾಗ ಕೊಡಕ್ ಸ್ಟಾಪ್ ಮಾಡುತ್ತಲ್ವಾ, ಅವಾಗ ಕಿಡ್ನಿ ಏನ್ ಮಾಡುತ್ತೆ, ನೋಡಪ್ಪ ಲಂಗ್ ಇಂದ ನನಗೆ ಚಿ ಬರ್ತಾ ಇಲ್ಲ, ಕಿಡ್ನಿಯಿಂದ ಚಿ ಲಂಗ್ ಇಂದ ಕಿಡ್ನಿಗೆ ಚಿ ಬರ್ತಾ ಇಲ್ಲಪ್ಪ ಅಂದ್ರೆ ಈ ಕಿಡ್ನಿ ಚಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಆರ್ಟಿ ಕೊಡುತ್ತೆ. ಆರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಕ್ರಿಯೇಷನ್ ಮತ್ತು ಕಂಟ್ರೋಲ್ ಕಲಿಯುವಾಗ ಈ ವಿದ್ಯಾನ ಕಲಿತೀರಾ ನೀವು. ಜಸ್ಟ್ ಸುಮ್ನೆ ತಿಳ್ಕೊಳ್ಳಿ, ಒಂದು ಆಯಾಸ ದಮ್ಮು ಬರ್ತಾ ಇದೆ ಅಂದ್ರೆ ಯಾಕೆ ಬರ್ತಾ ಇದೆ ಅನ್ನೋದು ಒಂದು ಸೈಂಟಿಫಿಕ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಲಂಗ್ಸ್ ಕಿಡ್ನಿಗೆ ತಲುಪಲಿಲ್ಲ, ಕಿಡ್ನಿ ಹೋಲ್ಡ್ ಮಾಡ್ಕೊಳ್ಳಿಲ್ಲ, ಆ ಹೋಲ್ಡ್ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಕಿಡ್ನಿಯಲ್ಲಿ ಲಂಗ್ ಚಿ ಇಲ್ಲ, ಆ ಚಿ ಇಲ್ಲಾರ್ದ ಕಾರಣಕ್ಕೆ ಹಾರ್ಟಿಗೆ ಚಿ ಕಳ್ಸಕ್ ಆಗ್ತಾ ಇಲ್ಲ ಕಿಡ್ನಿಗೆ. ಯಾವಾಗ ಕಿಡ್ನಿಯಿಂದ ಹಾರ್ಟಿಗೆ ಚಿ ಹೋಗಲ್ಲ, ಅವಾಗ ಏನಾಗುತ್ತೆ, ನಿಮ್ಗೆ ನಡೆದ್ರೆ ಆಯಾಸ ಆಗೋದು, ದಮ್ಮು ಬರೋದು, ನಡೆದ್ರೆ ಆಯಾಸ ಆಗೋದು, ದಮ್ ಬರೋದು, ಉಸಿರಾಟ ಉಸಿರು ಗಟ್ಟಿದಂಗ ಆಗೋದು, ಸುಮ್ನೆ ಏನೋ ಸ್ವಲ್ಪ ಮೊಸರು ತಿಂದ್ಬಿಟ್ರೆ ಕಫ ಆಗೋದು, ಚೂರು ಸಕ್ಕರೆ ತಿಂದ್ಬಿಟ್ರೆ ಕಫ ಆಗೋದು, ಆಗ ಸ್ಟಾರ್ಟ್ ಆಗುತ್ತೆ. ಸರ್ ಸ್ವಲ್ಪ ಹಾಲು ಕುಡಿದ್ಬಿಟ್ರೆ ನನ್ಗೆ ನಡೆದ್ರೆ ದಮ್ ಬರುತ್ತೆ, ಸ್ವಲ್ಪ ಮಜ್ಜಿಗೆ ತಗೊಂಡ್ಬಿಟ್ರೆ ದಮ್ ಬರುತ್ತೆ, ಸ್ವಲ್ಪ ನೇಚರಲ್ಲಿ ಕೋಲ್ಡ್ನೆಸ್ ಆಗಿಬಿಟ್ರೆ ಆಯಾಸ ಆಗುತ್ತೆ, ಅಸ್ತಮ ಆಗುತ್ತೆ, ಸ್ಕಿನ್ ಡಿಸೀಸ್ ಬರ್ತವೆ, ಹಾರ್ಟ್ ಒಂಥರ ಡಬ ಅನ್ನಕ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಲಂಗಿಗೂ ಹೃದಯಕ್ಕೂ ಎಷ್ಟು ಸಂಬಂಧ ಇದೆ. ಹಾಗಾಗಿ ಲಂಗ್ ಎನರ್ಜಿ ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ಬಿಟ್ರೆ ಕಿಡ್ನಿ ಎನರ್ಜಿನೂ ಬ್ಯಾಲೆನ್ಸ್ ಆಗಿರುತ್ತೆ ಮತ್ತು ಹಾರ್ಟ್ ಎನರ್ಜಿನೂ ಬ್ಯಾಲೆನ್ಸ್ ಆಗಿರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಸ್ಕಿನ್ ಇಲ್ಲ ತರ ಏನೋ ಬ್ರೌನ್ ಬಂದಿದ್ದೇನಾ, ಏನೋ ಒಂದು ಆಯಿಲ್ ತಗೊಂಡ್ಬಂದು ಹಚ್ಬಿಡ್ತೀವಿ, ಏನೋ ಒಂದು ಕ್ರೀಮ್ ತಗೊಂಡ್ಬಿಟ್ಟು ಮಸಾಜ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ಬಿಡ್ತೀವಿ, ಕಳಿಸ್ಬಿಡ್ತೀವಿ. ನಿಮ್ಮ ಸ್ಕಿನ್ ಅಲ್ಲಿ ಬ್ರೌನ್ ಕಲರ್ ಬರ್ತಾ ಇದೆ, ಈಗ ಏಜ್ ಆಗ್ತಾ ಬರಬೇಕು, 45-50 ವರ್ಷದಿಂದ ನಿಮಗೆ ಆ ಸ್ಕಿನ್ ಅಲ್ಲಿ ಸ್ವಲ್ಪ ಬ್ರೌನ್ ಬರ್ತಾ ಇದೆ ಅಂದ್ರೆ ಅದು ನೇಚರ್, ಅದು ಓಕೆ. ಬಿಲೋನೆ ಒಳಗಡೆ ನಿಮಗೆ ಬ್ರೌನ್ ಕಲರ್ ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ಲಂಗ್ ಚಿ ಡಿಫಿಷಿಯನ್ಸಿ ಆಗಿದೆ, ಲಂಗ್ ಅಲ್ಲಿ ಆಕಾಶ ತತ್ವದ ಕೊರತೆ ಆಗಿದೆ, ಹೌದಲ್ವಾ? ಇವತ್ತು ನೀವು ಈ ಆಕಾಶ ತತ್ವವನ್ನ ನೀವು ಲಂಗಿ ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಿಡ್ನಿಯಿಂದ ಹೋಲ್ಡಿಂಗ್ ಎನರ್ಜಿ ಕಮ್ಮಿ ಆಗುತ್ತೆ. ಕಿಡ್ನಿ ಹೋಲ್ಡಿಂಗ್ ಎನರ್ಜಿ ಕಮ್ಮಿ ಆಯ್ತಂದ್ರೆ ಲಂಗ್ ಚಿ ತಗೊಂಡ್ಬಿಟ್ಟು ಕಿಡ್ನಿ ತನ್ನ ಹತ್ರ ಇಟ್ಕೊಂಡಿಲ್ಲ ಅಂದಾಗ ಕಿಡ್ನಿ ರಿಲೇಟೆಡ್ ಇಶ್ಯೂ ಬರಕ್ ಸ್ಟಾರ್ಟ್ ಆಗುತ್ತೆ. ಕಿಡ್ನಿ ಎನರ್ಜಿ, ಆ ಚಿ ಎನರ್ಜಿ ಹಾರ್ಟಿ ಕೊಟ್ಟಿಲ್ಲ ಅಂದಾಗ ಹಾರ್ಟ್ ರಿಲೇಟೆಡ್ ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಲಂಗ್ ಅನ್ನ ಆಕಾಶ ಇನ್ಕ್ರೀಸ್ ಮಾಡ್ಕೋಬೇಕು. ಲಂಗ್ ಅನ್ನ ಆಕಾಶ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕಲರ್ ಥೆರಪಿಯಲ್ಲಿ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ ಆಯುರ್ವೇದಿಕ್ ರಿಫ್ಲೆಕ್ಸ್ ಗೆ ಪರ್ಪಲ್ ಕಲರ್ ಹಾಕ್ತೀರಾ. ಇನ್ನೊಂದು ರಿಫ್ಲೆಕ್ಸ್ ಬರುತ್ತೆ, ಸುಜೋಕೋ ರಿಫ್ಲೆಕ್ಸ್ ಗೆ ನೀವು ಲಂಗ್ ರಿಫ್ಲೆಕ್ಸ್ ಸುಜೋಕೋದಲ್ಲಿ ಇಲ್ಲಿಗೆ ಪರ್ಪಲ್ ಕಲರ್ ಹಾಕ್ತೀರಾ, 2 ಲೈನ್ ಎಳಿಬೇಕು. ಇದು ಸುಜೋಕೋ ರಿಫ್ಲೆಕ್ಸ್ ಗೆ ಪರ್ಪಲ್, ಇದು ಆಯುರ್ವೇದಿಕ್ ರಿಫ್ಲೆಕ್ಸ್ ಗೆ ಪರ್ಪಲ್. 2 ಹಾಕ್ಬೋದಾ? ಎಸ್, 2 ಎಟ್ ಅ ಟೈಮ್ ಹಾಕ್ಬೇಕು, ಬೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಆಕಾಶ ತತ್ವದ ಕೊರತೆ ಇರೋರು ಈ ರಿಂಗ್ನು ಹಾಕಿ ಮತ್ತೆ ಈ ಸುಜೋಕೋ ರಿಫ್ಲೆಕ್ಸ್ ಅಲಾಜಿಯಲ್ಲಿ ಲಂಗಿಗೂ ಕೂಡ 2 ಲೈನ್ ಅನ್ನ ಎಳೀರಿ. ಈ ತರ ಇದು ಗಂಟ್ಲಿಗೆ ಅವಾಗ ಹಾಕಿರೋ ಕಲರು, ಇದನ್ ಬಿಟ್ರೆ ಲಂಗ್ ಕಾಣುತ್ತೆ ನೋಡಿ, 2 ಲೈನ್ ಅನ್ನ ಎಳಿಬೇಕು. ಸುಜೋಕೋ ರಿಫ್ಲೆಕ್ಸ್ ಅಲಾಜಿಯಲ್ಲಿ ಲಂಗ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ಲಂಗ್ ಚಿ ಎನರ್ಜಿಯನ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನೀವು ಪರ್ಪಲ್ ಕಲರ್ ಹಾಕ್ತಾ ಇರೋದಕ್ಕೆ ಲಂಗ್ ಚಿ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ. ಲಂಗ್ ಚಿ ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಕಿಡ್ನಿ ಚಿ ಇಂಪ್ರೂವ್ಮೆಂಟ್ ಆಗುತ್ತೆ,
ಕಿಡ್ನಿ ಇಂಪ್ರೂವ್ಮೆಂಟ್ ಆದ್ರೆ ಹಾರ್ಟ್ ಆಗುತ್ತೆ, ಹಾರ್ಟ್ ಸಿ ಇಂಪ್ರೂವ್ಮೆಂಟ್ ಆದ್ರೆ ಸ್ಮಾಲ್ ಇಂಟೆಸ್ಟೈನ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಆದ್ರೆ ಬೇರೆ ಬೇರೆ ಆರ್ಗನ್ಗಳು ಸ್ಟ್ರೆಂಥನ್ ಆಗುತ್ತೆ. ಹೌದಲ್ವಾ? ನಿಮ್ಗೆ ಗೊತ್ತಾಯ್ತಾ? ಸಿಂಪ್ಟಮ್ಸ್ ಅನ್ನ ನಿಮ್ಗೆ ಜಸ್ಟ್ ಅಡ್ವಾನ್ಸ್ ಲೆವೆಲ್ ಅಲ್ಲೇ ಹೇಳಿದೆ ನಿಮ್ಗೆ. ಒಂದು ಆರ್ಗನ್ ಅಲ್ಲಿ ತೊಂದರೆ ಬಂದ್ರೆ ಬೇರೆ ಆರ್ಗನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಆರ್ಗನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಕ್ರಿಯೇಷನ್ ಹೆಂಗೆ, ಕಂಟ್ರೋಲ್ ಹೆಂಗೆ, ಇದನ್ನ ನಾವ್ ಹೆಂಗ್ ತಿಳ್ಕೊಬೇಕು. ಸುಮ್ನೆ ಒಂದ್ ಪರ್ಪಲ್ ಹಾಕ್ತೀನಿ, ಇಲ್ಲಿ ಒಂದು ಪರ್ಪಲ್ ಹಾಕ್ತೀನಿ ಅಂತೇಳಿ ಬ್ಲೈಂಡ್ ಆಗಿ ತಿಳ್ಕೊಬಾರ್ದು. ಒಂದ್ ಹಾಕ್ತಾ ಇದೀವಿ ಅಂದ್ರೆ ಅಲ್ಲಿ ಏನೋ ಒಂದು ಇರುತ್ತೆ. ಆ ಸೈನ್ಸ್ ಅನ್ನ ತಿಳ್ಕೊಂಡಾಗ ನೀವು ಜಾಸ್ತಿ ಕಲಿಯಕ್ ಹೋಗ್ತೀರಾ, ಕಲಿತೀರಾ ಮತ್ತೆ. ಇದು ಸೈನ್ಸ್ ಅಂತಾರೆ, ಇದಕ್ಕೆ ಕಲರ್ ಥೆರಪಿ ಅಂತಾರೆ. ಈ ಚೀಗಳು ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಅದು ಯಾಕೆ ಹೋಲ್ಡ್ ಮಾಡ್ಕೋಬೇಕು, ಅದನ್ನ ಹೋಗಿ ಎಲ್ಲಿಗೆ ಯಾಕೆ ಕೊಡ್ಬೇಕು. ನಾಳೆ ಒಬ್ಬನ್ ಬರ್ತಾನೆ, ಮೇಡಮ್ ಮೆಟ್ಲೇರಿದ್ರೆ ಆಯಾಸ ಆಗುತ್ತೆ. ಅವಾಗ ನೀವು ತಿಳ್ಕೊಬೇಕು, ಇವರಿಗೆ ಕಿಡ್ನಿ ಎನರ್ಜಿ ಇನ್ಕ್ರೀಸ್ ಮಾಡಬೇಕು, ಲಂಗ್ ಎನರ್ಜಿ ಇನ್ಕ್ರೀಸ್ ಮಾಡಬೇಕು, ಹಾರ್ಟ್ ಎನರ್ಜಿ ಇನ್ಕ್ರೀಸ್ ಮಾಡಬೇಕು. ಇವತ್ತು ಯಾಕೆ ಜಸ್ಟ್ ಲಂಗ್ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಹಾರ್ಟು ಕಿಡ್ನಿ ಕಲರ್ ಹಾಕೋದು ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗೋ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಹೇಳಿದ್ರಿ ಸರ್ ನೀವು ಲಂಗ್ ಚಿ ಹಾಳಾಗಿದೆ, ಕಿಡ್ನಿ ಹೋಲ್ಡಿಂಗ್ ಇಲ್ಲ, ಆದ್ರೆ ಹಾರ್ಟಿಗೆ ಕೊಡ್ತಾ ಇಲ್ಲ. ಇವು ಮೂರಕ್ಕೂ ಪ್ರೋಟೋಕಾಲ್ ಹೇಳ್ಬೋದಲ್ಲ. ಹೇಳಿದಾಗ ಏನಾಗುತ್ತೆ ಗೊತ್ತಾ, ಬೇರೆ ಇವಾಗ ಏನೋ ನೀವು ಒಂದಿಷ್ಟು ಕಲರ್ ಥೆರಪಿ ಕಲ್ತ್ ಬಂದಿದ್ರೆ ಓಕೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತೀರಾ. ಇನ್ನು ಒಂದ್ ಜನ ಏನ್ ಮಾಡಿದಾರೆ, ಇವತ್ತೇ ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಬೇಸಿಕ್ ಏನು ಕಲ್ತಿಲ್ಲ. ಹಾಗಾಗಿ ಏನ್ ಮಾಡ್ತಿದಪ್ಪ ಅಂದ್ರೆ ಎಲ್ಲರ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಆಕಾಶ ತತ್ವದ ಎನರ್ಜಿ ಹೇಳುವಾಗ ಆಕಾಶ ತತ್ವನೇ ಹೇಳ್ತೇನೆ, ವಾಯು ತತ್ವ ಹೇಳುವಾಗ ವಾಯು ತತ್ವ ಅಷ್ಟೇನೆ ಹೇಳ್ತೇನೆ, ಅಗ್ನಿ ಹೇಳುವಾಗ ಅಗ್ನಿ ಅಷ್ಟೇನೆ ಹೇಳ್ತೇನೆ. 10 ಎಲಿಮೆಂಟ್ ಈ ತರ ಹೇಳ್ಬಿಟ್ಟು ಲಾಸ್ಟ್ ಸಮರೈಸ್ ಮಾಡ್ತೇನೆ, ಮತ್ತೆ ತಗೊಂಬರ್ತೇನೆ. ಏನ್ ಗೊತ್ತಾ, ನಿಮಗೆ ಮೆಟ್ಲೇರಿದ್ರೆ ಆಯಾಸ ಆಗ್ತಾ ಇತ್ತಪ್ಪ ಅಂತಂದ್ರೆ ಲಂಗ್ ಅಲ್ಲಿ ಹೆಂಗೆ ಸಿಯನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಆ ಸಿ ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಕಿಡ್ನಿ ಹೋಲ್ಡಿಂಗ್ ಎನರ್ಜಿಯನ್ನ ಹೀಗೆ ಕ್ರಿಯೇಟ್ ಮಾಡ್ಕೋಬೇಕು. ಕಿಡ್ನಿ ಹೋಲ್ಡಿಂಗ್ ಮಾಡ್ಕೋಬೇಕಂದ್ರೆ ಬಿಫೋರ್ ದಟ್ ಲಂಗ್ ಅಲ್ಲಿ ಆ ಸಿ ಎನರ್ಜಿ ಬಂದು ತಲುಪಬೇಕು ಕಿಡ್ನಿಗೆ. ಆ ತಲುಪಬೇಕಪ್ಪ ಅಂದ್ರೆ ಲಂಗ್ ಅಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕು, ಯಾವ ಕಲರ್ ಅನ್ನ ಹಾಕ್ಬೇಕು, ಆ ಕಲರ್ ಹಾಕಿದ್ಮೇಲೆ ಕಿಡ್ನಿಗೆ ಆ ಎನರ್ಜಿ ಬಂದ್ಬಿಟ್ಟು ಹೋಲ್ಡಿಂಗ್ ಆದ್ಮೇಲೆ ಆ ಕಿಡ್ನಿ ಹೋಲ್ಡಿಂಗ್ ಎನರ್ಜಿಯನ್ನ ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ಗೆ ಕಳ್ಸೋದು ಹೇಗೆ ಅನ್ನೋದನ್ನ 10 ಎಲಿಮೆಂಟ್ ಮುಗಿದ ನಂತರ ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ ಹೇಳ್ಕೊಡ್ತೇನೆ. ಇವಾಗ ಹೇಳ್ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ಜನ ಕಲರ್ ಥೆರಪಿ ಕಲ್ತಿದ್ದೀರಿ, ನನಗೂ ಗೊತ್ತು. ಎಲ್ಲರ ದೃಷ್ಟಿಕೋನ ಇಟ್ಕೋಬೇಕಲ್ವಾ. ನಿಮ್ಗೆ ಫಸ್ಟ್ 10 ಎಲಿಮೆಂಟ್ ಸಂಪೂರ್ಣ ಹೇಳ್ಕೊಟ್ಬಿಟ್ಟು ತದನಂತರ ಲಂಗ್ ಇಂದ ಕಿಡ್ನಿ ಹೇಗೆ, ಕಿಡ್ನಿಯಿಂದ ಹಾರ್ಟ್ ಹೇಗೆ, ಲಿವರ್ ಇಂದ ಹಾರ್ಟ್ ಹೇಗೆ, ಲಿವರ್ ಇಂದ ಸ್ಪ್ಲೀನ್ ಹೇಗೆ, ಕಿಡ್ನಿಯಿಂದ ಲಿವರ್ ಹೇಗೆ, ಇದನ್ನೆಲ್ಲ ಡಿಟೇಲ್ ಆಗಿ ಹೇಳ್ಕೊಟ್ಟಾಗ ಏನಾಗುತ್ತೆ, ಒಬ್ಬ ಯಾರೇ XYZ ಕ್ರಾನಿಕ್ ಇಶ್ಯೂ ಅಂತ ಬಂದ್ರು ಕೂಡ ನೀವು ಕ್ರಿಯೇಷನ್, ಕಂಟ್ರೋಲ್, ಸುಜೋಕೋ, ಆಯುರ್ವೇದಿಕ್ ರಿಫ್ಲೆಕ್ಸ್ ಇದನ್ನೆಲ್ಲ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಕಲರ್ ಹಾಕ್ತೀರಾ. ಈ ತರ ಕಲರ್ ಹಾಕಿದಾಗ ಏನಾಗುತ್ತೆ ಅಪ್ಪ ಅಂದ್ರೆ ಸಂಪೂರ್ಣ ಡಯಾಗ್ನೋಸ್ ಮಾಡಿ ಕಲರ್ ಹಾಕಿದಂಗೆ. ಕ್ರಿಯೇಷನ್, ಕಂಟ್ರೋಲ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಕಲರ್ ಹಾಕಿದಾಗ ನಿಮಗೆ ವಿತಿನ್ ಅವರ್, ವಿತಿನ್ ಮಿನಿಟ್, ವಿತಿನ್ ಡೇ ಅಲ್ಲಿ ರಿಸಲ್ಟ್ ಕಂಡು ಬರುತ್ತೆ. ಹೌದಲ್ವಾ? ಇವತ್ತು ಕಲಿತಾ ಇದೀರಲ್ವಾ, ಇವತ್ತು ನೀವ್ ಹೇಗಿದ್ದೀರಾ ಈ 10 ಎಲಿಮೆಂಟ್ ಮುಗಿದ್ಮೇಲೆ ಚೇಂಜ್ ಆಗ್ತೀರಾ. ನಿಮ್ಮ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗುತ್ತೆ. ಆಲ್ರೆಡಿ ರೈಟ್ ಹೀಟು, ಲೆಫ್ಟ್ ಕೋಲ್ಡ್ ಅನ್ನೋ ಮೈಂಡ್ ತೆಗೆದ್ಬಿಟ್ಟಿದ್ದೀರಾ, ಆಲ್ಮೋಸ್ಟ್ ಎಲ್ಲ ತೆಗೆದಿದ್ದೀರಾ. ಹೌದಲ್ವಾ? ಒಂದಿಷ್ಟು ತೆಗಿಬೇಕಾಗತ್ತೆ, ತೆಗಿತಾ ಹೋಗಿಸ್ತೇನೆ ನಾನು. ಅದನ್ನ ನೀವು ನಿಮ್ ತಲೆಯಿಂದ ತೆಗಿತಾ ಹೋದಾಗೆಲ್ಲ ಏನಾಗತ್ತಪ್ಪ ಅಂದ್ರೆ ಕಲಿತಾ ಬರ್ತೀರಾ. ಈ ಲಂಗ್ ಅಲ್ಲಿ ಪರ್ಪಲ್ ಹಾಕ್ಬೇಕಂದ್ರೆ ನಿಮ್ಗೆ ಇದನ್ನೆಲ್ಲ ಮಾಡ್ಬೇಕಂತೇಳಿ ಗೊತ್ತಾಯ್ತು. ಹೌದಲ್ವಾ? ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಾಯಿಲೆ ಇವಾಗ ಏನ್ ಬರ್ತಾ ಇದಾವಲ್ಲ, ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾ ಇಲ್ಲ, ಅತಿ ದೊಡ್ಡ ಕಾಯಿಲೆಗಳ ಬರ್ತಾ ಇದೆ. ಅದನ್ನ ಸುಮ್ನೆ ಸರಳವಾಗಿ ಆಯ್ ಬಾಯ್ ಹೇಳಿ ಹೋಗ್ಬಿಟ್ನಪ್ಪ ಅಂದ್ರೆ ನಾನೇನೋ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತೀನಿ, ಫೈನಲಿ ನಿಮ್ಗೆ ರಿಸಲ್ಟ್ ಕಂಡು ಬಂದಿಲ್ಲ ಅಂತಂದ್ರೆ ನೀವು ಕಲ್ತಂಗೆ ಏನೂ ಆಗಲ್ಲ. ನಾನು ಆಕಾಶ ತತ್ವ ಅಂದ್ರೆ ಹೇಳಿ ಹೋಗ್ಬೋದಿತ್ತು, ಇಲ್ಲಿಗ್ ಪರ್ಪಲ್ ಹಾಕೊಳ್ಳಿ, ನೀಗೆ ತೊಂದ್ರೆ ಬಂದಿತ್ತು ಇಲ್ಲಿಗೊಂದು ಪರ್ಪಲ್ ಹಾಕೊಳ್ಳಿ, ಇಲ್ಲಿಗೊಂದು ಹಾಕೊಳ್ಳಿ, ಇಲ್ಲಿಗೊಂದು ಆಯ್ತು, ಆಕಾಶ ಮುಗೀತು, ಆಟೋ ಗುಟಾಜೆ, ನಾಳೆ ಡಾರ್ಕ್ ಬ್ಲೂ ಕಲರ್ ಬನ್ನಿ ಅಂತ ಹೇಳ್ಕೊಂಡು ಹೋಗ್ಬೋದು. ಹಿಂಗನು ಮಾಡೋರಿದ್ದಾರೆ. ಆದ್ರೆ ನನ್ಗೆ ಯಾವ್ದು ಟಾರ್ಗೆಟ್ಗಳಿಲ್ಲ, ಅಷ್ಟ್ ಮಾಡ್ಬೇಕು, ಇಷ್ಟ್ ಮಾಡ್ಬೇಕು, ಅಲ್ಲಿಡ್ಬೇಕು, ಇಲ್ಲಿಡ್ಬೇಕು. ಆಕಾಶ ತತ್ವವನ್ನ ವರ್ಷ ಹೇಳ್ತೀನೋ 6 ತಿಂಗಳು ಹೇಳ್ತೀನೋ ಮುಗಿಯೋ ತನ ಹೇಳ್ತೇನೆ. ಆಕಾಶ ತತ್ವ ಅಂದ್ರೆ ಏನು, ಲಂಗ್ ಅಲ್ಲಿ ಹೇಗೆ, ಕಿಡ್ನಿಯಲ್ಲಿ ಹೇಗೆ, ಸ್ಪ್ಲೀನ್ ಅಲ್ಲಿ ಹೇಗೆ, ಲಿವರ್ ಅಲ್ಲಿ ಹೇಗೆ, ನಾನು ಎಷ್ಟು ನಿಮ್ಗೆ ಬೆಸ್ಟ್ ಆಗಿ ಹೇಳ್ಕೊಡ್ತೀನಲ್ವಾ,
ನೀವು ಅಷ್ಟು ಬೆಸ್ಟ್ ಆಗಿ ಟೀಚಿಂಗ್, ನಾನು ಎಷ್ಟು ಬೆಸ್ಟ್ ಆಗಿ ಟೀಚಿಂಗ್ ಕೊಡ್ತೀನಿ, ನೀವು ಅಷ್ಟು ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀರಾ. ಹೌದಲ್ವಾ? ಹಾಗಾಗಿ ನಾನು ಎಷ್ಟು ಕಲ್ತಿದ್ದೀನಿ, ನಾನು ಸ್ವಲ್ಪ ಕಲ್ತಿರ್ಬೋದು, ಆ ಸ್ವಲ್ಪರಲ್ಲೇನೆ ಜಾಸ್ತಿ ಹೇಳ್ಕೊಡ್ತೀನಿ. ನಾನು ಕಲ್ತಿರೋದನ್ನ ನನ್ನ ಹತ್ರ ಮುಚ್ಚಿಟ್ಕೊಳ್ಳಲ್ಲ. ಸ್ವಲ್ಪ ಕಲ್ತಿರೋದನ್ನ ಇಷ್ಟೇ ಕಲ್ತಿರ್ಬೋದು, ಇಷ್ಟೇ ಕಲ್ತಿದ್ರಲ್ಲೇನೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆದ್ರೆ ಯಾವ್ದೋ ಮುಚ್ಚು ಮರೆ ಇಟ್ಕೊಂಡು ನಾಳೆ ಇನ್ನೊಂದ್ ಕೋರ್ಸಿಗೆ ಬಂದು ಜಾಯಿನ್ ಆಗ್ಲಿ, ನಂದು ಇನ್ನೊಂದ್ ಕರಾರ್ ತಲುಪಿ 3 ತಿಂಗಳಿಗೊಂದು 6 ತಿಂಗಳಿಗೊಮ್ಮೆ ಹಂಗೆ ಮಾಡ್ತಾ ಇರ್ತೀನಿ, ನಾನು ಸಂಪೂರ್ಣ ಹೇಳ್ಕೊಟ್ಬಿಟ್ರೆ ನೆಕ್ಸ್ಟ್ ಕೋರ್ಸಿಗೆ ಇವ್ರು ಬರಲ್ಲ ಅನ್ನೋ ಒಂದು ಥಾಟ್ ಅಲ್ಲಿ ಇಲ್ಲ ನಾನು. ಇವತ್ತು ನೀವು ಕಲ್ತಿದ್ದೀರಪ್ಪ ಅಂತಂದ್ರೆ ನೆಕ್ಸ್ಟ್ ನನ್ನ ಹತ್ರ ಬರ್ಲೇಬಾರ್ದು ನೀವು. ದಿನ ಕಲರ್ ಥೆರಪಿಯನ್ನ ಕಲಿತಾ ಕೂತ್ಕೊಳ್ಳೋದಲ್ಲ. ಒಂದ್ಸಲ ಕಲ್ತ್ಮೇಲೆ ಟ್ರೀಟ್ಮೆಂಟ್ ಮಾಡ್ತಾ ಜಾಸ್ತಿ ಜನ ನೋಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನೀವು ನೋಡಕ್ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಕ್ರಿಯೇಷನು, ಕಂಟ್ರೋಲು, ಚಿ ಎಲ್ಲಿ ಬರುತ್ತೆ, ಲಂಗಿ ಪರ್ಪಲ್ ಆಗ್ತಾ ಇದೀನಿ ಅಂದ್ರೆ ಕಿಡ್ನಿಯಲ್ಲಿ ಏನಾಗುತ್ತೆ, ಸ್ಪ್ಲೀನ್ ಅಲ್ಲಿ ಏನಾಗುತ್ತೆ, ಬೇರೆ ಬೇರೆ ಆರ್ಗನ್ಗಳು ನೆನ್ಪು ಬರ್ಬೇಕು. ಸುಮ್ನೆ ಬ್ಲೈಂಡ್ ಆಗಿ ಮುಖದಲ್ಲಿ ಬ್ರೌನ್ ಕಲರ್ ಬಂದಿದೆ ಅಂದ್ರೆ ಪರ್ಪಲ್ ಹಾಕು, ಸ್ವೆಲ್ಲಿಂಗ್ ಬಂದಿದೆ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕು, ಮೋಷನ್ ಆಗಿಲ್ಲ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕು, ಕಿಡ್ನಿ ಸ್ಟೋನ್ ಆಗಿತ್ತು ಅಂದ್ರೆ ಇ.ಟಿ ಬರುತ್ತೆ, 2 ಗ್ರೀನ್ ಕಲರ್ ಹಾಕು, ಜೈ ಹಿಂದ್ ಅಂತೇಳಿ ಹೋಗ್ಬೋದು. ಹೌದಲ್ವಾ? ಇದು ಏನಾಗುತ್ತೆ ಅಂದ್ರೆ 50% ವರ್ಕ್ ಆಗುತ್ತೆ, ಇನ್ನು 50% ವರ್ಕ್ ಆಗಲ್ಲ. ಅವಾಗ ಏನಾಗುತ್ತೆ, ರೈಟ್ ಪೇನ್ ಬಂದಾಗ ಏನ್ ಮಾಡ್ಬಿಡ್ತೀರಿ, ಗ್ರೀನ್ ಆಗಿಬಿಡ್ತೀರಿ, ಜಾಸ್ತಿ ಆಗುತ್ತೆ, ಅರ್ಧಂಬರ್ಧ ಕಲ್ತಂಗ ಆಗತ್ತೆ. ಅರ್ಧಂಬರ್ಧ ಕಲ್ಸ್ಬಿಟ್ನೆ ಅಂದ್ರೆ ನೆಕ್ಸ್ಟ್ ಕೋರ್ಸಿಗೆ ಬರ್ತೀರಲ್ವಾ ನೀವು, ಹಂಗೆ 6 ತಿಂಗಳಿಗೊಂದು 3 ತಿಂಗಳಿಗೊಂದು ಮಾಡ್ತಾ ಇರ್ತೀನಿ ನಿಮ್ಗೆ. ಅರ್ಧಂಬರ್ಧ ಕಲ್ಸ್ಬಿಟ್ಟು ಹೋಗಿ 6 ತಿಂಗಳಿಗೊಂದು 3 ತಿಂಗಳಿಗೊಂದು ಬರ್ತಿರ್ತದೆ, ಮತ್ತೆ ಜಾಯಿನ್ ಆಗ್ಬೇಕು. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಇದು ನಾನು ಎಷ್ಟು ದಿನ ಹೇಳ್ಕೊಡ್ತೀನೋ ಗೊತ್ತಿಲ್ಲ. ಆಕಾಶ ತತ್ವನೇ 4 ದಿನ ಹೋಗ್ಬೋದು ನೋಡಿ. ಇವತ್ತು ಜಸ್ಟ್ ಆಕಾಶ ತತ್ವದ ಕೊರತೆನೆ ನಿಮ್ಗೆ 2 ಅವರ್ ಕ್ಲಾಸ್ ಆಯ್ತು, ಇನ್ನೂ ಸ್ವಲ್ಪ ಇದೆ ಹೇಳೋದು. ಈ ಆಕಾಶ ತತ್ವದ ಕೊರತೆಯನ್ನ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಆಕಾಶ ತತ್ವ ಹೆಚ್ಚಳನ ಇದಕ್ಕೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಓ ಇಲ್ಲಿ ಕೊರತೆ, ಅಲ್ಲಿ ಹೆಚ್ಚಳ, ಇಲ್ಲಿ ಪರ್ಪಲ್ ಹಾಕ್ಬೇಕು ಕೊರತೆ ಆದಾಗ, ಅಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು ಹೆಚ್ಚಳ ಆದಾಗ. ಯಾವಾಗ ಅರ್ಧ ಭಾಗವನ್ನ ಕಲಿತೀರಲ್ವಾ, ಕೊರತೆಯ ಭಾಗವನ್ನ ಕಲ್ತ್ಬಿಟ್ರೆ ನಿಮ್ಗೆ ಹೆಚ್ಚಳದ ಭಾಗ ತಾಮೇ ಐಡೆಂಟಿಫೈ ಆಗಕ್ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ನೀವು ಮಾಡೋದಿಷ್ಟೇನೆ. ಇದ್ ನೀವು ಲೈವ್ ಅಲ್ಲಿ ಕೂತ್ಬಿಟ್ಟು ಕೇಳ್ದಂಗ್ ಅನ್ಸುತ್ತೆ, ಕಲ್ತಂಗ್ ಅನ್ಸುತ್ತೆ. ಓ ಎಲ್ಲ ಬೆಸ್ಟ್ ಆಗಿ ಕಲ್ತ್ಬಿಟ್ನಪ್ಪ, ಎಲ್ಲ ತಿಳಿದಂಗ್ ಅನ್ಸುತ್ತೆ. ಹೌದಲ್ವಾ? ನೆಕ್ಸ್ಟ್ ನೀವೇನ್ ಮಾಡಿ ಗೊತ್ತಾ, ಇನ್ನು 7:30 ನಾಳೆ 7:30 ವರೆಗೂನು ಕ್ಲಾಸ್ ಇರಲ್ಲ. 12 ಅವರ್ ಟೈಮ್ ಇರುತ್ತಪ್ಪ. ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ವಿಡಿಯೋನ. ನಾನು ಚಂದಾಗಿ ಹೇಳ್ದಾಗ ಗೊತ್ತಾಗುತ್ತೆ. ಲಂಗು, ಕಿಡ್ನಿಲಿಂದ ಹಾರ್ಟು ಚಂದಾಗಿ ನೆನ್ಪುಳಿದಿರುತ್ತೆ. ಹೌದಲ್ವಾ? ಇನ್ನೊಂದ್ಸಲ ಆ ವಿಡಿಯೋವನ್ನ ನೋಡಿ ಅಥವಾ ಬರ್ಕೊಂಡು ಇನ್ನೊಂದ್ಸಲ ನೀವು ನೋಡಿದಾಗ ಏನ್ ಅನ್ಸ್ಬಿಡುತ್ತಪ್ಪ ಅಂದ್ರೆ ಫುಲ್ಲು ನಾಲೆಜ್ ಬರುತ್ತೆ. ನಾಳೆ ಒಬ್ಬ ಬರ್ತಾನೆ ಮೆಟ್ಲೇರಿದ್ರೆ ಆಯಾಸ ಆಗಲ್ಲ. ಅವಾಗ ನಿಮ್ಗೆ ಏನ್ ಅನ್ಸ್ಬಿಡುತ್ತೆ, ಓ ಕಿಡ್ನಿ ಎನರ್ಜಿ, ಲಂಗ್ ಎನರ್ಜಿ, ಹಾರ್ಟ್ ಎನರ್ಜಿ ಅಂತ ತಲೆಯಲ್ಲಿ ಬರುತ್ತೆ. ಅವಾಗ ನೀವೇನ್ ಮಾಡ್ತೀರಿ, ಆ 3 ಆರ್ಗನ್ಗೆ ಟ್ರೀಟ್ಮೆಂಟ್ ಮಾಡ್ತೀರಿ. ನಾನು ಪದೇ ಹೇಳ್ತಾ ಇರ್ತೀನಿ, ಏನ್ ಗೊತ್ತಾ, ಟ್ರೀಟ್ಮೆಂಟ್ ಅನ್ನ ಬ್ಲೈಂಡ್ ಆಗಿ ಮಾಡ್ಬೇಡಿ, ಸುಮ್ನೆ ಪ್ರೋಟೋಕಾಲ್ಗಳನ್ನ ನೋಡ್ಬಿಟ್ಟು ಕಲರ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು. ಹೌದಲ್ವಾ? ನಿಮ್ಗೆ ಆಯಾಸ ದಮ್ಮು ಬರ್ತಾ ಇದೆ ಅಂತಂದ್ರೆ ಲಂಗ್ ಅಲ್ಲಿ ಎನರ್ಜಿ ಹೋಗಿರ್ಬೋದು, ಕಿಡ್ನಿಯಲ್ಲಿ ಹೋಗಿರ್ಬೋದು, ಹಾರ್ಟ್ ಅಲ್ಲಿ ಹೋಗ್ಬೋದು, 3 ಆರ್ಗನ್ ಅಲ್ಲಿ ಹೋಗಿರ್ಬೋದು ಅಥವಾ 2 ಆರ್ಗನ್ ಅಲ್ಲಿ ಹೋಗಿರ್ಬೋದು. ನೀವು ಐಡೆಂಟಿಫೈ ಮಾಡೋದ್ ಕಲಿಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಆಯಾಸ ಬರ್ತಾ ಇದೆ ಅಂತಂದ್ರೆ ಇವಾಗ ಹೇಳಿದೆ ನಿಮ್ಗೆ, ಲಂಗ್ ಸಿ ಏನಿದೆ ಅಲ್ವಾ, ಕಿಡ್ನಿ ಕೊಡ್ತಾ ಇರಲ್ಲ ಅಂದ್ರೆ ತಲುಪ್ತಾ ಇರಲ್ಲ, ಕಿಡ್ನಿ ಹೋಲ್ಡಿಂಗ್ ಮಾಡ್ಕೊಂತ ಇರಲ್ಲ. ಅವಾಗ ಏನಾಗುತ್ತೆ, ಹಾರ್ಟಿಗೆ ತೊಂದರೆ ಕಂಡು ಬರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಲಂಗ್ ಸಿ ಕಿಡ್ನಿಗೆ ತಲುಪುತ್ತೆ, ಕಿಡ್ನಿ ಹೋಲ್ಡಿಂಗ್ ಮಾಡ್ಕೊಂತ ಇರಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ ನೋಡಿ. ದಮ್ ಬರ್ತಾ ಇದೆ, ಆಯಾಸ ಆಗ್ತಾ ಇದೆ, ಸ್ಕಿನ್ ಅಲ್ಲಿ ಬ್ರೌನ್ ಬರ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಲಂಗ್ ಸಿ ಕಿಡ್ನಿ ತಲುಪುತ್ತಾ ಇಲ್ಲ, ಕಿಡ್ನಿ ಹಿಡಿದಿಟ್ಕೊಂತ ಇಲ್ಲ. ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಲಂಗ್ ಸಿ ಕಿಡ್ನಿ ಕೊಡುತ್ತೆ, ಕಿಡ್ನಿ ಅದನ್ನ ಇಟ್ಕೊಳಕ್ ಆಗ್ತಾ ಇಲ್ಲ. ಈ ತರ ಸಿಂಪ್ಟಮ್ಸ್ ಗಳು ಕಂಡು ಬರ್ತವೆ. ಆ ಸಿಂಪ್ಟಮ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡ್ಬಿಟ್ಟು ನಿಗದಿತವಾಗಿ ಅದಕ್ಕೇನೆ ಕಲರ್ ಹಾಕ್ಬೇಕು. ಅದು ಕಲರ್ ಹಾಕ್ಬೇಕಪ್ಪ ಅಂದ್ರೆ ನಿಮ್ ಕೈಯಿಂದ ಇನ್ನೊಬ್ಬ ಕೈಗೆ ಹಾಕ್ಬೇಕು ಅದು ಕಲರ್. ಹೌದಾ? ಅವಾಗನೇ ಎನರ್ಜಿ ಎಕ್ಸ್ಚೇಂಜ್ ಆಗೋದು. ಎನರ್ಜಿ ಎಕ್ಸ್ಚೇಂಜ್ ಯಾವಾಗ ಆಗುತ್ತಪ್ಪ ಅಂದ್ರೆ ನೀವು ಇನ್ನೊಬ್ಬರ ಕೈಗೆ ಕಲರ್ ಅನ್ನ ಹಾಕಿದಾಗ. ಅವಾಗ ಏನಾಗುತ್ತೆ ಅಂತಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಹೌದಲ್ವಾ? ಎನರ್ಜಿ ಎಕ್ಸ್ಚೇಂಜ್ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕು ಇನ್ನೊಬ್ರಿಗೆ.
ಇದನ್ನ ಹಾಕೋ ಅಂತ ಹೇಳ್ಬಿಟ್ಟು ಆಳಿ ಮೇಲೆ ಹೇಳೋದಲ್ಲ. ಇದನ್ನ ಹಾಕೋಪ್ಪ ಅಂತ ಹೇಳಿ ಬರೆದು ಕೊಡ್ಬೇಡಿ. ಬರೆದು ಕೊಟ್ಟಾಗ ಏನಾಗುತ್ತೆ, ಅದು ವರ್ಕ್ ಆಗಲ್ಲ. ನಿಮ್ಮ ಕೈ ಮೇಲೆ ನಿಮಗೆ ನೀವು ಟ್ರೀಟ್ಮೆಂಟ್ ಮಾಡ್ತಿರ್ತೀರಲ್ವಾ, ಅಥವಾ ಬೇರೆಯವ್ರ ಹತ್ರ ಟ್ರೀಟ್ಮೆಂಟ್ ಮಾಡ್ಸಂತೀರಲ್ವಾ, ಅವರಿಂದ ನಿಮಗೆ ಎನರ್ಜಿ ಪಾಸ್ ಆಗ್ಬೇಕು. ನೀವು ಟ್ರೀಟ್ಮೆಂಟ್ ಮಾಡ್ತಿರ್ತೀರಿ, ಅವ್ರ ಕೈ ಮೇಲೆ ಕಲರ್ ಹಾಕ್ತೀರಿ, ನಿಮ್ಮಲ್ಲಿರುವ ಆಕಾಶ ತತ್ವದಿಂದ ಅವ್ರಿಗೆ ಕಲರ್ ಹಾಕ್ತೀರಾ. ಅವಾಗ ಏನಾಗುತ್ತೆ, ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಅದರಿಂದ ನಿಮಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ. ಹೌದಲ್ವಾ? ಕಲರ್ ಹಾಕ್ಬೇಕಪ್ಪ ಅಂದ್ರೆ, ನೀವು ಟ್ರೀಟ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಚೇಂಜ್ ಮಾಡಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡಿ. ಈಗ ದುಡ್ಡಾದ್ರೂ ನೋಡಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವ್ರ ಕೈಗೆ ಮೇಲೆ ಕಲರ್ ಹಾಕ್ಬಿಟ್ಟು ದುಡ್ಡು ಇಸ್ಕೊಂತೀರಾ. ಹೌದಲ್ವಾ? ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿ. ಇಲ್ಲ ನೀವು ಹಾಳೆ ಮೇಲೆ ಹಾಕ್ಬಿಟ್ಟು ದುಡ್ಡು ಇಸ್ಕೊಳ್ಳೋದೇ ಬಿಡಿ ನೋಡೋಣ. ಎನರ್ಜಿ ಎಕ್ಸ್ಚೇಂಜ್ ಎಷ್ಟು ಇಂಪಾರ್ಟೆಂಟ್ ದುಡ್ಡು, ಅಷ್ಟೇ ಇಂಪಾರ್ಟೆಂಟ್ ಕೈ ಮೇಲೆ ಕಲರ್ ಹಾಕ್ಬೇಕು. ನೀವು ಆರ್ಟಿಫಿಷಿಯಲಿ ಕಲರ್ ಹಾಕ್ತೀನಪ್ಪ ಅಂದ್ರೆ ದುಡ್ಡು ಮತ್ತೆ ಯಾವ ನಡೀತಾ ಇರಲ್ಲ. 2000 ನೋಟ್ ಬ್ಯಾನ್ ಆಗಿದೆಯಲ್ಲ, ಆ ನೋಟ್ ತಗೊಂಬಂದು ಕೊಟ್ರೆ ಅದಕ್ಕೆ ಜೀವ ಇರಲ್ಲ. ಹೌದಲ್ವಾ? ಅದೇ ತರನೇ ನೀವು ಯಾರಿಗೆ ಟ್ರೀಟ್ಮೆಂಟ್ ಮಾಡಿ ಅವರ ಹಸ್ತದ ಮೇಲೆ ಕಲರ್ ಹಾಕಿ. ಹಸ್ತದ ಮೇಲೆ ಕಲರ್ ಹಾಕಿದಾಗ ಎನರ್ಜಿ ಇಂಟರ್ಚೇಂಜ್ ಆಗುತ್ತೆ. ಇಲ್ಲ ಸರ್ ಗೊತ್ತಾಗ್ತಾ ಇಲ್ಲ, ಕಲರ್ ಕನ್ಫ್ಯೂಸ್ ಆಗುತ್ತೆ, ಡಾರ್ಕ್ ಗ್ರೀನು ಸ್ಕೈ ಬ್ಲೂ ಅಂತಂದಾಗ ಫೋಟೋ ಕೊಡಿ ಅದ್ರದ್ದೊಂದು. ಫೋನಲ್ಲಿ ಫೋನ್ ತಂದಿದ್ರೆ ಫೋಟೋ ತಗೊಳ್ಳಿ, ಇದನ್ನ ಮಾಡಿ ಅಂತ ಹೇಳಿ. ಇಲ್ಲ ಸರ್ ಅಷ್ಟು ಆಗಲ್ಲ ಅಂದಾಗ ಅವ್ರ ಕೈ ಮೇಲೆ ಹಾಕಿರೋದನ್ನ ಒಂದು ಹಾಳೆ ಮೇಲೆ A4 ವೈಟ್ ಶೀಟ್ ಅಲ್ಲಿ ಬರೆದು ಕೊಡಿ. ಫಸ್ಟ್ ನೀವು ಅವ್ರ ಕೈ ಮೇಲೆ ಪರ್ಪಲ್ ಕಲರು, ಸ್ಕೈ ಬ್ಲೂ ಕಲರು, ಆರೆಂಜು ಎಲ್ಲ ಅವ್ರಿಗೆ ಏನ್ ಬೇಕಾಗಿರುತ್ತೆ ಅದ ಕಲರ್ ಅನ್ನ ಅಪ್ಲೈ ಮಾಡಿ. ಅವ್ರಿಗೆ ತಿಳಿತಾ ಇಲ್ಲ ಅಂದಾಗ ಒಂದು ವೈಟ್ ಶೀಟ್ ಅಲ್ಲಿ ಅವ್ರಿಗೆ ಅಪ್ಲೈ ಮಾಡಿರೋದನ್ನ ಅವಾಗ ಏನ್ ಮಾಡ್ಬೇಕು, ನೀವು ಅದನ್ನ ಅಲ್ಲಿಗೆ ಹಾಕ್ಬೇಕು. ಫಸ್ಟೇನೆ ವೈಟ್ ಶೀಟ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಅಪ್ಲೈ ಮಾಡಿ ಅಂತ ಹೇಳ್ಬೇಡಿ. ಅವ್ರ ಕೈ ನೋಡಿ ಹಾಕ್ತಾ ಇರ್ತೀರಲ್ವಾ, ಅವಾಗ ನಿಮ್ಗೆ ಏನಾಗುತ್ತೆಪ್ಪ ಅಂದ್ರೆ ಅವರ ಕೊರತೆಗಳು ಏನೇನಿದೆ ಅಂತೇಳಿ ಬ್ರೈನಿಗೆ ಬರುತ್ತೆ. ಅವ್ರ ಕೈ ಮುಟ್ಟಿದಾಗೆ ಬ್ರೈನಿಗೆ ಬರುತ್ತೆ. ಅವಾಗ ನೀವೇನ್ ಬರುತ್ತೆ, ಓ ಇವ್ರಿಗೆ ಆಕಾಶ ಇನ್ಕ್ರೀಸ್ ಮಾಡ್ಬೇಕು, ಇವ್ರಿಗೆ ಅಗ್ನಿ ಇನ್ಕ್ರೀಸ್ ಮಾಡ್ಬೇಕು, ಇವರಿಗೆ ಜಲತತ್ವವನ್ನ ಸರಿದೂಗಿಸ್ಬೇಕು, ಪೃಥ್ವಿ ತತ್ವವನ್ನ ಸರಿ ಮಾಡ್ಬೇಕು ಅಂತೇಳಿ ಬ್ರೈನಿಗೆ ಬರುತ್ತೆ. ಅವಾಗ ನೀವು ಕಲರ್ ಹಾಕಿದಾಗ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದೇ ತರ ನೀವು ಕಲರ್ ಹಾಕ್ಬೇಕಪ್ಪ ಅಂತಂದ್ರೆ ಇನ್ನೊಬ್ರ ಹತ್ರ ಕಲರ್ ಕೈ ಮೇಲೆ ಹಾಕ್ಸ್ಕೊಂಡಾಗ ಎನರ್ಜಿ ಚೇಂಜ್ ಆಗೋದು, ಇಂಟರ್ಚೇಂಜ್ ಆಗೋದು. ಸರಿನಾ? ಇವೆಲ್ಲವೂ ಒಂದ್ ಸ್ವಲ್ಪ ರೂಲ್ಸ್ ಇರ್ತವೆ. ಇವನ್ನೆಲ್ಲ ಮಾಡೋದ್ರಿಂದನೇ ನೀವು ಗ್ರೇಟ್ ಆಗಿ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡೋದು. ಇವತ್ತು ಆಕಾಶ ತತ್ವದ ಕೊರತೆ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾನು ನಿಮ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಬಿಫೋರ್ ದಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ವಿಡಿಯೋವನ್ನ ನಾಳೆ 7:30ಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲಿ ಅಪ್ಪ ಅಂದ್ರೆ ಜಸ್ಟ್ ನಿಮ್ಮ ಪೇಯ್ಡ್ ಗ್ರೂಪ್ ಟೆಲಿಗ್ರಾಮ್ ಅಲ್ಲಿ ಇದನ್ನ ನಾನು ನಿಮ್ಗೆ ಕೊಡ್ತೀನಿ. ಇದನ್ನ ನೀವು 1 ಸಲ 2 ಸಲ 3 ಸಲ ನೋಡ್ಕೊಳ್ಳಿ. ಇನ್ನು ಟೈಮ್ ಇರುತ್ತಲ್ವಾ, 7:30ಕ್ಕೆ ಬರೋವರೆಗೂ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಅದನ್ನ ನೀವು ನೋಡ್ಬಿಟ್ಟು 1 ಸಲ 2 ಸಲ ನೋಡಿ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಬರ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಇವತ್ತು ಆಕಾಶ ತತ್ವ ಕೊರತೆ ಬಗ್ಗೆ ಹೇಳಿದ್ದೀನಿ ಅಂದ್ರೆ ಯಾರ್ಯಾರು ನಿಮ್ಮ ಹತ್ರ ಕಂಡು ಬರ್ತಾರೆ ಅವ್ರಿಗೆಲ್ಲ ಏನ್ ಮಾಡಿ, ಆಕಾಶ ತತ್ವನ ಇನ್ಕ್ರೀಸ್ ಮಾಡ್ಲಿಕ್ಕೆ ಕಲರ್ ಹಾಕ್ತಾ ಬನ್ನಿ. ಇಲ್ಲ ಸರ್ ಅವ್ರಿಲ್ಲ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಬಂದಿತ್ತಪ್ಪ ಇವ್ರಿಗೆ ಆಕಾಶದ ಕೊರತೆ ಇದೆ ನೋಡು, ಇದ್ರಿಗೆ ಈ ಕಲರ್ ಹಾಕಿದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತಾ ನೋಡು, ಅದನ್ನ ಏನಾದ್ರೂ ಮಾಡ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತಾ ಇರ್ತೀರಾ, ಆಕಾಶ ತತ್ವ ಕೊರತೆ ಜನ ಕಂಡು ಬರ್ತಾರೆ. ಆಕಾಶ ತತ್ವ ಕೊರತೆ ಇತ್ತಂದ್ರೆ ಇನ್ನೂ ಆಗ್ತಾ ಇದೆಯಪ್ಪ, ಏಜ್ ಆಗಿದೆ, ಸ್ವಲ್ಪ ಸೀಟ್ ಬಿಡು ಅಂತಂದ್ರೆ ಬಿಡಲ್ಲ ಅವರು. ಅವರಿಗೆ ರಿಜಿಡಿಟಿ, ಆಕಾಶ ಅನ್ನೋದು ಇರಲ್ಲ. ಅದೇ ನಿಮ್ಮನ್ನ ನೋಡಿ ನಿಮ್ ಸ್ಥಿತಿ ನೋಡ್ಬಿಟ್ಟು ನೋಡಿ ಕೂತ್ಕೊಳ್ಳಿ ಅಮ್ಮ ನಾನೇನ್ ಹೆಂಗಿದ್ದೀನಿ ನಿಂತ್ಕಂತೀನಿ ಅಂತ ಹೇಳಿ ನಿಂತ್ಕೊಂಡಂದ್ರೆ ಅವನಿಗೆ ಆಕಾಶ ಇನ್ಕ್ರೀಸ್ ಇರುತ್ತೆ. ಹೌದಲ್ವಾ? ಹಾಗಾಗಿ ಎಲ್ಲದರಲ್ಲಿ ಆಕಾಶವನ್ನ ಜಾಸ್ತಿ ಇದೆನಾ ಕಮ್ಮಿ ಇದೆನಾ ಇವತ್ತಿಂದ ನೋಡ್ತಾ ಬನ್ನಿ. ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ದೈಹಿಕವಾಗಿರ್ಬೋದು, ಮಾನಸಿಕ ಆಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು. ಆಧ್ಯಾತ್ಮಿಕವಾಗಿ ನಿಮಗೆ ಆಕಾಶ ಇನ್ಕ್ರೀಸ್ ಆಗಿತ್ತಂದ್ರೆ ಯಾವುದ್ರ ಬಗ್ಗೆ ಏನು ತಲೆ ಕೆಡಿಸಿಕೊಳ್ಳಲ್ಲ, ಆರಾಮಾಗಿ ಹಾಯಾಗಿರ್ತೀರ. ಓಕೆ, ಇವತ್ತು ಆಕಾಶ ಕೊರತೆ ಬಗ್ಗೆ ಒಂದಿಷ್ಟು ಕಲ್ತಿದ್ದೀವಿ. ನಾನೆಷ್ಟು ಗೊತ್ತಿರುತ್ತೋ ನನ್ಗೆಷ್ಟು ಗೊತ್ತು, ನಾನೇನ್ ಕಲ್ತಿದ್ದೀನಿ, ನಾನೇನ್ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಅದನ್ನ ನಾನು ನಿಮಗೆ ಎಷ್ಟು ಬೆಸ್ಟ್ ಆಗಿ ಹೇಳ್ಬೇಕು ಅಷ್ಟು ಬೆಸ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಇವತ್ತು. ಇದನ್ನ ಒಂದ್ 2-3 ಸಲ ಕೇಳಿ, ಯೂಟ್ಯೂಬ್ ಅಲ್ಲೇ ಕೊಡ್ತೇನೆ,
ಕೇಳಿಬಿಟ್ಟು ನಾಳೆ ಫುಲ್ ಪ್ರಿಪೇರ್ ಆಗಿ ಬನ್ನಿ 7:30ಗೆ. 7:30ಕ್ಕೆ ನಾಳೆ ಕ್ಲಾಸ್ ಇರುತ್ತೆ. ಇವತ್ತು 8 ಗಂಟೆಗೆ ಯಾಕಂದ್ರೆ ನಿಮ್ಗೆ ಹೇಳಿದ್ದೆ 11:30ರಿಂದ 12:45 ತನಕ ಕ್ಲಾಸ್ ಮಾಡಿದೆ. 12:45ರಿಂದ ಒಂದು 15 ನಿಮಿಷ ತಿಂದ್ಕೊಂಡ್ಬಿಟ್ಟು 1:30ಕ್ಕೆ ಜರ್ನಿ ಇತ್ತು. 1:30ಕ್ಕೆ ಹೋಗ್ಬಿಟ್ಟೆ. ಹೋಗಿ 3 ಅವರ್ ನನ್ ಸ್ಪೀಚ್ ಇತ್ತು. 3 ಅವರ್ ಸ್ಪೀಚ್ ಮಾಡಿದೆ. ಒಂದು 500 ಜನ ಬಂದಿದ್ರು ಒಂದು ಕಂಪ್ನಿಗೆ. ಅವ್ರು ಭಾಳ ದಿನದಿಂದ ಕರಿತಾ ಇದ್ರು. ಇಲ್ಲ ಸರ್ ಬರ್ತೀನಿ ಅಂದೆ. ಇಲ್ಲ ಸರ್ ನೀವು ಇವತ್ತು ಬರ್ಲೇಬೇಕಂದ್ರ ನಿಮ್ ಪಾಠ ಹೇಳುವಾಗ ಬಂದ್ ಕೂತಿದ್ರು. ಇಲ್ಲಪ್ಪ ಬರ್ತೀನಿ, ಇಲ್ಲಿ ಇದಾರೆ ಇನ್ನೊಂದ್ 300 ಜನ, ಅವ್ರಿಗೆ ಹೇಳ್ ಬರ್ಬೇಕು ನಾನು. 1 ಅವರ್ ಆದ್ರೆ ಹೇಳ್ತೀನಿ, ಆಲ್ರೆಡಿ ಪೋಸ್ಟರ್ ಶೇರ್ ಮಾಡಿದ್ದೀನಿ ಅಂದ. ಇಲ್ಲ ಸರ್ ಆನ್ಲೈನ್ ಅಲ್ಲ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಡ್ಯೂ ಟು ನೆಟ್ವರ್ಕ್ ಪ್ರಾಬ್ಲಮ್ ಟುಡೇ ನೋ ಕ್ಲಾಸ್ ಅಂತ ಹಾಕಿ ಅಂತಾನೆ. ಮೈಕ್ರೋಸಾಫ್ಟ್ ಕಂಪ್ನಿ ಅಲ್ವಾ ಅವ್ರದ್ದು, ಗೊತ್ತಿರುತ್ತೆ. ಡ್ಯೂ ಟು ನೆಟ್ವರ್ಕ್ ಪ್ರಾಬ್ಲಮ್ ನೋ ಕ್ಲಾಸ್ ಅಂದ್ಬಿಡಿ ಸರ್, ಹೋಗೋಣ. ಸಾಕಷ್ಟು ಜನ ಕಾಯ್ತಾ ಇದಾರೆ ಜನ ಅಂದ್ರೆ. ಹಂಗಲ್ಲ, 1 ಅವರ್ ಆದ್ರೂ ತಗೊಳ್ಳೋಣ, ಪಾಪ ಪ್ರಿಪೇರ್ ಆಗಿ ಬಂದಿರ್ತಾರೆ. ಈಗ 11:00 ಕ್ಲಾಸ್ ಇದೆ ಅಂದ್ರೆ ನಿಮ್ದು ಎಷ್ಟೋ ವರ್ಕ್ಗಳನ್ನ ಬಿಟ್ಬಿಟ್ಟು 11:00 ಬಂದು ಕೂತ್ಕೊಂಡಿರ್ತೀರಾ. ನೀವು ಅಬ್ಸರ್ವ್ ಮಾಡಿರ್ಬೋದು. 11:00 ಅಂದ್ರೆ 11:30 ಬರ್ತೀನಿ, ಅಥವಾ 11:35 ಒಳಗಡೆ ಬರ್ತೀನಿ. 5 ನಿಮಿಷ ಹೆಚ್ಚ ಕಮ್ಮಿ ಆಗಿರುತ್ತೆ. ಆಲ್ಮೋಸ್ಟ್ 11:25 ಬಂದ್ಬಿಟ್ಟು ಕೂತ್ಬಿಟ್ಟಿರ್ತೀನಿ. 11:25 11:30 ಕ್ಲಾಸ್ ತಗೊಂತಾ ಇದ್ರೆ ನನ್ನ ಹತ್ರ ಆಕಾಶ ಇನ್ಕ್ರೀಸ್ ಇದೆ. 11:30 ಲಿಂಕ್ ಕೊಟ್ಬಿಟ್ಟು 11:30 ಬರ್ರಿ ಅಂದ್ಬಿಟ್ಟು 12 ಗಂಟೆಗೆ ಬರ್ತೀನಿ, 11:45 ಬರ್ತೀನಿ, 11:50 ಬರ್ತೀನಿ ಅಂದ್ರೆ ಆಕಾಶ ಕೊರತೆ ಆಗಿರುತ್ತೆ ಅಲ್ಲಿ. ಆಕಾಶ ಕೊರತೆ ಇರೋರು ಏನ್ ಮಾಡ್ತಾರೆ ಗೊತ್ತಾ? ಯಾವುದೇ ಕೆಲಸವನ್ನ ಟೈಮ್ ಸರಿಯಾಗಿ ಮಾಡಲ್ಲ. 9 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕಿತ್ತಂದ್ರೆ 10 ಗಂಟೆಗೆ ಹೋಗ್ತಾರೆ. 11 ಗಂಟೆಗೆ ವರ್ಕ್ ಇತ್ತಪ್ಪ ಅಂದ್ರೆ 1 ಗಂಟೆಗೆ ಮಾಡ್ತಾರೆ. ಇದು ಆಕಾಶ ಕೊರತೆಯ ಸಿಂಪ್ಟಮ್ಸ್‌ಗಳು. ಇವೆಲ್ಲ ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ಆಕಾಶ ಜಾಸ್ತಿ, ಆಕಾಶ ಕೊರತೆ, ಆಕಾಶ ಹೆಚ್ಚಳ ಕಂಡು ಬರ್ತಾ ಇರುತ್ತೆ. ನೀವು ಇವತ್ತಿನಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ಕೂಡ ಇದು ಆಕಾಶ ಜಾಸ್ತಿ ಆಗಿದೆ, ಆಕಾಶ ಕಮ್ಮಿ ಆಗಿದೆ. ನೀವೇನ್ ಮಾಡ್ಬೇಕು? ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಅಬ್ಸರ್ವ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಕಲಿತಾ ಹೋಗ್ತೀರಾ. ಪ್ರತಿಯೊಂದು ವಸ್ತುವಿನಲ್ಲಿನೂ ಕೂಡ ಆಕಾಶ ತತ್ವದ ಕೊರತೆ, ಆಕಾಶ ತತ್ವದ ಹೆಚ್ಚಳ ಕಂಡು ಬರ್ತಾ ಇರುತ್ತೆ. ಅದನ್ನ ನೀವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಕಲಿತಾ ಹೋಗ್ತೀರಾ. ಇದು ಮುಗಿಯದ ಪಯಣ. ಹಾಗಾಗಿ ಪ್ರತಿದಿನ ಕಲಿತಾ ಬನ್ನಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದ್ಸಲ ವಿಡಿಯೋ ನೋಡ್ಕೊಂಡು, ರೆಕಾರ್ಡಿಂಗ್ ನೋಡ್ಕೊಂಡ್ಬಿಟ್ಟು ಬರ್ಕೊಳ್ಳಿ. ಸರಿನಾ? ಇವತ್ತು ಬೆಸ್ಟ್ ಆಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಕ್ಲಾಸ್, ಹೌದಲ್ವಾ? ನಾಳೆ ಏನ್ ಮಾಡೋಣ? ಇದ್ರ ಮುಂದುವರಿದ ಭಾಗ ಅಂದ್ರೆ ಇವಾಗ ಎಷ್ಟು ಹೇಳಿದ್ದೀನಿ ಅದ್ರ ಮುಂದುವರಿದ ಭಾಗ ಹೇಳ್ತೀನಿ, ಹೌದಲ್ವಾ? ಈ ಮುಂದುವರಿದ ಭಾಗ ನಿಮಗ್ ಗೊತ್ತಾಗ್ಬೇಕಂದ್ರೆ ಇವತ್ತು ಧಾರಾವಾಹಿ ನೋಡ್ಬೇಕು ನೀವು. ಈ ಧಾರಾವಾಹಿನ ಸ್ವಲ್ಪ 1 ಸಲ 2 ಸಲ ನೋಡಿ. 3ನೇ ಧಾರಾವಾಹಿ ನಾಳೆ ಇರುತ್ತೆ. ನಾಳೆ 7:30ಕ್ಕೆ. ಇವತ್ತು 8 ಗಂಟೆಗೆ ಯಾಕಂತಂದ್ರೆ ಅದೇ ಹೇಳಿದ್ನಲ್ವಾ, ಅಲ್ಲಿ ಒಂದು 3 ಅವರ್ ಇತ್ತು. ಬೆಸ್ಟ್ ಆಗಿ ಟೀಚ್ ಮಾಡಿದೆ. ಮಾಡಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ 8 ಗಂಟೆಗೆ ನಿಮ್ ಕ್ಲಾಸ್ ತಗೊಂಡೆ. ಇಲ್ಲಿ 10 ಗಂಟೆ ತನಕ ಆಯ್ತು. ಮತ್ತೆ ನಾಳೆ 11:00 ಕ್ಲಾಸ್ ಇರುತ್ತೆ. 11:30 AM ಕ್ಲಾಸ್ ಇರುತ್ತೆ. ಸರ್ ನಾನ್ ದುಡ್ಡು ಕೊಟ್ಬಿಟ್ಟಿದ್ದೀನಿ ಸರ್, ಪೇಯ್ಡ್ ಕ್ಲಾಸಿಗೆ ಬರ್ತೀನಿ ಸರ್, ಫ್ರೀ ಕ್ಲಾಸ್ ನೋಡಲ್ಲ ಅಂತ ಅನ್ಬೇಡಿ. ಸ್ವಲ್ಪ ಆಕಾಶ ತತ್ವದ ಕೊರತೆಯ ಸಿಂಪ್ಟಮ್ಸ್‌ಗಳು ಕಂಡು ಬಂದಿರ್ತಾವಲ್ವಾ, ಅದು ಪ್ರಾಕ್ಟಿಕಲ್ ಮಾಡೋಣ ಅಲ್ಲಿ ನಾವು. 11:30 ನಾಳೆ ಕ್ಲಾಸಿಗೆ, ಹೌದಲ್ವಾ? ಕೆಲವ್ರು ಮೈಂಡ್ ಅಲ್ಲಿ ಇರುತ್ತೆ, ದುಡ್ಡು ಕೊಟ್ಬಿಟ್ಟಿದೀನಿ, ಡೇ 1 ಡೇ 2 ಡೇ 3 ಡೇ 4 ಅಂತ ಹೇಳ್ಕೊಂಡು ಹೋಗ್ತಾ ಇದಾರ, ಅಲ್ಲೇನ್ ಫ್ರೀ ಕ್ಲಾಸ್ ಅಂತ ಅನ್ಬೇಡಿ. ಇದು ಫ್ರೀ ಕ್ಲಾಸ್, ನೀವು ಪೇಯ್ಡ್ ಕ್ಲಾಸ್ ಅವರಿಗೆ ಪ್ರಾಕ್ಟಿಕಲ್ ಮಾಡ್ಸೋಣ ಫ್ರೀ ಕ್ಲಾಸ್ ಅಲ್ಲಿ. ಯಾಕಂದ್ರೆ ಪೇಷಂಟ್ ಬಂದಿರ್ತಾರೆ, ಸಾಕಷ್ಟು ಜನ ಬಂದಿರ್ತಾರಲ್ವಾ. ಆಕಾಶ ಜಾಸ್ತಿ ಇದೆನಾ, ಆಕಾಶ ಕೊರತೆ ಇದೆನಾ, ಲಂಗಲ್ಲಿ ಏನಾಗಿದೆ, ಕಿಡ್ನಿಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಾಳೆ 11:30 ಪ್ರಾಕ್ಟಿಕಲ್ ಸೆಷನ್ ನಿಮ್ಗೆ. ಇವತ್ತು ಥಿಯರಿ ಇತ್ತು, 11:30ಗೆ ಪ್ರಾಕ್ಟಿಕಲ್, ಮತ್ತೆ 7:30ಗೆ ಥಿಯರಿ. ಇದನ್ನ 10-15 ದಿನ ನನ್ನ ಜೊತೆ ಇರಿ, ನಿಮಗೆ PhD ಇನ್ ಕಲರ್ ಥೆರಪಿ ಮಾಡ್ಬಿಡ್ತೀನಿ. ಸರಿನಾ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ಶುಭರಾತ್ರಿ, ಮತ್ತೆ ಭೇಟಿಯಾಗೋಣ. ಹೇಳ್ಬೇಕಿತ್ತು.